ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಂತ್ರ್ಯ ದಿನ ಬಂತು ಅಂತಂದರೆ ಒಂದು ವರ್ಗವನ್ನು ನಾವು ಸಂಭ್ರಮಿಸ್ತೀವಿ, ಯೋಧರನ್ನು ನಾವು ಸಂಭ್ರಮಿಸ್ತೀವಿ. ಅದರ ಜೊತೆಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಬೇರೆ ಬೇರೆ ವಲಯದಲ್ಲಿ ಗುರುತಿಸ್ಕೊಂಡವರಿಗೆ ಕೊಡ್ತೀವಿ. ಇದರ ಜೊತೆಗೆ ಹಾಗೆ ನೋಡೋಕೆ ಹೋದರೆ ಅನೇಕ ಸೇವಾ ವಲಯದಲ್ಲಿ ಕೆಲಸ ಮಾಡೋರು ನಿಜವಾದ ಯೋಧರು. ಕೋವಿಡ್ ನಂತರದ ಕಾಲಘಟ್ಟದಲ್ಲಿ ವಾರಿಯರ್ಸ್ ಅಂತಲೇ ನಾವು ಅವ್ರನ್ನ ಕರಿತಿದ್ವಿ. ಆಶಾ ಕಾರ್ಯಕರ್ತರಿರ್ಬೋದು, ಪೌರ ಕಾರ್ಮಿಕರಿರ್ಬೋದು, ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು, ಅದರ ಜೊತೆಗೆ ವೈದ್ಯರಿರ್ಬೋದು. ಇವತ್ತು ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕೆಲವು ವೈದ್ಯರಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಜನರ ಅಗತ್ಯಗಳೇನಿದೆ, ಆರೋಗ್ಯ ಸೇವೆ ಹೇಗೆ ಸಿಗ್ತಾ ಇದೆ, ಅವ್ರಿಗೆ ನಿಜವಾಗಿಯೂ ಸಿಗಬೇಕಾಗಿರೋದೇನು, ವೈದ್ಯರು ಮತ್ತು ರೋಗಿಗಳ ನಡುವಿನ ಸಂಬಂಧ ಈಗ ಹೇಗಿದೆ, ಬದಲಾಗಬೇಕಾಗಿರೋದೇನು, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿಕೊಳ್ಳೋಕಿದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಆಹ್ವಾನ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುದೀಪ್ ಡಿಮಲ್ಲ ಅವರು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಇನ್ನೋರ್ವ ಡಾಕ್ಟರ್ ಆಗಿರುವ ಡಾಕ್ಟರ್ ಗಣೇಶ್ ನಾಯ್ಕ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗೆಯೇ ಇನ್ನೋರ್ವ ಡಾಕ್ಟರ್ ಆಗಿರುವ ಡಾಕ್ಟರ್ ವಿನಯ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ವಿನಯ್ ಅವರೇ, ಸ್ವಾಗತ ಕಾರ್ಯಕ್ರಮಕ್ಕೆ. ಡಾಕ್ಟರ್ ಸುದೀಪ್ ಅವರೇ, ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ನಾವು ಆಚರಿಸ್ತೀವಿ. ಒಂದು ಹಬ್ಬ ಇದು, ಹಾಗೆ ನೋಡೋಕೋದ್ರೆ ಒಂದು ರಾಷ್ಟ್ರೀಯ ಹಬ್ಬ. ಇದರ ಸಂದರ್ಭದಲ್ಲಿ ಕೆಲವರನ್ನೇ ನಾವು ಸಂಭ್ರಮಿಸ್ತೀವಿ. ವೈದ್ಯರಿಗೆ ಒಂದಿದೆ, ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಮಾತ್ರ ನೆನ್ಪು ಮಾಡ್ಕೊಳ್ತಾರೆ, ಕೆಲವು ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳಲ್ಲ ಅಂತ. ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ ಇದ್ರ ಬಗ್ಗೆ? ಇದರಲ್ಲಿ ಎಷ್ಟು ಯೋಧರ ಕೊಡುಗೆ ಇದೆಯೋ, ಗಡಿ ಭಾಗದಲ್ಲಿ ನಮ್ಮ ದೇಶವನ್ನು ಕಾಯುವಂಥವ್ರು ಯೋಧರು. ರಾತ್ರಿಗಳು ಶ್ರಮಿಸ್ತಾರೆ. ನಿಜವಾಗ್ಲೂ ಕ್ಲೈಮೇಟ್ ಕಂಡೀಷನ್ ಎಷ್ಟೇ ಟಫ್ ಇದ್ರೂ ಕೂಡ, ಜಮ್ಮು ಕಾಶ್ಮೀರ ಅಂತ ಪ್ಲೇಸಲ್ಲಿ ಅಷ್ಟು ಟಫ್ ಇದ್ರೂ ಕೂಡ ಅವ್ರು ಶ್ರಮೆ ಪಡ್ತಾರೆ. ನಾವು ನಿಜವಾಗ್ಲೂ ಅವ್ರನ್ನ ನಾವು ಸೆಲ್ಯೂಟ್ ಮಾಡಲೇಬೇಕು. ಸೊ ಒಳಭಾಗದಲ್ಲಿ ಒಂದು ಯೋಧರು ಅಂದರೆ ಡಾಕ್ಟರ್ಸ್ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಕೂಡ ಡಾಕ್ಟರ್ಸ್, ನಾನು ಒಬ್ಬರ ಪರವಾಗಿಲ್ಲ, ಎಲ್ಲ ಡಾಕ್ಟರ್ಸ್ ಪರವಾಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಗಡಿ ಒಳಗೆ ಎಷ್ಟು ಜನ ರೋಗಿಗಳಿದ್ದಾರೆ ಅಥವಾ ಜನ ಸಂಖ್ಯೆ ಇದ್ದಾರೆ, ದೇಶದ ಪ್ರಜೆಗಳಿದ್ದಾರೆ, ಅವ್ರನ್ನ ನಿಜವಾಗ್ಲೂ ಒಳಗಿತ್ಕೊಂಡು ಕಾಯುವಂಥ ಯೋಧರು ಅಂದರೆ ಡಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದರ ವೈದ್ಯರ ಪಾರ್ಟ್ ಬಂದು ದೊಡ್ಡದಿದೆ. ಎಷ್ಟು ಘನವುಳ್ಳ ಸ್ಥಾನದಲ್ಲಿ ಯೋಧರಿದ್ದರೂ ಗಡಿ ಒಳಗೆ ಕೂಡ ಈ ಡಾಕ್ಟರಿಗೆ ಒಂದು ಯೋಧ ಅಂತ ಹೇಳಿದ್ರು ತಪ್ಪೇನಿಲ್ಲ. ನಮ್ಮ ಕರ್ತವ್ಯ ಕೂಡ ನಾನೇನು ನನ್ನ ಹೆಚ್ಚಿಸ್ಕೊಳ್ಳೋಕೆ ಹೇಳ್ತಿಲ್ಲ, ಆದರೆ ವೈದ್ಯರಿಗೆ ಒಂದು ಸ್ವರವಾಗಿ ನಾನು ಮಾತಾಡ್ತಿದ್ದೇನೆ. ವೈದ್ಯರು ಕೂಡ ಒಂದು ಯೋಧರೇ. ತುಂಬ ಕಾರ್ಯಗಳನ್ನ ನಾವು ನೋಡಿದ್ದೇವೆ, ಕೋವಿಡ್ ವಿಷಯವಾಗಿರ್ಬೋದು ಅಥವಾ ಬೇರೆ ಇನ್ನಿತರ ವಿಷಯಗಳಾಗಿರ್ಬೋದು. ನಮ್ಮ ವೈದ್ಯಕೀಯ ಸೇವೆಯಲ್ಲಿ ಅನೇಕ ಕಾರ್ಯಗಳನ್ನ ಮಾಡಲಿಕ್ಕೆ ಮಾಡ್ತಾಯಿದ್ದೀವಿ, ಇನ್ನು ಮುಂದೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆ ಹೋಲಿಕೆ ಎಷ್ಟು ಸರಿ ಅಂತ ಅನ್ಸುತ್ತೆ. ಈಗ ಹೌದು, ಒಂದು ದೇಶದ ಗಡಿಯಲ್ಲಿ ನಿಂತು ಸೈನಿಕರು ಇಡೀ ದೇಶವನ್ನು ಹಗಲು ರಾತ್ರಿ ಮಳೆ ಚಳಿ ಎಂಥ ಸಂದರ್ಭದಲ್ಲೂ ಕಾಯ್ತಾರೆ. ಗಡಿ ಒಳಗೆ ಆರೋಗ್ಯ ದೃಷ್ಟಿಯಿಂದ ನೀವು ವೈದ್ಯರು ಕಾಯ್ತೀರಿ, ಆದರೆ ಹೋಲಿಕೆ ಅಷ್ಟು ಸರಿ ಅಂತ ಅನ್ಸುತ್ತೆ ಡಾಕ್ಟ್ರೆ ತಮಗೆ? ನನ್ನ ಉದಾಹರಣೆ ತೊಗೊಳ್ತೀನಿ ಮೇಡಮ್, ನಾನು ಬೇರೆಯವ್ರು ಬೇಕಂತ ಇಲ್ಲ. ಒಂದು ಪೇಷಂಟು ನನ್ನ ಆಸ್ಪತ್ರೆಯಲ್ಲಿ ಇದ್ದಾರೆ 3 ದಿವಸದಿಂದ. ಅವರಿಗೆ ಒಂದು ಕಾಯಿಲೆ, ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್, ಆಮೇಲೆ ಒಂದು ಏನೋ ಪಾಯ್ಸನಿಂಗ್, ಪ್ಯಾರಾಕ್ವಿಟ್ ಪಾಯ್ಸನಿಂಗ್ ಆಗಿಂತ ಬಂದಿದ್ದಾರೆ. ಒಂದು ವೈದ್ಯರ ಸಲಹೆ ಪಡ್ಕೊಂಡು ಅವರು ಮನೆಗೆ ಹೋಗಿ ಅಂತ ಹೇಳಿದ್ದಾರೆ. ಅಂದರೆ ಇದಕ್ಕೆ ಗುಣನೇ ಆಗಲ್ಲ, ಇದಕ್ಕೆ ಔಷಧಿನೇ ಇಲ್ಲ, ಯಾವ ಹೋಪ್ಸ್ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಅವ್ರ ಪೇರೆಂಟ್ಸ್ ಕಾಲ್ ಮಾಡಬೇಕಾದಾಗ ನನಗೆ ದುಃಖ ಆಯಿತು. ಮತ್ತು ಕೆಲವೊಂದು ಕಡೆ ರೀಚ್ ಆದರೂ ನಮ್ಮ ಹತ್ರ ಆಕ್ಸಿಜನ್ ಇಲ್ಲ ಅಂತ ಹೇಳಿದ್ರು. ನನ್ನ ಹತ್ರ ಆಕ್ಸಿಜನ್ ಇರಲಿಲ್ಲ, ಬಟ್ ನನಗೆ ಕರೆ ಬಂದ ತಕ್ಷಣ ನನಗೆ ಅನ್ನಿಸ್ತು ಎಲ್ಲೋ ಆಶಯ ಸಿಗ್ತಾಯಿಲ್ಲ, ನನ್ನ ಕೈಲಾದಷ್ಟು ನಾನು ಮಾಡೋಣ ಅಂತೇಳಿ ಅವರಿಗೆ ಒಂದು ಆಶಯ ಕೊಡೋಣ ಅಂತೇಳಿ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೆ. ಸೊ ನನಗೆ ನಾನು 3 ದಿವಸ ಆ್ಯಕ್ಚುಲಿ ಕಾರ್ಯಕ್ರಮ ಮಾತಾಡ್ತಿದ್ದಿಲ್ಲ, ನನಗೆ ನಿದ್ದೆ ಇಲ್ಲ. ನಾನು ಮಲಗಿದ್ದು ಬರೀ 2 ಗಂಟೆ. ಅಂದರೆ ನನಗೆ ನನ್ನ ಶ್ರಮ ಗೊತ್ತಾಗತ್ತೆ. ಆದರೆ ಎಷ್ಟೋ ಜನ ಡಾಕ್ಟರ್ಸು ರಾತ್ರಿ ಆಗಲೂ ನಿದ್ದೆ ಬಿಡ್ತಾರೆ, ಪೇಷಂಟ್ಸಿಗೋಸ್ಕರ ತಮ್ಮ ಫ್ಯಾಮ್ಲಿ ಟೈಮ್ನ ಬಿಡ್ತಾರೆ. ಸೊ ಇಲ್ಲಿ ಬಂದಿರೋ ಕಾರ್ಯಕ್ರಮ ಅಂದ್ಕೊಳ್ತೇನೆ, ಇವರು ಕೂಡ ಅವ್ರ ಫ್ಯಾಮ್ಲಿ ಟೈಮ್ನ ಬಿಟ್ಟು ಇಲ್ಲಿ ಬಂದಿದ್ದಾರೆ ಡಾಕ್ಟ್ರ್ ಪರ ಒಂದು ಮಾತಾಡಲಿಕ್ಕಾಗಿ. ಸೊ ನಾವು ಹೇಗೆ ಯೋಧರು ತಮ್ಮ ಮನೆ ಬಿಟ್ಟು ಗಡಿ ಭಾಗದಲ್ಲಿ ಹೋಗಿ ರಾತ್ರಿಗಳು ದುಡಿತಾರೋ, ಡಾಕ್ಟರು ಕೂಡ ಊರಲ್ಲಿರ್ಬೋದು ಮನೇಲಿರ್ಬೋದು, ನನ್ನ ನೆಮ್ತಿರೋ ಬಿಡ್ತಿರೋ ನನ್ನ ಮನೇಲಿ ಇದ್ಕೊಂಡು ನಿನ್ನೆ ದಿವಸದಲ್ಲಿ ಬೆಳಗ್ಗೆ ಬಂದವನು ಮಧ್ಯಾಹ್ನ ಒಂದು 5 ನಿಮಿಷ ಊಟ ಮಾಡ್ಕೊಂಡು ಹೋದವನು ರಾತ್ರಿ 11 ಗಂಟೆ ರಾತ್ರಿ ಅಮ್ಮ ಕೇಳ್ತೀನಿ, ಅಮೇರಿಕದಿಂದ ಬಂದ್ಯಾ, ಮನೆ ಪಕ್ಕದಲ್ಲಿ ಹಾಸ್ಪಿಟ್ಲಿಂದ ಬಂದ್ಯಾ ಅಂತ. ಇಂಥ ಮಾತುಗಳು ಅವರು ತಮಾಷೆ ಅಂತಲ್ಲ, ಸೀರಿಯಸ್ ಆಗಿ ಹೇಳ್ಬೇಕು, ನನಗೆ ಹರ್ಟ್ ಆಗುತ್ತೆ ಅನ್ಸುತ್ತೆ. ಬಟ್ ಇದು ನಿಜ ಸಂಗತಿ. ಕೆಲವೊಬ್ಬರು ಡಾಕ್ಟ್ರು ಅಲ್ಲೇ ಮನೇಲಿರ್ತಾರೆ, ಪೇಷಂಟ್ ಲೋಡಿಂದ ತಮ್ಮ ಸ್ವಂತ ಕಾರ್ಯಗಳು ಕೂಡ ಮಾಡೋಕ್ಕಾಗಲ್ಲ, ಸ್ವಂತ ಪರ್ಸನಲ್ ಲೈಫ್ ಮಾಡೋಕ್ಕಾಗಲ್ಲ, ಅಂಥ ಸ್ಥಿತಿಗಳು ಇದೆ. ಸೊ ಹಾಗಾಗಿ ಕಂಪೇರ್ ಮಾಡಿ ತಪ್ಪು ಅಂತ ನಾನು ಎಷ್ಟು ಮಾತ್ರ ಹೇಳೋದೇ ಇಲ್ಲ. ಡಾಕ್ಟರ್ ವಿನಯ್ ಅವರೇ, ಹಿಂದೆ ಒಂದಿತ್ತು, ಅಂದರೆ ವೈದ್ಯರು ಅಂತಂದರೆ ದೇವರು ಅಂತ. ಈಗ ಸ್ವಲ್ಪ ಬದಲಾಗಿದೆ. ಅಂದರೆ ವೈದ್ಯಕೀಯ ವಲಯವೂ ಬದಲಾಗಿದೆ, ರೋಗಿಗಳ ಮನಸ್ಥಿತಿನೂ ಬದಲಾಗಿದೆ, ವೈದ್ಯರ ಮನಸ್ಥಿತಿನೂ ಬದಲಾಗಿದೆ. ಸಾಮಾನ್ಯ ಜನಕ್ಕೆ ಅನಿಸುತ್ತೆ, ಇಲ್ಲ
ವೈದ್ಯರೆಲ್ಲ ಮನಿ ಮೈಂಡೆಡ್ಡು, ದುಡ್ಡು ಮಾಡ್ತಾರೆ, ಈ ಥರದ ಆಲೋಚನೆ ಇದೆ. ಅದಕ್ಕೆ ತಕ್ಕನಂಗೆ ಕೆಲವು ಪ್ರಕರಣಗಳು ನಡೆಯುತ್ತೆ. ಇದನ್ನೆಲ್ಲ ಕೇಳಿದಾಗ ಅಥವಾ ನೋಡಿದಾಗ ಏನು ಅನಿಸುತ್ತೆ ಸುಧಾ, ವೈದ್ಯರಾಗಿ ಅಭಿಪ್ರಾಯ ಏನು? ಫಸ್ಟು ಜನಕ್ಕೆ ಏನು ಹೇಳ್ತೀನಿ ಅಂದರೆ, ನಮ್ಮನ್ನು ದೇವ್ರ ಥರ ನೋಡಬೇಡಿ, ಸರಿನಾ? ನಾವು ಮನುಷ್ಯರೇ. ನಾವು ನಮಗೆಷ್ಟು ಸಾಧ್ಯ ಆಗುತ್ತೆ, ನಿಮಗೆಷ್ಟು ಕೇರ್ ಕೊಡೋಕ್ಕಾಗತ್ತೆ, ನಿಮಗೆಷ್ಟು ಕಾಳಜಿ ಮಾಡೋಕ್ಕಾಗತ್ತೆ, ನಿಮಗೆಷ್ಟು ಟ್ರೀಟ್ ಮಾಡೋಕ್ಕಾಗತ್ತೆ, ನಮ್ಮ ನಾಲೆಡ್ಜಲ್ಲಿ ನಿಮಗೆಲ್ಲ ಮಾಡ್ತೀವಿ, ಸರಿನಾ? ನಮ್ಮನ್ನು ದೇವ್ರ ಥರ ನೋಡೋದು ಬೇಡ, ಮನುಷ್ಯರ ಥರ ನೋಡಿ. ನಮಗೇನು ನಾವು ಸೇವೆ ಮಾಡ್ತೀವಿ ಅದಕ್ಕೆ ರೆಸ್ಪೆಕ್ಟ್ ಕೊಡಿ. ನಾವು ಹೇಳಿದ್ದನ್ನು ನಂಬಿ, ಟ್ರಸ್ಟ್ ಇರಬೇಕು ಪೇಷಂಟಿಗೆ ಯಾವತ್ತು ಡಾಕ್ಟ್ರ್ ಮೇಲೆ, ಅವ್ರ ನಾಲೆಡ್ಜ್ ಮೇಲೆ, ಅವ್ರ ಸ್ಕಿಲ್ಸ್ ಮೇಲೆ. ಆ ನಂಬಿಕೆ ಇದ್ದರೆ ಏನು ತೊಂದರೆ ಇಲ್ಲ. ಸೊ ಎಲ್ಲ ಡಾಕ್ಟರ್ಸು ಅದೇ ಥರ ಬೆಸ್ಟ್ ಟ್ರೀಟ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇವಾಗ ಡಾಕ್ಟರ್ ಮನಿ ಮೈಂಡೆಡ್ ಅಂದರೆ ನಾವೇನು ಹೇಳೋಕ್ಕಾಗತ್ತೆ? ಇಟ್ಸ್ ವೆರಿ ಡಿಫಿಕಲ್ಟ್ ಕ್ವಶನ್. ಇವಾಗ ಸೇವೆ ಮಾಡ್ತೀವಿ, ಹೌದು, ಎಲ್ಲದರಲ್ಲೂ ಅದೇ ರೀತಿ ಫೀಸಸ್ ಇರುತ್ತೆ. ಆ ಮಿನಿಮಲ್ ಫೀಸಸ್ ತೊಗೊತೀವಿ, ಏನು ತೊಗೋಬೇಕೋ ಅದು ತೊಗೊಳ್ತೀವಿ. ಇವಾಗ ಹೆಲ್ತ್ ಸೆಕ್ಟ್ರಲ್ಲಿ ತುಂಬ ಚೇಂಜಸ್ ಆಗಿದೆ. ದೇರ್ ಇಸ್ ಫಾಸ್ಟ್ ಗ್ರೋಯಿಂಗ್, ಟೆಕ್ನಾಲಜಿಯಲ್ಲಿ ಇನೋವೇಷನ್ಸ್ ಆಗಿದೆ, ಮೆಡಿಕಲ್ ಟೆಕ್ನಾಲಜಿಯಲ್ಲಿ. ಸೊ ಅದಕ್ಕೆ ಎಕ್ಸ್ಪೆಂಡಿಚರ್ಸ್ ಆಗಿದೆ. ನಮಗೆ ಹಿಂದೆ ನಾವು ನೋಡ್ತಿದ್ರೆ 10 years ಹಿಂದೆ MRI ತುಂಬ ವಿರಳ ಇತ್ತು, ಇವಾಗ MRI ಫಾಸ್ಟ್. ಸೊ ಅದಕ್ಕಾದ ಟೆಕ್ನಾಲಜಿ ಇದೆ. ಒಂದು ಮಷಿನ್ MRI ಹಾಕಬೇಕಂದ್ರೆ 3 crores ಆಗುತ್ತೆ. ಅದಕ್ಕೆ ನಾವು ಒಂದು 3,000 to 5,000 ಆ್ಯಾವ್ರೇಜ್ MRI ಸ್ಕ್ಯಾನ್ಗೆ ಚಾರ್ಜ್ ಮಾಡಲಿಲ್ಲ ಅಂದರೆ, ಅಥವಾ ಅದು ಪೇಷಂಟ್ಗೆ ಉಪಯೋಗಕ್ಕೋಸ್ಕರನೇ ಮಾಡ್ತಿರೋದು, ಸರಿನಾ? ಇವಾಗ ಸ್ಕ್ಯಾನ್ಸ್ ಬಂದಿದೆ ಲೇಟೆಸ್ಟಾಗಿ. ಅರ್ಲಿಯರ್ ಎಲ್ಲ ಎಲ್ಲಿತ್ತು ಸ್ಕ್ಯಾನ್ಸು? ಸೊ ಮೆಡಿಕಲ್ ಇನೋವೇಷನ್ ಆಗಿದೆ, ಗ್ರೋತ್ ಆಗ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಮನಿ ಮೈಂಡೆಡ್ ಅಂದರೆ ತಪ್ಪು. ಅವ್ರು ಏನು ಟ್ರೀಟ್ಮೆಂಟಿಗೆ ಅಂದರೆ ಏನು ಫೆಸಿಲಿಟೀಸ್ ಕೊಡ್ತಿದ್ದೀವಿ ಅದಕ್ಕೆ ನಾವು ಚಾರ್ಜ್ ಮಾಡ್ತಿದ್ದೀವಿ. ಸೊ ಆ ಥರದ್ದು ನನ್ನ ಪ್ರಕಾರ ತಪ್ಪು. ಯಾರೋ ಕೆಲವರು ಒಂದು ಕಡೆ ಕೆಲವು ಭಾಗದಲ್ಲಿ ಅಂದರೆ ಸ್ಪೇರ್ಸ್ 1%, 1.1%, 0.5% ಆ ಥರ ಮಾಡಿದ್ರಂತ ಎಲ್ಲರೂ ನೀವು ದೋಷಿಸೋದು ಎಷ್ಟು ಜನರಲೈಸ್ ಮಾಡಿದ್ರೆ ತಪ್ಪಲ್ವಾ? ಮಾತಾಡ್ತೀನಿ. ಡಾಕ್ಟರ್ ಗಣೇಶ್ ನಾಯ್ಕ್ ಅವರೇ, ವೈದ್ಯರು ಮತ್ತು ರೋಗಿಗಳ ನಡುವೆ ಇರಬೇಕಾಗಿತ್ತು ನಂಬಿಕೆ, ಟ್ರಸ್ಟ್. ಡಾಕ್ಟರ್ ವಿನಯ್ ಅವರು ಪ್ರಸ್ತಾಪ ಮಾಡಿದ್ರು. ಬಹಳ ದುರಂತ ಏನು ಅಂದರೆ ಇವತ್ತು ಅದೇ ಕಡಿಮೆ ಆಗ್ತಿದೆ. ವೈದ್ಯರಿಗೆ ಪೇಷಂಟ್ ಬಗ್ಗೆ ಆಗಲಿ ಅಥವಾ ಪೇಷಂಟ್ಗೆ ವೈದ್ಯರ ಬಗ್ಗೆ ಆಗಲಿ ಆ ಟ್ರಸ್ಟ್ ಬಿಲ್ಡ್ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಕೊಡೋ ಟ್ರೀಟ್ಮೆಂಟ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತೋ ಇಲ್ವೋ ಆ ಥರದ ಅನುಮಾನ ಬರುತ್ತೆ. ಈ ರೋಗಿಗಳು ಮತ್ತು ವೈದ್ಯರ ಸಂಬಂಧ ಹೇಗಿರ್ಬೇಕು ನಿಮ್ಮ ಪ್ರಕಾರ? ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಪೇಷಂಟ್ ಯಾವಾಗ ಬರ್ತಾರೋ ಅವ್ರು ಡಾಕ್ಟ್ರ್ ಹತ್ರ ಬಂದಾಗ ಅವ್ರು ಟ್ರಸ್ಟ್ ಮಾಡೇ ಬಂದಿರ್ತಾರೆ ಅಂತ ನಾ ತಿಳ್ಕೊಳ್ತೀನಿ. ಅನ್ಲೆಸ್ ಅವ್ರಿಗೆ ಟ್ರಸ್ಟ್ ಇಲ್ಲ, ಅವ್ರು ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ಸರಿಯಾಗೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಸೈಕಾಲಜಿಕಲ್ ಪಾರ್ಟ್ ತುಂಬ ಇರುತ್ತೆ. ಇವಾಗ ಸಪೋಸ್ ಒಂದು ಪೇಷಂಟ್ ನಮ್ಮ ಹತ್ರ ಬಂತು ಅಂತ ಹೇಳಿದ್ರೆ ನಮಗೆ 2-3 ಸಲ ನಾವು ಹೊರಗಡೆ ಹೋಗಬೇಕಾ ಅಂತ ಕೇಳೋದೇನಾದರೂ ಆ ರೀತಿ ಇದ್ದರೆ ಅವ್ರು ಯೂಶ್ವಲಿ ಅವರು ಹೊರಗಡೆ ಹೋಗಲೇಬೇಕಾಗ್ತದೆ. ಸೊ ಸೈಕಾಲಜಿಕಲಿ ಅವರು ಮೆಂಟಲಿ ಡಾಕ್ಟ್ರ್ ಮೇಲೆ ಅವರು ಡಾಕ್ಟ್ರಿಗೆ ಟ್ರಸ್ಟ್ ಮಾಡಲೇಬೇಕಾಗತ್ತೆ. ಅದು ಬಿಟ್ಬಿಟ್ಟು ಅವರು ಟ್ರಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಡಾಕ್ಟ್ರ್ ಹತ್ರ ಹೋಗಲೇಬಾರ್ದು. ಹೋಗ್ಬಿಟ್ರೆ ಅವರು ಆಮೇಲೆ ಪೇಷಂಟಿಗೂ ಸರಿಯಾಗೋದಿಲ್ಲ, ನಮಗೂ ಸರಿಯಾಗೋದಿಲ್ಲ. ಆ ಸಂಬಂಧ ಸ್ವಲ್ಪ ಕುಸಿತಾ ಇದೆ ಅಂತ ಅನ್ಸುತ್ತೆ ಇವತ್ತಿಗೆ. ನಿಮ್ಗೇನು ಅನ್ಸುತ್ತೆ? ಅಲ್ಲ, ಒಂದು ಕುಸಿತ ಪರ್ಟಿಕ್ಯುಲರ್ ಜನರಲೈಸ್ ಮಾಡೋಕ್ಕಾಗೋದಿಲ್ಲ. ಹೇಗೆ ಡಾಕ್ಟರ್ಸಿಗೆ ನಾವು ಹೇಳ್ತಿರೋ ಇವ್ರು ಸರಿ ಇಲ್ಲ, ಎಲ್ಲ ಕಡೆ ಒಂದು ಹುಳುಕಿದ್ದೇ ಇರುತ್ತೆ. ಅದು ಯಾವುದೇ ಪ್ರೊಫೆಷನಲ್ಲೂ ಇದ್ದೀರಾ, ಅದನ್ನು ನೀವು ಪರ್ಟಿಕ್ಯುಲರಾಗಿ ಒಂದಕ್ಕೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ನಾನು ಏನು ನೋಡಿರೋದಂತ ಹೇಳಿದ್ರೆ, ಯೂಶ್ವಲಿ ಈ ಓಲ್ಡರ್ ಜನ್ರೇಷನ್ ಅವರು ತುಂಬ ಟ್ರಸ್ಟ್ ಮಾಡ್ತಾರೆ. ಯಂಗರ್ ಜನ್ರೇಷನ್ ಹೇಗಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಸ್ವಲ್ಪ ಸೋಷಿಯಲ್ ಮೀಡಿಯಾನ ಅಥವಾ ಯಾವುದ್ರ ಎಫೆಕ್ಟೋ ಗೊತ್ತಿಲ್ಲ, ಬಟ್ ಅವ್ರು ಟ್ರಸ್ಟ್ ಮಾಡೋದು ಡಾಕ್ಟರ್ಸಿಗೆ 1-2 ದಿನದಲ್ಲಿ ಜ್ವರ ಕಡಿಮೆ ಆಗಿಲ್ಲ ಅಂದರೆ 3ನೇ ದಿನ ಬೇರೆ ಡಾಕ್ಟ್ರ್ ಹತ್ರ ಹೋಗೋದು ಆ ರೀತಿ, ಅಥವಾ ಗೂಗಲ್ ಚೆಕ್ ಮಾಡೋದು, ಅದು ಗೂಗಲನ್ನೇ ಅದನ್ನು ಅವರು ಡಾಕ್ಟ್ರ್ ಥರ ಟ್ರೀಟ್ ಮಾಡೋದು, ಅದೆಲ್ಲ ಆದಾಗ ಸ್ವಲ್ಪ ಪೇಷಂಟ್ಸಿಗೂ ಕಷ್ಟ, ಡಾಕ್ಟರ್ಸಿಗೂ ಕಷ್ಟ ಆಗುತ್ತೆ. ಓಕೆ, ಡಾಕ್ಟರ್ ಸುದೀಪ್ ಅವರೇ, ಅವ್ರು ಪ್ರಸ್ತಾಪ ಮಾಡೋದನ್ನು ಕಂಟಿನ್ಯೂ ಮಾಡೋದಾದರೆ, ಎಲ್ಲ ಡಾಕ್ಟರ್ಸು ಯಾರಿದ್ದಾರೆ ಅವರೆಲ್ಲರೂ ಹೇಳೋದೇನು ಅಂದರೆ ಗೂಗಲನ್ನು ದಯವಿಟ್ಟು ಫಾಲೋ ಮಾಡಬೇಡಿ ಅಂತ. ಆದರೆ ಇವತ್ತಿಗೆ ಎಲ್ಲದಕ್ಕೂ ನಾವು ಇತ್ತೀಚೆಗೆಲ್ಲ ನೋಡಿದ್ವಿ, ಸರ್ಜರಿ ಮಾಡೋಕ್ಕೆ ಹೋಗಿ, ಕೇರಳದಲ್ಲಿ ಡೆಲಿವರಿ ಮಾಡೋಕ್ಕೆ ಹೋಗಿ ಮಗು ತೀರ್ಕೊಂಡಿದ್ದು, ಇದೆಲ್ಲ ನೋಡ್ತಾ ಇದ್ದೀವಿ. ಈ ಗೂಗಲ್ ಡಾಕ್ಟರ್ ಬಗ್ಗೆ ಏನು ಹೇಳ್ತೀರಿ? ದುರಂತ ಇದು. ನಮ್ಮ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಈಗ ನೋಡಿ ವಿಜ್ಞಾನ ಎಷ್ಟು ಮುಂದಿರಿದೆ ಅಂದರೆ, ಇವತ್ತು ಕಾಲಘಟ್ಟದಲ್ಲಿ ಎಲ್ಲರೂ 120 ವರ್ಷ ಬದುಕಬೇಕಿತ್ತು. ದುರಂತ ಏನಂದರೆ 50-60 ವರ್ಷ ಬದುಕ್ತಾ ಇಲ್ಲ. ಅಂದರೆ ಟೆಕ್ನಾಲಜಿ ಚೆನ್ನಾಗಿದೆ, ಟೆಕ್ನಾಲಜಿನ ಬಳಕೆ ಮಾಡೋದು ಹೇಗೆ ಅಂತ ಜನಕ್ಕೆ ಗೊತ್ತಿಲ್ಲ. ಗೂಗಲ್ ಒಳ್ಳೆಯದು. ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಡಾಕ್ಟರ್ ಎಲ್ಲಿದ್ದಾರೆ ಅಂತ ಹುಡುಕಿ, ಡಾಕ್ಟರ್ ಹತ್ರ ಹೋಗಿ, ತಪ್ಪೇನಿಲ್ಲ. ಗೂಗಲಲ್ಲಿ ಬೇಕಾದ್ರೆ ಡಯಟ್ ಚಾರ್ಟ್ ಡೌನ್ಲೋಡ್ ಮಾಡಿ ಹುಡುಕಿ. ಯಾವುದಕ್ಕೆ ನೀವು ಗೂಗಲನ್ನು ಬಳಸಬೇಕಂದ್ರೆ ಬಳಸಿ ತೊಂದರೆ ಇಲ್ಲ. ಕೆಲವೊಬ್ಬರ ಹತ್ರ ಬರ್ತಾರೆ, ಹೆಡ್ಡೇಕ್ ಅಂತ ಸರ್ಚ್ ಮಾಡಿ ಬಂದಿದ್ದಾರೆ, ಸರ್ ನಿಮಗೆ ಕ್ಯಾನ್ಸರ್ ಆಗಿದೆ ಅಂತ ನೋಡಿದ್ದ. ಇವರಿಗೆಲ್ಲ ನಾವು ಏನು ಉತ್ತರ ಕೊಡಬೇಕು? ಅವರ ಮನಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಸಮಾಧಾನವಾಗಿದ್ದು
ತಲೆನೋವು ಅಂದ ತಕ್ಷಣ ಕ್ಯಾನ್ಸರ್ ಆಗಲ್ಲ, ಹೊಟ್ಟೆ ನೋವು ಅಂದ ತಕ್ಷಣ ಕ್ಯಾನ್ಸರ್ ಆಗಲ್ಲ. ಅದೊಂದು ದೊಡ್ಡ ಟಾಪಿಕ್. ಇವು ಕ್ಯಾನ್ಸರ್ ತೊಗೊಂಡ್ರೆ ಬೇಕಾದ್ರೆ 1 ಗಂಟೆ ಮಾತಾಡ್ಬೋದು. ಅದು ಬೇಕಾದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೀಡಿಯೋಸ್ ಮಾಡ್ಲಿಕ್ಕೆ ನಾನು ಯೋಚನೆ ಮಾಡಿದ್ದೀನಿ. ಬಟ್ ನಾನು ಗೂಗಲನ್ನು ನಂಬಿ ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಮೆಡಿಕೇಷನ್ ಮಾಡಬೇಡಿ. ದೊಡ್ಡ ದುರಂತ. ಅದರಷ್ಟು ದೊಡ್ಡ ಮಿಸ್ಟೇಕ್ನ ಮಾಡಿದ್ರೆ ಅದ್ರ ಸರಿ ಮಾಡೋಕ್ಕೂ ತುಂಬ ಅಂದರೆ ಕಷ್ಟ ಆಗುತ್ತೆ. ಯಾವತ್ತೂ ಡಾಕ್ಟ್ರನ್ನ ಗೂಗಲ್ನ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕ್ವಶನ್ಸ್ ಏನಿದ್ರು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಕೇಳಿದ್ರೆ ಅವ್ರು ಬೆಸ್ಟಾಗಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ, ಆನ್ಸರ್ ಕೊಡ್ತಾರೆ. ಅದು ನಿಮಗೆ ಕರೆಕ್ಟ್ ಸಜೆಷನ್ ಆಗಿರುತ್ತೆ. ಓಕೆ ಮಾತನಾಡ್ತೀನಿ. ಡಾಕ್ಟರ್ ವಿನಯ್ ಅವರೇ, ನಿಮಗೆ ಸಿಟಿ ಕಡೆ ಡಾಕ್ಟರ್ ಇರ್ತಾರೆ. ಈಗ ನಿಮಗೆ ಏನೇ ಕಾನೂನುಗಳನ್ನು ನಿಯಮಗಳನ್ನು ತಂದರೂ ಗ್ರಾಮೀಣ ಭಾಗದಲ್ಲಿ ವೈದ್ಯರನ್ನು ಉಳಿಸ್ಕೊಳ್ಳೋದೇ ಸವಾಲು. ಅಂಥದ್ರಲ್ಲಿ ನೀವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಸೇವೆಯನ್ನು ನೀಡ್ತಿದ್ದೀರಿ. ಅಲ್ಲಿ ಪೇಷಂಟ್ಸನ್ನು ಅವರ ಮನಸ್ಥಿತಿಗಳು ಬೇರೆ ಮತ್ತು ಅವರ ಆರ್ಥಿಕ ಸ್ಥಿತಿಗತಿ ಬೇರೆ, ಎಲ್ಲರನ್ನೂ ಎಲ್ಲ ಸಂದರ್ಭದಲ್ಲಿ ಒಂದೇ ಥರ ನೋಡೋಕ್ಕಾಗೋದಿಲ್ಲ. ಚಾಲೆಂಜಸ್ ಏನಿದೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಾಗ? ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಬೇಕಂದ್ರೆ ಫಸ್ಟು ಟ್ಯಾಬು ಇದೆ. ಲೋಕಲ್ ಪೀಪಲಲ್ಲೇ ಒಂದು ಮನಸ್ಥಿತಿ ಇದೆ. ಅಂದರೆ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕಂತ ಅವರೇ ಚೂಸ್ ಮಾಡ್ತಾರೆ. ಈಗೆಲ್ಲ ಪೇಷಂಟ್ಸ್ ನಿಮ್ಮ ಹತ್ರ ಬರಲ್ಲ, ಅವ್ರ ಮನೆ ಮದ್ದು ಮಾಡ್ತಾರೆ. ಅದು ಇಲ್ಲ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯವರವರು ಕೇಳ್ತಾರೆ ಬೇರೆ ಏನಾದರೂ. ಆಮೇಲೆ ಡಾಕ್ಟರ್ ಹತ್ರ ಬರ್ತಾರೆ. ಈ ಫಾರ್ ಎಕ್ಸಾಂಪಲ್ ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿರೋದ್ರಿಂದ ಮನೇಲಿ ಏನಾದರೂ ಪೆಟ್ಟು ಬಿದ್ದರೆ ಅವರು ಎಣ್ಣೆ ಹಾಕಿ ತಿಕ್ತಾರೆ, ಇಲ್ಲ ಅರಿಶಿನ ಹಚ್ತಾರೆ. ಕೆಲವೊಂದು ಸತಿ ಅದು ಇನ್ಫೆಕ್ಷನ್ ಆಗುತ್ತೆ, ಅಥವಾ ನಾಟಿಯಾಗಿ ಟೈಟ್ ಪಟ್ಟಿಗಳು ಅಥವಾ ಕಟ್ಟುಗಳು ಕಟ್ಟಿಸಿ ಮೂಳೆಗಳಿಗೆಲ್ಲ ತೊಂದರೆ ಆಗುತ್ತೆ, ರಕ್ತ ಚಲನೆಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಥರ ಚಾನ್ಸಸ್ ಇರುತ್ತೆ. ಟ್ಯಾಬು ಇದೆ ಫಸ್ಟ್ ಪೀಪಲಲ್ಲಿ. ಸೊ ಇವಾಗ ಕ್ರಮೇಣ ಚೇಂಜ್ ಆಗಿದೆ, ಮುಂಚೆ ಅಷ್ಟಿಲ್ಲ, ಬಟ್ ಸ್ಟಿಲ್ ಅದಿದೆ ಫಸ್ಟ್. ಸೊ ಅದಾದಮೇಲೆ ಡಾಕ್ಟ್ರ್ ಹತ್ರ ಬರ್ತಾರೆ. ಅವರ ಆರ್ಥಿಕ ಸ್ಥಿತಿ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ಕರಿತೀವಿ, ಅದು ತುಂಬ ಕಡಿಮೆ ಮಟ್ಟದ್ದಿರುತ್ತೆ. ಎಲ್ಲರಂತ ಹೇಳಲ್ಲ, ಮ್ಯಾಕ್ಸಿಮಮ್ ಪೀಪಲಿಂದು ಇರುತ್ತೆ. ಸೊ ಅದ್ರ ಅನುಗುಣವಾಗಿ ಅವ್ರಿಗೆ ಏನು ಬೆಸ್ಟ್ ಟ್ರೀಟ್ಮೆಂಟ್ ಕೊಡಬೇಕು ನಮ್ಮ ಅವೈಲಬಲ್ ಫೆಸಿಲಿಟೀಸಲ್ಲಿ ಅದನ್ನು ನಾವು ಕೊಡಬೇಕು. ನನ್ನ ಪ್ರಕಾರ ನಾವು VIP ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ನಮ್ಮದು ಮೇಯ್ನ್ ಗೋಲ್ ಅಥವಾ ಐಡಿಯಲ್ ಏನಿರಬೇಕಂದ್ರೆ ಕಾಮನ್ ಪೀಪಲಿಗೆ VIP ರೇಂಜು ಟ್ರೀಟ್ಮೆಂಟ್ ಕೊಡಬೇಕು. ಅಂದರೆ ಆ ಫೆಸಿಲಿಟೀಸು ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ತರಬೇಕಂತ ಟ್ರೈ ಮಾಡ್ತಿದ್ದೀವಿ. ಸೊ ನಾವೆಲ್ಲ ಇಷ್ಟು ಓದಿದ್ರು ಯಾಕೆ ಇಲ್ಲಿ ಬಂದು ಇದು ಮಾಡ್ತಿದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಸಣ್ಣ ಫ್ರ್ಯಾಕ್ಚರ್ ಆದರೂ ಅವರು ತುಂಬ ದೂರದ್ದು ಅಟ್ಲೀಸ್ಟ್ 40-50 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಹೋಗಬೇಕಾಗತ್ತೆ. ಸೊ ಅದೇ ಒಬ್ಬರು ಟ್ರೈನ್ಡ್ ಆರ್ಥೋಪೆಡಿಷಿಯನು ಅಥವಾ ಒಬ್ಬರು ಗೈನಕಾಲಜಿಸ್ಟ್, ಒಬ್ಬರು ಫಿಸಿಷಿಯನ್ನು ಸಡನ್ನಾಗಿ ಏನಾರು ಹಾರ್ಟ್ ಅಟ್ಯಾಕ್ ಆಯಿತು, ಸರ್ ಅಂತ ಫಿಸಿಷಿಯನ್ ಲೋಕಲ್ ರೀಜನಲ್ಲಿದ್ದರೆ ಅವ್ರು ಅಲ್ಲೇ ಅದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ, 30 minutes to 1 hour. ಆ ಗೋಲ್ಡನ್ ಪೀರಿಯಡಲ್ಲಿ ಥ್ರಾಂಬೋಲೈಸಿಸ್ ಅಥವಾ ರಕ್ತನಾಳನ್ನು ಕ್ಲಾಟ್ ಆಗೋದನ್ನು ತಪ್ಪಿಸಿದ್ರೆ ಪೇಷಂಟ್ ಜೀವ ಉಳಿಯುತ್ತೆ. ಸೊ ನಮಗೆ ಬೇಕಾಗಿರೋದು ಮೇಯ್ನ್ ಅದು. ಸೊ ಗ್ರಾಸ್ ರೂಟ್ ಲೆವೆಲಲ್ಲಿ ಕ್ವಾಲಿಟಿ ಹೆಲ್ತ್ ಕೇರ್ನ ನಾವು ಪ್ರೊವೈಡ್ ಮಾಡಬೇಕು. ಇವಾಗ ಹೆಲ್ತ್ ಅನ್ನೋದು ಎಲ್ಲರದ್ದು ಹಕ್ಕು. ಸೊ ಅದು ಬೇಸ್ಡ್ ಆನ್ ದಿ ಎಕನಾಮಿಕ್ ಕ್ರೈಸಿಸ್, ಅಂದರೆ ಪೇಷಂಟ್ ಎಕನಾಮಿಕ್ ಸ್ಟೇಟಸ್ ಮೇಲೆ ಅದು ಡಿಪೆಂಡ್ ಆಗಬಾರ್ದು. ಈವನ್ ಬಡವ ಇದ್ರೂ ಸೇಮ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಸಿಗಬೇಕು. ಅಂದರೆ ಅಷ್ಟು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಥವಾ ಫಾಸ್ಟ್ ಟ್ರೀಟ್ಮೆಂಟ್, ಆ ಕ್ವಾಲಿಟಿ ಟ್ರೀಟ್ಮೆಂಟು ಪೇಷಂಟಿಗೆ ಗ್ರಾಸ್ ರೂಟ್ ಲೆವೆಲಲ್ಲಿ ಸಿಗಬೇಕು. ಅದು ಸಿಗ್ತಾ ಇದೆಯಾ? ಸಿಗಬೇಕು ಅಂದರೆ ಏನಾಗ? ನನ್ನ ಮಟ್ಟದಲ್ಲಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಸರ್ ಮಟ್ಟದಲ್ಲಿ ಈ ಈಸ್ ಟ್ರೈಯಿಂಗ್ ಇಸ್ ಬೆಸ್ಟ್. ಈ ಸರ್ ಮಟ್ಟದಲ್ಲಿ ಹಿ ಈಸ್ ಟ್ರೈಯಿಂಗ್ ಇಸ್ ಬೆಸ್ಟ್. ಅದು ಇಂಡಿವಿಜುವಲ್ ನಾವು ಟ್ರೈ ಮಾಡ್ತಿದ್ವಿ. ಇದು ಗೌರ್ಮೆಂಟು ಅದನ್ನು ಮಾಡಬೇಕು. ಜಾಸ್ತಿ ಡಾಕ್ಟರ್ಸ್ನ ನೇಮಿಸಬೇಕು, ಫೆಸಿಲಿಟೀಸ್ನ ಇಂಪ್ರೂವ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ನ ಇಂಪ್ರೂವ್ ಮಾಡಬೇಕು. ಸೊ ಅದನ್ನೆಲ್ಲ ಮಾಡಿದ್ರೆ ಇನ್ನೂ ಬೆಟರ್ ಆಗ್ಬೋದು ಅಂತ ಅಂದ್ಕೊತೀನಿ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಷ್ಟೊಂದು PHCಯಲ್ಲಿ ಡಾಕ್ಟರ್ಸ್ ಹೋಗಲ್ಲ, MBBS ಡಾಕ್ಟರ್ಸ್ ಅಟ್ಲೀಸ್ಟ್. ಸೊ ಅವಾಗೆಲ್ಲ ತುಂಬ ಕಷ್ಟ ಆಗುತ್ತೆ ಪೇಷಂಟಿಗೆ. ಸಣ್ಣ ಜ್ವರ ಇದ್ದರು ಅಥವಾ ಮನೇಲಿ 1-2-3 ದಿನದಲ್ಲಿ ಕಡಿಮೆ ಆದರೆ ಪರವಾಗಿಲ್ಲ, ಕಡಿಮೆ ಆಗಲಿಲ್ಲ ಅಂದರೆ ಯೂಶ್ವಲಿ ಇದೆಲ್ಲ ಜಾಸ್ತಿ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸಣ್ಣ ಮಕ್ಕಳಿಗೆ, ವಯಸ್ಸಾದವರಿಗೆ, ಈ ಥರ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ, ಅದು ಮೇಜರ್ ಎಮರ್ಜೆನ್ಸಿ. ಮತ್ತು ಗರ್ಭಿಣಿಯರಿಗೆ ಅವ್ರು ಸಣ್ಣ ತಪಾಸಣೆಗೆ 40-50 ಕಿಲೋಮೀಟ್ರ್ ಹೋಗಬೇಕು, ಒಂದು ದಿನದ ಕೂಲಿ ಬಿಟ್ಟು ಹೋಗಬೇಕು. ಸೊ ಅದೇ ನಾವು ಆ ರೀಜನಲ್ಲಿದ್ದರೆ ಅಟ್ಲೀಸ್ಟ್ ನಮ್ಮ ಹತ್ರ ಬಂದರೆ 1-2 hours ಮಧ್ಯದಲ್ಲಿ ಪರ್ಮಿಷನ್ ಕೇಳಿಕೊಂಡು ಕೆಲಸದಿಂದ ಅವ್ರು ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೋದು. ಅದೇ ನಮ್ಮಂಥ ಡಾಕ್ಟ್ರನ್ನ ನೋಡಬೇಕಂದ್ರೆ ಅವರು 40-50 ಕಿಲೋಮೀಟರ್ಸು ಒಂದು ದಿನದ ಕೂಲಿನ ವೇಸ್ಟ್ ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಖರ್ಚುಗಳು ಮಾಡಿಕೊಂಡು ಬರಬೇಕಾಗತ್ತೆ. ಸೊ ಅದಕ್ಕೆ ಬರೋಷ್ಟರಲ್ಲೂ ಅವ್ರು ಬದುಕಿರೋದು ಕಷ್ಟ. ಮೇಜರ್ ಇದ್ರೆ ನಾರ್ಮಲ್ ಆಗಿ ನೋಡಲೇಬೇಕು. ಏನೋ ಒಂದು ಮಂಡಿ ನೋವು ನೋಡಬೇಕು, ಹಾರ್ಟಿಂದ ಏನೋ ನೋವು ಆಗ್ತಾ ಇದೆ ಅಥವಾ ಏನೋ ತೊಂದರೆ ಆಗ್ತಿದೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಿದೆ ಅಂತ ನೋಡ್ಬೇಕಂದ್ರೂ ಅಷ್ಟು ಒಂದಿನದ ಕೂಲಿ ಬಿಟ್ಟು ಬರಬೇಕು. ಸೊ ಇದು ಮೇಯ್ನ್ ಪ್ರಾಬ್ಲಮ್ಮು. ಸೊ ಅದಕ್ಕೆ ನಾವೇನು ಯೋಚನೆ ಮಾಡೋದಂದ್ರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಅಟ್ಲೀಸ್ಟ್ ತುಂಬ ಜನಕ್ಕೆ ಮಾಡೋಕ್ಕಾಗದೇ ಇದ್ರು, ಇವಾಗ ನಮಗೆ 100 ಜನದಲ್ಲಿ 100 ಜನಕ್ಕೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 10-20 ಜನನಾದರೂ ಸಿಟಿ ಕಡೆ ಹೋಗೋದನ್ನು ತಪ್ಪಿಸ್ಬೋದು. ನಮ್ಮ ಕೈಲಿ ಏನಾಗುತ್ತೆ, ನಮ್ಮ ರಿಸೋರ್ಸಸ್ಸಲ್ಲಿ, ನಮ್ಮ ಬೆಸ್ಟಲ್ಲಿ, ನಮ್ಮ ನಾಲೆಡ್ಜ್ ಏನು ಗೇನ್ ಮಾಡಿದ್ದೀವಿ, ನಮ್ಮ ಫೆಸಿಲಿಟೀಸ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಏನು ಮಾಡ್ಬೋದು ಅದನ್ನು ಬೆಸ್ಟ್ ನಾವು
ಟ್ರೈ ಮಾಡ್ಬೋದು. ಡಾಕ್ಟರ್ ಗಣೇಶ್ ನಾಯ್ಕ್ ಅವರೇ, ಸಾಮಾನ್ಯ ವೈದ್ಯರೆಲ್ಲ ತುಂಬ ಒತ್ತಡವನ್ನು ಅನುಭವಿಸಿದ್ದು ಕೋವಿಡ್ ಸಂದರ್ಭದಲ್ಲಿ. ಆ ಸಂದರ್ಭ ನೆನಪು ಮಾಡಿಕೊಂಡ್ರೆ ಅಂದರೆ ಹೆಚ್ಚು ಜನಕ್ಕೆ ಅಡ್ಮಿಷನ್ ಸಿಗ್ತಾ ಇರಲಿಲ್ಲ, ಬೆಡ್ಗಳಿಲ್ಲದೆ ಭಯದಲ್ಲೇ ಎಷ್ಟೋ ಜನ ತೀರ್ಕೊಳ್ಳೋ ಪರಿಸ್ಥಿತಿ ಬಂತು. ಆ ಸ್ಥಿತಿ ನೆನಪು ಮಾಡಿಕೊಂಡ್ರೆ ಮತ್ತು ಆಗಿನ ಟ್ರೀಟ್ಮೆಂಟ್, ಆಗಿನ ರೋಗಿಗಳ ಮನಸ್ಥಿತಿ, ಅದನ್ನೆಲ್ಲ ಹೇಗೆ ನೆನಪು ಮಾಡ್ಕೋಬೋದು ತಾವು? ಕೋವಿಡ್ ಟೈಮಲ್ಲೇ ಒಂದು ಸಂಕಷ್ಟ, ಎಲ್ಲರಿಗೂ ಕಷ್ಟದ ವಿಚಾರ. ಯಾಕಂತ ಹೇಳಿದ್ರೆ ಒಂದು ನಮಗೆಲ್ಲ ಲಾಕ್ಡೌನ್ ಇತ್ತು. ಆ ಟೈಮಲ್ಲಿ ಯಾರೂ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಎಂಥದ್ದು ಇರಲಿಲ್ಲ. ಬಟ್ ಆ ಟೈಮಲ್ಲಿ ನನಗೇನು ಅನಿಸಿದ್ದಂದರೆ, ನಮ್ಮದು ಪರ್ಸ್ನಲಿ ಹೇಳಬೇಕಂದ್ರೆ ನನ್ನ ತಾಯಿನೇ ಅಡ್ಮಿಟ್ ಆಗಿದ್ದರು ಹಾಸ್ಪಿಟ್ಲಲ್ಲಿ. ಅವರಿಗೆ ಏನಂತ ಹೇಳಿದ್ರೆ ಫಸ್ಟ್ ವೇವಲ್ಲಿ ಕೋವಿಡ್ ಆಗಿತ್ತು. ಆ ಟೈಮಲ್ಲಿ ಅವರು ತುಂಬ ಸಫರ್ ಆಗಿದ್ದರು. ನನಗೆ ಅದನ್ನೆಲ್ಲ ನೋಡಾದ್ಮೇಲೆ ನಾವೊಂದು ಇನಿಷಿಯಲ್ ಟ್ರೀಟ್ಮೆಂಟ್ ಏನು ಮಾಡಬೇಕು, ಆ ಟೈಮಲ್ಲಿ ಏನು ಟ್ರೀಟ್ಮೆಂಟ್ ಮಾಡಬೇಕಂತನೂ ಗೊತ್ತಿರಲಿಲ್ಲ. ಹೌದು, ಪ್ರೋಟೋಕಾಲ್ ನಮ್ಮ ಲಕ್ಕಿಲಿ ಇಂಡಿಯಾದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಡೆಕ್ಸೋನಾ ಅಂತ ಸ್ಟಿರಾಯ್ಡ್ಸ್ ಎಲ್ಲ ಯೂಸ್ ಮಾಡೋದು ಆ ಮೂಮೆಂಟಲ್ಲಿ ಬಂದಿದ್ದು. ಯಾವಾಗ ಮುಂಚೆ ಅಂದರೆ ಏನಂತ ಇತ್ತಂದರೆ ಸ್ಟಿರಾಯ್ಡ್ಸ್ ಯೂಸ್ ಮಾಡಿದ್ರೆ ಅದು ಕೆಟ್ಟದು ಅಂತ ಹೇಳ್ಬಿಟ್ಟು. ಬಟ್ ಮೆಜಾರಿಟಿ ಇಂಡಿಯಾದಲ್ಲಿ ಲೈಫ್ ಹಂಗಂದರೆ ಡೆತ್ ಕಡಿಮೆ ಆಗೋಕ್ಕೆ ಕಾರಣ ಏನಂತ ಹೇಳಿದ್ರೆ ಸ್ಟಿರಾಯ್ಡ್ಸ್ ಒನ್ ಆಫ್ ದ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಕೋವಿಡ್ ಟೈಮಲ್ಲಿ. ಅದು ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ. ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಅದು ಏನು ಆ ಲಂಗ್ಸಿಗೆ ಎಫೆಕ್ಟ್ ಆಗಿರುತ್ತೆ, ಅದರದ್ದು ಆ ಊತ ಬಂದಿರೋದು, ಆ ಲಂಗ್ಸಲ್ಲಿರೋದು ಊತ, ಆ ಬ್ರೆತ್ಲೆಸ್ನೆಸ್ ಅದೆಲ್ಲ ಕಡಿಮೆ ಆಗುತ್ತೆ. ಅದು ಒಂದು ಲೈಫ್ ಸೇವಿಂಗ್ ಡ್ರಗ್ ಅಂತ ಆ ರೀತಿ ಬಂತು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಆ ಟೈಮಲ್ಲಿ ನಾವೇನು ಅಬ್ಸರ್ವ್ ಮಾಡಿರೋದು, ಪೇಷಂಟ್ಸ್ ಐಸೋಲೇಷನ್ನು, ಕ್ವಾರಂಟೈನ್ ಅದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಯಾಕಂದರೆ ಐಸೋಲೇಟ್ ಮಾಡಿದ ಕೂಡಲೇ ಇವಾಗ ಯಂಗ್ಸ್ಟರ್ಸಿಗೆ ಅವ್ರು ಹೇಗಾದರೂ ಇದು ಮಾಡ್ತಾರೆ. ಎಷ್ಟೋ ಜನ ಆ ಟೈಮಲ್ಲಿ ಅವರಿಗೆ ಐಸೋಲೇಟ್ ಮಾಡಿದಾಗ ಅವ್ರಿಗೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಹೋದರು, ಅದು ಆ ರೀತಿ ಎಲ್ಲ ನಾವು ಕೇಳಿದ್ದೇವೆ. ಬಟ್ ನನಗೇನು ಅನಿಸಿತ್ತು ಅಂತ ಹೇಳಿದ್ರೆ, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಮಗೇನು ಅನಿಸ್ತು ಅಂದರೆ ಎಲ್ಲರಿಗೂ ಹೇಗೂ ಸ್ಪ್ರೆಡ್ ಆಗಿದ್ದು ಆಗ್ತಾನೇ ಇತ್ತು. ಸೊ ಜಸ್ಟ್ ಒಂದು ಮಾಸ್ಕ್ ಯೂಸ್ ಮಾಡಿಬಿಟ್ಟು ನಾವು ಅದನ್ನು ಅಷ್ಟು ಅದರಲ್ಲಿ ಪ್ರೋಟೋಕಾಲ್ಸ್ ಎಲ್ಲ ಯೂಸ್ ಮಾಡೋದು ಬೇಡ ಇತ್ತು ಅನಿಸುತ್ತೆ ಅಷ್ಟೇ. ಅಲ್ಲ, ಅದನ್ನು ಭಾಳಷ್ಟು ಡಾಕ್ಟ್ರು ಆ ಸಂದರ್ಭದಲ್ಲಿ ಹೇಳಿದರೆ ನಂಬಲಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ಕಕ್ಕಿಲಾಯತರದವರು ಮೊದಲೇ ಹೇಳಿದರು, ಈಗ ಅದನ್ನು ಎಲ್ಲರೂ ನಂಬ್ತಾ ಇದ್ದಾರೆ. ಡಾಕ್ಟರ್ ಸುದೀಪ್ ಅವರೇ, ಇದನ್ನು ಭಾಳ ಚೆನ್ನಾಗಿ ನೀವು ನೋಡಿದ್ದೀರಾ, ನಾನು ನೋಡಿದ್ದೀನಿ. ಗ್ರಾಮೀಣ ಭಾಗದಲ್ಲಿ ವೈದ್ಯರೇ ಇಲ್ಲ, ಜನಕ್ಕೆ ಭಯ ಬಂದುಬಿಟ್ಟಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನೀವು ಅನೇಕರಿಗೆ ಹೇಳಿದ್ರಿ ಏನೂ ಆಗಿಲ್ಲ, ಆ್ಯಕ್ಚುಲಿ ಅವ್ರಿಗೆ ಕೋವಿಡ್ ಬಂದಿತ್ತು, ಅದು ನಿಮಗೂ ಗೊತ್ತಿತ್ತು, ಆದರೆ ಯಾರಿಗೂ ಕೋವಿಡ್ ಏನೂ ಬಂದಿಲ್ಲ, ಆರಾಮಾಗಿದ್ದೀರಿ ಹೋಗಿ ಅಂತ, ನಾರ್ಮಲ್ ಜ್ವರ ಅಂತ. ಇದೆಷ್ಟೋ ಜನಕ್ಕೆ ಒಂದು ಬೂಸ್ಟ್ ಕೊಡ್ತು, ನನಗೇನೂ ಆಗಿಲ್ಲ ಅಂತ. ಅಂದರೆ ಈ ಥರದ್ದೊಂದು ಹ್ಯಾಂಡಲ್ ಮಾಡೋದು ಇದೆಯಲ್ಲ, ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಒಂದು ಭಾಗ, ಒಂದು ಪಾರ್ಟ್, ಅದು ಇನ್ನೊಂದು ಪಾರ್ಟ್ ಅವರಲ್ಲಿ ಒಂದು ವಿಶ್ವಾಸ ತುಂಬೋದು. ಇದನ್ನು ಹೇಗೆ ನೆನ್ಪು ಮಾಡ್ಕೋತೀರಿ ತಾವು ಆ ದಿನಗಳನ್ನು? ನನ್ನ ಜೀವಿತದ ಇತಿಹಾಸದಲ್ಲೇ ಜುಲೈ ತಿಂಗಳಲ್ಲಿ, ತಾರೀಕು ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಆ ತಿಂಗಳು ನೆನಪಾಗತ್ತೆ 2020ರಲ್ಲಿ. ಸೊ ನನಗೆ ಪ್ರಪಂಚದಲ್ಲಿ ನನಗೆ ಯಾವ್ದಾದ್ರು ದೊಡ್ಡ ಒಂದು ಪೊಸಿಷನ್ ಸಿಕ್ಕಿದೆ ಅಂದರೆ ಅದೇ ಅನ್ಬೋದು. ನಾನು ಪ್ರಧಾನಮಂತ್ರಿ ಒಂದು ಆಗಲ್ಲ, ಆದರೂ ನನಗೆ ಆ ಖುಷಿ ಸಿಗಲ್ಲ. ಯಾಕಂದರೆ ಅವತ್ತು ಹೇಳಿದ ಒಂದು 8 ನಿಮಿಷ ವೀಡಿಯೋ ಪ್ರಪಂಚಾದ್ಯಂತ ವಿತಿನ್ 24 hours ಒಂದು ಕೆಲ ಲಕ್ಷ ಆಯಿತು. ಆಮೇಲೆ ಎಲ್ಲ ಶಾರ್ಟ್ಸ್ ನನ್ನ ಫೋಟೋ ನಾನು ಬರ್ತಾಯಿದ್ದೆ, ನನ್ನ ವೀಡಿಯೋ ಬರ್ತಾಯಿದೆ. ನಾನು ಏನು ಮಾತಾಡಿ ನನಗೆ ಭಯ. ಆದರೆ ಅದರಲ್ಲಿ ಎಷ್ಟೋ ಅಂತ ಗಾಂಭೀರ್ಯವುಳ್ಳಂಥ ವಿಷಯ ಇತ್ತು, ಆತ್ಮಹತ್ಯೆ ತುಂಬದ ವಿಷಯ ಇತ್ತು. ಎಷ್ಟೋ ಡಾಕ್ಟರ್ಸ್ಗಳು ಕೇಳಿದ್ದಾರೆ, IAS IPS ಅಧಿಕಾರಿ ಕೇಳಿದ್ದಾರೆ. ಆಮೇಲೆ ಎಲ್ಲ ಗ್ರೂಪ್ಸಲ್ಲಿ ಅದನ್ನು ಶೇರ್ ಮಾಡಿದ್ರೆ ಒಬ್ಬರು ಇಲ್ಲ. 2 ವೇವಲ್ಲಿ ಅದು ತಿಂಗಳಾನುಗಟ್ಟಲೆ ಓಡಿದೆ. ಅದರಲ್ಲಿ ಏನಿದೆ ಅಂದರೆ, ನಾನು ಹೇಳಿದಿಷ್ಟೇ, ಆತ್ಮಸ್ಥೈರ್ಯ ಅಷ್ಟೇ. ನಿಮ್ಮ ಹರ್ಷ ಹೃದಯ ಒಳ್ಳೆ ಔಷಧ ಅಂತ ಒಂದು ವರ್ಡ್ ಇದೆ. ಅಂದರೆ ಹರ್ಷ ಹೃದಯ ಅಂದರೆ ಹ್ಯಾಪಿಯಾಗಿದ್ದರೆ ಅದು ಬೆಸ್ಟ್ ಮೆಡಿಸಿನ್. ಲಾಫ್ಟರ್ ಈಸ್ ಅ ಬೆಸ್ಟ್ ಮೆಡಿಸಿನ್ ಅಂತ. ಅದು ಇನ್ನೊಂದು ಆಪೋಸಿಟ್ ಅಂದರೆ ಕುಂದಿದ ಮನಸ್ಸು ಒಣಮೈ ಅಂತ. ಅಂದರೆ ನಾವು ಕುಂದು ಹೋಗ್ಬಿಟ್ರೆ, ಒಣಮೈ ಅಂದರೆ ಆಲ್ಮೋಸ್ಟ್ ಡ್ರೈ ಬೋನ್ಸ್ ಆಗುತ್ತೆ, ಅಂದರೆ ಸತ್ತೋಗ್ಬಿಡ್ತೀರಿ ಅಂತ ಅರ್ಥ. ಆ ಒಂದು ವರ್ಡು ಇಡೀ ಪ್ರಪಂಚದ ಎಷ್ಟೋ ಜನರಿಗೆ, ದೇಶ ವಿದೇಶದಲ್ಲಿರುವಂಥ ಕನ್ನಡಿಗರಿಗೆ ಮತ್ತು ಎಷ್ಟೋ ಜನರಿಗೆ ಆ 8 ನಿಮಿಷ ವೀಡಿಯೋ ದಿನಕ್ಕೆ 3 ಸತಿ ಕೇಳಿ ನನಗೆ ಗುಣ ಆಗಿದೆ ಅಂತ ನನಗೆ ಎಷ್ಟೋ ಕರೆಗಳು ಬಂದಿದೆ. ಅಂದರೆ ಇದು ವಿಸ್ಮಯ ಹೇಳಬೇಕಂದ್ರೆ, ಒಂದು ಪಾಸಿಟಿವ್ ವರ್ಡ್ ಒಬ್ಬ ಮನುಷ್ಯನ ಒಂದು ಸಾಯುವಂಥ ಸ್ಥಿತಿಯಲ್ಲಿ ಕೂಡ ಅವನು ಬದುಕಂಗೆ ಮಾಡುತ್ತೆ ಅಂತೇಳಿ. ಮತ್ತು ಕೋವಿಡ್ ಟೈಮಲ್ಲಿ ನಿಜ ಹೇಳಬೇಕಂದ್ರೆ, ಅದೊಂದು ಭಯದಲ್ಲಿ ಎಷ್ಟು ಸತ್ತೋದ್ರು. ಕೋವಿಡ್ ಬಂದು ಸತ್ತೋರ ಸಂಖ್ಯೆ ನಾನು ಹೇಳಬೇಕಂದ್ರೆ ಅಬ್ಬಬ್ಬ ಅಂದರೆ 1% ಅನ್ಬೋದು. ಇನ್ನು ಮಿಕ್ಕಿ 90% ಸತ್ತೋರು ನಿಜವಾಗ್ಲೂ ಭಯದ ಸತ್ತೋರು. ನನ್ನ ಹತ್ರ ಬಂದಿರೋ ಕೋವಿಡ್ ಪೇಷಂಟ್ಸು, ಗಣೇಶ್ ನೆಕ್ಸ್ಟ್ ಹತ್ರ ಬಂದಿರೋ ಕೋವಿಡ್ ಪೇಷಂಟ್ಸು, ವಿನೇಶ್ ಹತ್ರ ಬಂದ ಕೋವಿಡ್ ಪೇಷಂಟ್ ಯಾರು ಸತ್ತಿಲ್ಲ. ನಾನು ಅಂದರೆ ಸತ್ತಿಲ್ಲ ಅನ್ನೋದಕ್ಕೆ 90% ಸತ್ತಿಲ್ಲ ನನಗೆ ಗೊತ್ತಿದ್ದ ಹಾಗೆ.
ಕ್ರಿಟಿಕಲ್ ಆಗಿ ಲಾಸ್ಟ್ ಮೂಮೆಂಟ್ ಬಂದಾಗ ಯಾರು ಡಾಕ್ಟ್ರು ಹೊಣೆ ಆಗಲ್ಲ. ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಬಂದವರು ನಾನು ಸುಮಾರು ಒಂದು 3-4 ಜನ ಟ್ರೀಟ್ ಮಾಡಿದ್ದೀನಿ. ಸರ್ ಅಂತೂ 10-20 ಜನ ಟ್ರೀಟ್ ಮಾಡಿದ್ದಾರೆ. ನಾನು ಹೊಗಳಿಕೆ ಹೇಳ್ತಾ ಇಲ್ಲ. ನಮ್ಮ ಏರಿಯಾದಲ್ಲಿ ಕೋವಿಡೇ ಇಲ್ಲ ಅಂತ ನ್ಯೂಸ್ ಬರ್ತಿತ್ತು. ಆಮೇಲೆ ತನಿಖೆ ಮಾಡಿದ್ರು ಕೋವಿಡ್ ಯಾಕಿಲ್ಲ ಅಂತ. ಇಲ್ಲೊಬ್ಬ ಡಾಕ್ಟ್ರ್ ಇದ್ದಾರೆ, ಡಾಕ್ಟರ್ ಸುದೀಪ್ ಅಂಥ ಒಂದು ಸ್ಥಿತಿ ಬಂತು. ಅಂದರೆ ನಾನು ಹೈಲೈಟ್ ಮಾಡೋಕ್ಕೆ ಹೇಳ್ತಿಲ್ಲ, ನಾನು ಹೇಳಿದ ಧೈರ್ಯದ ಮಾತು. ನಮ್ಮ ಊರಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಯಿತು. ಅಕ್ಕಪಕ್ಕ ಜಿಲ್ಲೆಯಲ್ಲಿ ದಿನಕ್ಕೆ 10-20 ಸಾವಾಗ್ತಾಯಿತ್ತು. ನಮ್ಮ ಜಿಲ್ಲೆಯಲ್ಲಿ ಕೇವಲ ಎಲ್ಲೋ 1-2 ಸಾವಾಗ್ತಾಯಿತ್ತು. ಅಂದರೆ ಜಿಲ್ಲೆ ಅನ್ನೋಕ್ಕಿಂತ ತಾಲೂಕಲ್ಲಿ, ಜಿಲ್ಲೆ ಮಟ್ಟಕ್ಕೆ ಹೋಗಿಲ್ಲ ನಾವು, ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡಿದ್ವಿ. ಸೊ ತಾಲೂಕು ಮಟ್ಟದಲ್ಲಿ ಸಾವಿನ ಸಂಖ್ಯೆ ತುಂಬ ಕಡಿಮೆ ಇತ್ತು. ಸಾವಾಗಿಲ್ಲ ಅಂತ ಹೇಳ್ತಿಲ್ಲ, ಕೋವಿಡ್ ಬಂದಿಲ್ಲ ಅಂತ ಹೇಳ್ತಿಲ್ಲ. ಕೋವಿಡ್ ಬಂದಿದ್ದು ನಿಜ, ಕೋವಿಡ್ ಇರೋದು ನಿಜ. ಅದು ಈಗಿಂದಲ್ಲ, ಕೆಲ ದಶಕಗಳಿಂದ ಪ್ರಪಂಚ ಇದೆ, ಆದಿಂದ ಇದೆ. ಸೊ ಕೋವಿಡ್ ಹೋಗ್ಸೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ ಈ ಕೋವಿಡ್ ಟೈಮ್ ಬಂದು ಒಂಥರ ಹಿಸ್ಟೋರಿಕಲ್ ಇವೆಂಟ್ ಆಯಿತು. ಎಷ್ಟೋ ಜನ ಪ್ರಾಣ ಕಳ್ಕೊಂಡ್ರು ಅನಾವಶ್ಯಕವಾಗಿ. ಆದರೆ ಒಂದು ಸುಳ್ಳನ್ನು, ಅಂದರೆ ಸುಳ್ಳನಕ್ಕಿಂತ ಭಯದಿಂದ ಎಷ್ಟೋ ಜನ ಸತ್ತರು. ಮತ್ತು ಈಗ ಇನ್ನೊಂದು ವೇವ್ ಮಧ್ಯದಲ್ಲಿ ಬಂತು, ಹೃದಯಘಾತ ಅಂತ. ನಾನು ಅದನ್ನು ಕೂಡ ಖಂಡಿಸಿದೆ. ಹೃದಯಘಾತ ಅನ್ನೋದು ಅದೇನು ವೇವ್ ಅಲ್ಲ. ಒಂದು ಯಾವುದೋ ಪರ್ಟಿಕ್ಯುಲರ್ ಡಿಸ್ಟಿಕಲ್ಲಿ ಇಷ್ಟೊಂದು ಸತ್ತೋದ್ರು ಅಂತೇಳಿ ಆ ವಿಡಿಯೋ ಕೇಳಿದ್ರಲ್ಲ ನನಗೆ, ಅಂದರೆ ನ್ಯೂಸಲ್ಲಿ ಬರೋದನ್ನು ನೋಡಿಬಿಟ್ಟು ಭಯದಲ್ಲಿ ಎಷ್ಟೊಂದು ಕಾಲ್ ಮಾಡೋದು. ನನ್ನ ದಿನ ನನಗೆ ಗೊತ್ತಿದೆ, ಸರಿ ಗೊತ್ತಿದೆ. ಸರ್ ನೀವು ECG ಮಾಡ್ತಿರೋ ಗೊತ್ತಿಲ್ಲ. ಪರ್ ಡೇ ನನ್ನ ಪ್ರಾಕ್ಟೀಸಲ್ಲಿ ನಾನು 2-3 ECG ಮಾಡಿದೆ ಅಷ್ಟೇ ಗೊತ್ತು. ಅವತ್ತು 20 ECG ಮಾಡಿದ್ದೀನಿ, 20 ECG. ನನಗೆ ರಾತ್ರಿ 12 ಗಂಟೆಗೆ ಮಲಗಕ್ಕೆ ಬಿಡ್ತಿಲ್ಲ. ನನಗೆ ತಾಳಕ್ಕಾಗದೆ 12 ಗಂಟೆ ರಾತ್ರಿಗೆ ಒಂದು ವೀಡಿಯೋ ಮಾಡಿ ಹಾಕ್ತೆ. ಸುಮಾರು 4 ಲಕ್ಷ ನೋಡಿದ್ದಾರೆ. ದಯವಿಟ್ಟು ಆ ವೀಡಿಯೋ ನನ್ನ ಎಲ್ಲರೂ ಡಾಕ್ಟರ್ ಸುದೀಪ್ ಅಂತ ಹೆಸರು ಹುಡುಕಿ ಅದು ನೋಡಿದ್ರೆ ನಿಮಗೆ ಅರ್ಧ ಆತ್ಮಸ್ಫಿಯರ್ ಬರುತ್ತೆ. ಅಂದರೆ ನೀವು ಡಾಕ್ಟರ್ ಹತ್ರ ಹೋಗಿಬಿಡಿ ಅಂತ ಹೇಳ್ತೀನಿ. ನಾನು ಡಾಕ್ಟ್ರೇ, ನೀವು ಬಂದಿಲ್ಲ ನನಗೆ ದುಡ್ಡು ಬರಲ್ಲ. ನೀವೆಲ್ಲ ಡಾಕ್ಟರ್ ಹತ್ರ ಹೋಗಿ. ನನ್ನ ವಿಷಯ ಏನಂದರೆ, ಭಯಪಟ್ಟು ನೀವು ಸಾಯಬೇಡ್ರಿ. ಮನುಷ್ಯನಿಗೆ ಆಯುಷ್ಯ ಬಂದು ಮನುಷ್ಯನಿಗೆ ದೇವ್ರು ಕೊಟ್ಟಿದ್ದಾನಂತೆ. ಒಬ್ಬ ಮನುಷ್ಯ 120 ವರ್ಷ ಒಂದು ಆಯುಷ್ಯ ದೇವ್ರು ಕೊಟ್ಟಿದ್ದಾನಂತೆ. ಅದು ಕೆಲವೊಂದು ಬುಕ್ಸಲ್ಲಿ ಬರೆಯಲ್ಪಟ್ಟಿದೆ, ಪರ್ಟಿಕ್ಯುಲರ್ ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ಇವತ್ತು ಅಂದರೆ ಈಗಿನ ಜನ್ರೇಷನ್ಗೆ ನಿಮಗೆ ಓರ್ವ ಮನುಷ್ಯನ ಲೈಫ್ ಸ್ಪ್ಯಾನ್ ಅಷ್ಟು ಉಳಿದಿದೆಯಾ? ಖಂಡಿತ ಉಳಿದಿಲ್ಲ. 120 ಅಂತ ಯಾವುದೋ ಒಂದು ದೇಶ ಜಿನೇವಾ ಅಂತ ಸರ್, ನೀವು ಕಮ್ಯುನಿಟಿ ಮೆಡಿಸಿನ್ ಬುಕ್ಕಲ್ಲಿ ಓದಿರ್ಬೋದು. ಅದ್ರಲ್ಲಿ ನಾವು ಯಾವುದೋ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನಮ್ಮ ಸರ್ ಒಬ್ಬರು ಇದ್ದರು, ಅವ್ರು ನೀಟಾಗಿ ಹೇಳೋರು ಅಲ್ಲಿ 100 ವರ್ಷಕ್ಕಿಂತ ಯಾರು ಕೆಳಗೆ ಸತ್ತೇ ಇಲ್ಲ ಅಂತೆ. ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ನಗ್ತಾರಂತೆ, ಗಂಡ ಹೆಂಡತಿ ಖುಷಿಯಲ್ಲಿ ಇರ್ತಾರಂತೆ. ಇವತ್ತು ಫ್ಯಾಮಿಲಿಗಳು ಹಾಳಾಗಿರೋದು ಒಂದೇ ಕಾರಣ, ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಜಗಳ. ಇದು ಆ್ಯಕ್ಚುಲಿ ಡಾಕ್ಟರ್ ಪ್ರೋಗ್ರಾಮಲ್ಲಿ ಇದು ಹೇಳಬಾರ್ದು. ಒಬ್ಬ ಮನುಷ್ಯನಿಗೆ ಪ್ರೀತಿ ಇಲ್ಲ ಅಂದರೆ, ಸಂತೋಷ ಇಲ್ಲ ಅಂದರೆ, ಅವನಿಗೆ ಮೆಡಿಸಿನ್ ಅಲ್ಲ, ಮನೆಯಲ್ಲೇ ಮೆಡಿಸಿನ್ ಇಟ್ಕೊಳ್ಳಿ, ಅವ್ನು ಬದುಕೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಳ್ಳೆ ಹಾಸಿಗೆ ಇದೆ, ಕೆಲವು ನಿದ್ದೆ ಬರಲ್ಲ. ಅಲ್ಲ, ಐ ಥಿಂಕ್ ದಿಸ್ ಇಸ್ ಕಾಂಟ್ರಡಿಕ್ಟರಿ. ಯಾಕಂದರೆ ಸಂತೋಷ, ಪ್ರೀತಿ, ನೆಮ್ಮದಿ ಎಲ್ಲ ಇದ್ದವರು ಹಂಗಾದ್ರೆ ತುಂಬ ವರ್ಷ ಬದುಕ್ತಾರೆ ಅಂತ ಅದಕ್ಕೆ ಏನು ಸಂಶೋಧನೆ ಇದೆ? ಖಂಡಿತ ಮ್ಯಾಮ್. ಯಾಕಂದರೆ ಒಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಒಂದು ಸಂಶೋಧನೆ ಆಗಿದೆ, ಅಂದರೆ ನಾನು ವರ್ಡ್ಸ್ ಬಗ್ಗೆ ಹೇಳ್ತೀನಿ, ಮಾತಿನ ಶಕ್ತಿ ಎಷ್ಟು ಅಂತ. ಒಂದು ಸಂಶೋಧನೆ ಮಾಡ್ತಾರೆ, 2 ರ್ಯಾಬಿಟ್ ಇಡ್ತಾರಂತೆ ಒಂದು ದೇಶದಲ್ಲಿ, ಜಪಾನಲ್ಲೂ ಚೈನಾದಲ್ಲೂ ಸೈಂಟಿಸ್ಟ್. 2 ಕ್ಲೋಸ್ ರೂಮಲ್ಲಿ ಇಡ್ತಾರೆ, 2 ಸೇಮ್ ಎನ್ವೈರ್ಮೆಂಟ್, ಅದೇ ಎನ್ವೈರ್ಮೆಂಟ್ ಅದಕ್ಕೆ ಇದೆ, ಇದಕ್ಕೆ 2 ರ್ಯಾಬಿಟ್ಗೆ ಸೇಮ್ ಎನ್ವೈರ್ಮೆಂಟ್ ಇದೆ, ಒಂದೇ ಫುಡ್ಡು, ಒಂದೇ ವಾಟರು. ಆದರೆ ಪರ್ಸನ್ ಬಂದು 2 ಮಾತಾಡ್ತಾರೆ. ಒಂದು ರ್ಯಾಬಿಟಿಗೆ ಬಂದು ಡೈಲಿ ಬಂದು, ನೀನು ಚೆನ್ನಾಗಿರು, ನಾನು ಪ್ರೀತಿಯಿಂದ ನೋಡ್ಕೊಳ್ತೇನೆ, ನೀನು ಆರಾಮಾಗಿರ್ತೀಯ, ದಪ್ಪ ಆಗ್ತೀಯಾ, ನೀನು ಹುಷಾರಾಗಿರ್ತೀಯ ಅಂತ ಹೇಳ್ತಾನೆ. ಅದೇ ಸೈಂಟಿಸ್ಟ್ ಇನ್ನೊಂದು ರ್ಯಾಬಿಟ್ ಹೋಗ್ಬಿಟ್ಟು ವಿರುದ್ಧವಾಗಿ ಮಾತಾಡ್ತಾನೆ, ನೀನು ಬೇಗ ಸತ್ತೋಗ್ಬಿಡ್ತೀಯಾ, ನಿನಗೆ ಆರಾಮೇ ಇರಲ್ಲ, ನೀನು ಕಾಯಿಲೆ ಬಂದುಬಿಡುತ್ತೆ ಅಂತ. ಒಂದು ವಾರದಲ್ಲೇ ಒಂದು ರ್ಯಾಬಿಟ್ ಸತ್ತೋಯ್ತು. ಯಾವ ಸತ್ತೋಗಿರ್ಬೋದು? ಬೈದಿದ್ದ ರ್ಯಾಬಿಟ್ ಸತ್ತೋಯ್ತು ಅಂತ. ಅಂದರೆ ಅವ್ರು ಲಾಸ್ಟಿಗೆ ಪ್ರೂವ್ ಮಾಡ್ತಾರೆ, ನಮ್ಮ ಮಾತಲ್ಲಿ ಶಕ್ತಿ ಇದೆ. ಮತ್ತು ನಾವು ಏನು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ, ಪಾಸಿಟಿವ್ ಥಾಟ್ಸ್, ಅದನ್ನು ನಮ್ಮ ಜೀವಿತವನ್ನೇ ಬದಲಾಯಿಸುತ್ತೆ. ಅದು ನಮ್ಮ ಆರೋಗ್ಯ, ಆಯುಷ್ಯನ ಹೆಚ್ಚಿಸುತ್ತೆ. ಇದರ ಮುಂದೆ ಯಾವ ಮೆಡಿಸಿನ್ ಕೂಡ ಇಲ್ಲ ಅಂತ ಅವ್ರು ಲಾಸ್ಟಿಗೆ ಒಂದು ಟೈಟಲ್ ಕೊಡ್ತಾರೆ. ಅದು ಎಕ್ಸಾಕ್ಟ್ಲಿ ನನಗೆ ಯಾರಂತ ಗೊತ್ತಿಲ್ಲ, ಬಟ್ ಸಾಧ್ಯ ಆದರೆ ಹುಡುಕಿ ನಾನು ನಿಮಗೆ ಬರೆಸಿ ಹೇಳ್ತೀನಿ. ಡಾಕ್ಟರ್ ವಿನಯ್ ಅವರೇ, ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ಅಂದರೆ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆಗಳು ಹೆಚ್ಚಿದೆ. MBBS ಡಾಕ್ಟರ್ಗಳು PHCಗೆ ಬರೋದಿಲ್ಲ, PHC ಸಂಖ್ಯೆ ಕಡಿಮೆ ಇದೆ, ಮತ್ತು ಫೆಸಿಲಿಟೀಸು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇಲ್ಲ ಅಂತ. ಏನು ಮಾಡಬೇಕಂದ್ರೆ ಸಾಮಾನ್ಯ ಜನರಿಗೂ, ಸಮಾಜದ ತಳಮಟ್ಟದ ವ್ಯಕ್ತಿಯು ಗುಣಮಟ್ಟದ ಆರೋಗ್ಯ ಸೇವೆ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಅಂತೀರಿ ತಾವು? ಮತ್ತು ನಾವು ನಮಗೆ ಹಂಗೆ ನೋಡೋಕೆ ಹೋದರೆ ಸೆಂಟ್ರಲ್ ಇರ್ಬೋದು, ಸ್ಟೇಟ್ ಇರ್ಬೋದು, ಹೆಲ್ತಿಗಿಡೋ ಬಜೆಟೇ ಭಾಳ ಕಡಿಮೆ. ಆ್ಯಕ್ಚುಲಿ ಹೆಲ್ತ್ ಮತ್ತು ಎಜುಕೇಷನ್ ಪ್ರಿಯಾರಿಟಿ ಸೆಕ್ಟರ್ ಆಗಬೇಕು, ದುರಂತದ ಆಗ್ತಾ ಇಲ್ಲ. ಏನು ಪ್ರತಿಕ್ರಿಯಿಸ್ತೀರಿ ಇದ್ರ ಬಗ್ಗೆ? ಅದೇ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕಂದ್ರೆ ಜಾಸ್ತಿ ಫಂಡ್ಸ್ ರೈಸ್ ಮಾಡಬೇಕು, ಅಲಾಟ್ಮೆಂಟ್ ಜಾಸ್ತಿ ಮಾಡಬೇಕು. ಆಮೇಲೆ ಕಡ್ಡಾಯವಾಗಿ ಗ್ರಾಮೀಣ ಸೇವೆ ಮಧ್ಯದಲ್ಲಿ ಸ್ವಲ್ಪ ವರ್ಷ ಮಾಡಿದರು, ಆಮೇಲೆ ಮತ್ತೆ ನಿಲ್ಲಿಸಿದ್ರು. ಯಾಕಂದರೆ ಗೌರ್ಮೆಂಟ್ ಹತ್ರ ಪೇ ಮಾಡೋಕ್ಕೆ ಅಥವಾ ಬಡ್ಜೆಟಲ್ಲಿ ಏನು ಕೊಡ್ತಾಯಿತ್ತೋ ಗೊತ್ತಿಲ್ಲ ನನಗೆ. ಸೊ ರೆಗ್ಯುಲರಾಗಿ ಡಾಕ್ಟರ್ಸ್ ಇರಬೇಕು, ಕೆಲವು ತಿಂಗಳು ಇರ್ತಾರೆ, ಕೆಲವು ತಿಂಗಳು ಇರಲ್ಲ. ಬಟ್ ಈ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು, ಮೇಯ್ನ್ ಫಂಡ್ಸ್ ಕೊಡಬೇಕು.
ಆದಮೇಲೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಇದೆಯಲ್ಲ ಅದು ಚೆನ್ನಾಗಿದೆ, ಬಟ್ ಎಷ್ಟೊಂದು ಹಾಸ್ಪಿಟ್ಲಿಗೆ ಅದನ್ನು ಆ ಸ್ಕೀಮಲ್ಲಿ ಅಂಡರ್ ಏನು ಪ್ರೈಸ್ ಕೋಟ್ ಮಾಡಿದಾರಲ್ಲ ಅದ್ರನ್ನು ಮಾಡೋಕ್ಕಾಗಲ್ಲ. ಸೊ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ತುಂಬ ಇನ್ನೂ ಮೇಜರ್ ಪ್ರೊಸೀಜರ್ಸ್ನ ಆ್ಯಡ್ ಮಾಡಬೇಕು, ಮತ್ತು ಇರೋದು ಏನು ಕಟ್ ಆಫ್ ಅಮೌಂಟ್ ಕೊಟ್ಟಿದ್ದಾರಲ್ಲ ಅದನ್ನು ರೈಸ್ ಮಾಡಬೇಕು. ಎಷ್ಟು ಅಮೌಂಟ್ ಅಲಾಟ್ ಮಾಡ್ತಿದ್ದಾರಲ್ಲ ಈ ಥರ ಒಂದು ಪ್ರೊಸೀಜರ್ಗೆ ಇಷ್ಟು ಅಮೌಂಟ್ ಅಂತ ಇದೆ, ಸೊ ಅದನ್ನೆಲ್ಲ ರೈಸ್ ಮಾಡಿದ್ರೆ ಸೊ ಇವಾಗ ಕಾಮನ್ ಪೀಪಲ್ಲೂ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಅದಕ್ಕೆ ಆ ಗುಣಮಟ್ಟದ ಟ್ರೀಟ್ಮೆಂಟ್ನ ತೊಗೋಬೋದು ವಿತ್ ಫ್ರೀ ಆಫ್ ಕಾಸ್ಟ್. ಯಾಕಂದರೆ ಗೌರ್ಮೆಂಟ್ ಆಯುಷ್ಮಾನ್ ಭಾರತಿಂದ ಇವಾಗ ಗೌರ್ಮೆಂಟಲ್ಲೇ ನಾವು ಎಲ್ಲ ದೂರಕ್ಕಾಗಲ್ಲ, ಗೌರ್ಮೆಂಟಲ್ಲೇ ಲೋಡೇ ತುಂಬ ಇರುತ್ತೆ. ಇವಾಗ ಒಂದು ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಆ ಇನ್ಸ್ಟಿಟ್ಯೂಷನ್ಸಲ್ಲಿ ಪೇಷಂಟ್ ಲೋಡು ತುಂಬ ಇರುತ್ತೆ, ಅದರ ಹ್ಯಾಂಡಲ್ ಮಾಡೋ ಡಾಕ್ಟರ್ಸ್ ಲಿಮಿಟೆಡ್ ಇರ್ತಾರೆ. ಗೌರ್ಮೆಂಟ್ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡುತ್ತೆ, ಆದ್ರೂ ಏನು ಅಮೌಂಟ್ ಕೊಡ್ತಾ ಇದ್ದಾರೆ ಸೊ ಆ ಪ್ರೈಸ್ ಟ್ಯಾಗ್ನ ರೈಸ್ ಮಾಡಬೇಕು, ಸೊ ದಟ್ ಕಾಮನ್ ಪೀಪಲ್ ಅವರು ಸಹ ಪ್ರೈವೇಟ್ ಹಾಸ್ಪಿಟಲ್ಗೆ ಬಂದು ಅಫೋರ್ಡಬಲ್ ಟ್ರೀಟ್ಮೆಂಟ್ ತೊಗೋಬಹುದು. ಕರೆಕ್ಟ್ ಡಾಕ್ಟರ್ ವಿನಯ್ ಅವರೇ, ಒಂದು ಪ್ರಶ್ನೆ ಬರುತ್ತೆ. ಈಗ ಕೆಲವು ಡಾಕ್ಟರ್ಸ್ ನಮ್ಮ ಹತ್ರ ಮಾತಾಡ್ತಾ ಹೇಳ್ತಾರೆ, ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಮೆಡಿಕಲ್ ಸೀಟ್ ಸಿಕ್ಕರೆ ಓಕೆ, ಇಲ್ಲ ಅಂತಂದರೆ 1 ಕೋಟಿ 1.5 ಕೋಟಿ 2 ಕೋಟಿ ಈ ಥರ ಹಾಕಿ ಮೆಡಿಕಲ್ ಕಲ್ತ ಮೇಲೆ ಲೋನ್ ಮಾಡಿರ್ತಾರೆ, ಬೇರೆ ಏನೋ ಮಾಡಿರ್ತಾರೆ, ಅಟ್ಲೀಸ್ಟ್ ಅದಾದರೂ ಆಗಬೇಕಲ್ಲ. ಇಲ್ಲ ಅವರು ಅಂತೂ ಅಬ್ರಾಡ್ ಹೊರಟೋಗ್ತಾರೆ, ಇಲ್ಲ ಅಂತಂದರೆ ಯಾವುದಾದ್ರು ಕಾರ್ಪೊರೇಟ್ಗೆ ಹೊರಟೋಗ್ತಾರೆ. ನಾವು ಸೇವೆ ಮಾಡಬೇಕು ಅಂತ ಗ್ರಾಮೀಣ ಭಾಗಕ್ಕೆ ಬರೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಇರೋದಿಲ್ಲ. ಅವ್ರು ಕಲ್ತಿರ್ತಾರಲ್ಲ, ಅವರು ಸ್ವಲ್ಪ ಸಾಲ ಮಾಡಿರ್ತಾರೆ ಪೇರೆಂಟ್ಸು, ಅಥವಾ ಲೋನ್ ತೊಗೊಂಡಿರ್ತಾರೆ, ಅದೆಲ್ಲವನ್ನು ಬೇರ್ ಮಾಡಬೇಕಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಗ್ರಾಮೀಣ ಭಾಗದಲ್ಲಿ ಯಾರು ಗೌರ್ಮೆಂಟ್ ಯಾರನ್ನೂ ಫ್ರೀಯಾಗಿ ಬಂದು ಮಾಡು ಅಂತ ಹೇಳ್ತಿಲ್ಲ, ಅವ್ರಿಗೆ ಅದರ ರೀತಿಯ ಸ್ಯಾಲ್ರಿ ಕೊಡ್ತಾರೆ. ಇವಾಗ ಒಬ್ಬ ತಾಲೂಕು ಹಾಸ್ಪಿಟಲಲ್ಲಿ ಒಬ್ಬ ಡಾಕ್ಟ್ರು ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ ಸ್ಯಾಲ್ರಿ 1.5 ಲ್ಯಾಕ್ ಇದೆ ವಿತ್ ಇನ್ಸೆಂಟಿವ್ಸ್. ಆಯುಷ್ಮಾನ್ ಭಾರತಲ್ಲಿ ಏನಾದರೂ ಕೇಸಸ್ ಮಾಡಿದ್ರೆ, ಅಡ್ಮಿಷನ್ಸ್ ಮಾಡಿದ್ರೆ ಅದರಲ್ಲಿ ಇನ್ಸೆಂಟಿವ್ಸ್ ಇದೆ, ಸರಿನಾ? ಯಾರೂ ನಿಮಗೆ ಫ್ರೀಯಾಗಿ ಬಂದು ಏನು ಹೇಳ್ತಿಲ್ಲ. ಸೊ ದೇ ಆರ್ ಪೇಯ್ಡ್ ವೆಲ್. ಬಟ್ ಏನಂದರೆ ಫ್ಯಾಮಿಲೀಸಿಗೆ ಅಲ್ಲಿ ಅವರಿಗೆ ಬೇಕಾಗಿರುವಂಥ ಸವಲತ್ತುಗಳು ಇರಲ್ಲ, ಫೆಸಿಲಿಟೀಸು. ಅವ್ರ ಮಕ್ಕಳಿಗೆ ಒಳ್ಳೆ ಸ್ಕೂಲ್ಸ್ ಇರಲ್ಲ ಗ್ರಾಮೀಣ ಪ್ರದೇಶದಲ್ಲಿ, ಅವರ ತಂದೆ ತಾಯಿ ನೋಡ್ಕೊಳ್ಳೋದಕ್ಕೆ ಒಳ್ಳೆ ಜಾಗಗಳಿರಲ್ಲ. ಸೊ ಅವರು ಪರ್ಸ್ನಲಿ ಅವ್ರಿಗೆ ಅಂದರೆ ಡಾಕ್ಟರ್ಸು ಹೊರಗಡೆ ಇದ್ದಾಗ ಅಥವಾ ಸಿಟಿ ಲೈಫಲ್ಲಿ ಅಥವಾ ಇದರಲ್ಲಿ ಅವ್ರು ಏನು ಸವಲತ್ತುಗಳು ನೋಡಿರ್ತಾರೆ, ಫೆಸಿಲಿಟೀಸ್ ನೋಡಿರ್ತಾರೆ, ಅದು ಗ್ರಾಮೀಣ ಭಾಗದಲ್ಲಿ ಸಿಗಲ್ಲ. ಅದಕ್ಕೆ ತುಂಬ ಜನ ಡಾಕ್ಟರ್ಸು ಪಾಪ ಗೌರ್ಮೆಂಟು ಒಳ್ಳೆ ಸ್ಯಾಲ್ರಿ ಇಂಪ್ಲಿಮೆಂಟ್ ಮಾಡಿದೆ, ಫೆಸಿಲಿಟೀಸು ಕೊಡುತ್ತೆ, ಬಟ್ ಅವ್ರ ಪರ್ಸ್ನಲ್ ಖುಷಿಗಳಿಗೋಸ್ಕರ ಅವ್ರು ಬರೋಕ್ಕಾಗಲ್ಲ. ನಾನು ಅರ್ಥ ಮಾಡ್ಕೊಂಡಿರೋದು. ಸೊ ಆ ಮೈಂಡ್ಸೆಟ್ ಸ್ವಲ್ಪ ಚೇಂಜ್ ಆಗಬೇಕು. ದೆನ್ ಓಕೆ. ಡಾಕ್ಟರ್ ಗಣೇಶ್ ನಾಯ್ಕ ಅವರೇ, ಈಗ ಸಾಮಾನ್ಯ ಜನರಿಗೆ ನಿಮ್ಮ ಆರೋಗ್ಯ ಮುಖ್ಯ ಅನ್ನೋದನ್ನು ಅರ್ಥಪಡಿಸೋಕೆ ಸ್ವಾತಂತ್ರ್ಯ ಬಂದು 79 ವರ್ಷದ ನಂತರವೂ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯ ಆಗಿಲ್ಲ. ಈಗ ನಿಮ್ಮ ನೋಡಿ, ಗ್ರಾಮೀಣ ಭಾಗದಲ್ಲೋ ಅಥವಾ ಇನ್ನೆಲ್ಲೋ ಇನ್ಶೂರೆನ್ಸ್ ಇಲ್ಲ. ಈಗ ಆಯುಷ್ಮಾನ್ ಸರ್ಕಾರದ ಇರ್ಬೋದು, ಯಶಸ್ವಿನಿ ಆಯುಷ್ಮಾನ್ ಈ ಥರದ್ದು ಇರ್ಬೋದು, ಅವರದೇ ಆದಂಥ ಒಂದು ಇನ್ಶೂರೆನ್ಸ್. ಈಗ ದಿನಕ್ಕೆ ₹1 ಇಡಿ ಅಂತಂದರೆ ಜನ ಇಡೋಕ್ಕೆ ತಯಾರಿದ್ದಾರೆ, ಆದರೆ ಅವ್ರಿಗೆ ಅದನ್ನು ಕನ್ವಿನ್ಸ್ ಮಾಡಬೇಕು ಮತ್ತು ಅವರದ್ದೇ ಆದ ರೀತಿಯಲ್ಲಿ ಕೊಡಬೇಕು. ಅದು ಕೊಡೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಆ ಥರದ ಸ್ವಾವಲಂಬನೆ ಯಾಕೆ ಸಾಧ್ಯ ಆಗ್ತಿಲ್ಲ? 18% GST ಬೇರೆ, ಅದಕ್ಕೆ ಯಾಕಪ್ಪ ನಮಗೆ ಇನ್ಶೂರೆನ್ಸೇ ಬೇಡ ಅಂತ ಜನ ಯೋಚನೆ ಮಾಡ್ತಾರೆ. ಅಂದರೆ ನಿಮಗೆ ಹೆಲ್ತ್ ಮುಖ್ಯ, ಅದಕ್ಕಾಗಿ ನೀವು ಒಂಚೂರು ನಿಮ್ಮ ದುಡಿಮೆಗೆ ಒಂದು ಪಾಲನ್ನು ಇಡಿ ಅಂತ ಕನ್ವಿನ್ಸ್ ಮಾಡೋದಕ್ಕೆ ನಮ್ಗೆ ಯಾಕೆ ಸಾಧ್ಯ ಆಗಿಲ್ಲ? ಬೇಸಿಕಲಿ ಗೌರ್ಮೆಂಟ್ ಅವರು ಎಜುಕೇಟ್ ಮಾಡಬೇಕು ಜನರಲ್ ಪಾಪ್ಯುಲೇಷನ್ಗೆ. ನೀವು ಈ ಹೆಲ್ತ್ ಬಗ್ಗೆ ಎಷ್ಟು ನೀವು ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋಕ್ಕೆ ಟ್ರೈ ಮಾಡ್ತೀರೋ ಆವಾಗ ಇದೆಲ್ಲ ಆಗೋಕ್ಕೆ ಸಾಧ್ಯ. ಇದು ಗೌರ್ಮೆಂಟಿಂದ ಬೇಸಿಕಲಿ ಅವ್ರದ್ದೇ ವರ್ಕ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇವಾಗ ಒಂದು ಜನರಲ್ ಪಾಪ್ಯುಲೇಷನಿಗೆ ನೀವು ಅವ್ರಿಗೆ ಹೋಗ್ಬಿಟ್ಟು ಅವರಿಗೆ ಅವ್ರ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಅವ್ರು ಕೆಲಸ ಮಾಡೋಕ್ಕೆ ಒಂದು ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲು, ಹೆಲ್ತ್ ಚೆನ್ನಾಗಿರಬೇಕು, ಅದನ್ನೆಲ್ಲ ನೀವು ಅವರಿಗೆ ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರೆ ಮಾತ್ರ ಇದೆಲ್ಲ ಸಾಧ್ಯ. ಅದು ನಮ್ಮ ಕೆಲಸ ಆಗಿರೋದಿಲ್ಲ. ಇದನ್ನು ಏನಿದ್ರೂ ಗೌರ್ಮೆಂಟ್ ಅವರೇ ಮಾಡಬೇಕಾಗ್ತದೆ. ಓಕೆ ಓಕೆ ಓಕೆ. ಅದ್ರ ಜೊತೆ ಡಾಕ್ಟರ್, ಏನಾಗುತ್ತೆ, ಎಲ್ಲ ಸಂದರ್ಭದಲ್ಲಿ ಸೇವೆ ನೀಡ್ತಾರೆ ವೈದ್ಯರು. 24 ಯಾವ ವೈದ್ಯರು ನನಗೆ ಗೊತ್ತಿರೋ ಹಾಗೆ ಅಥವಾ ನಾವು ಅಂದ್ಕೊಳ್ಳೋ ಹಾಗೆ ಪೇಷಂಟ್ ಸಾಯಲಿ ಅಂತ ಯಾರೂ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅಥವಾ ಅವ್ರಿಗೇನೋ ಕೆಟ್ಟದಾಗಲಿ ಅಂತ, ಒಳ್ಳೇದಾಗಲಿ ಅಂತಲೇ ಕೊಡ್ತಾರೆ. 100 ಒಳ್ಳೇದಾದರೆ ಒಂದೇನೋ ಆಗ್ಬೋದು, ಆದರೆ ಅದು ಹೆಚ್ಚು ಸುದ್ದಿ ಆಗುತ್ತೆ ಮತ್ತು ಅದನ್ನು ಜನರಲೈಸ್ ಮಾಡ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಜನರಲ್ ಪಾಪ್ಯುಲೇಷನ್ನು ಯಾರಿದ್ದಾರೋ ಅವರೇ ಹೇಳಬೇಕು. ಅದ್ರದ್ದು ಏನು ಕಾಸ್ ಅಂತ ನಮಗೂ ಗೊತ್ತಿಲ್ಲ. ಬಟ್ ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. 100 ಒಳ್ಳೆ ಪೇಷಂಟ್ಸ್ ಚೆನ್ನಾಗಿರ್ತಾರೆ, ಬಟ್ ಒಬ್ರಿಗೇನೋ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ತುಂಬ ಹೈಲೈಟ್ ಮಾಡ್ತಾರೆ. ಅದು ಯಾತಕ್ಕೆ ಇವಾಗ ಆಗ್ತಿದೆ ನಮಗೆ ಗೊತ್ತಿಲ್ಲ. ಬಟ್ ಇದು ಮುಂಚೆ ಆ ರೀತಿ ಇರಲಿಲ್ಲ. ಡಾಕ್ಟ್ರ್ ಅಂದರೆ ಒಂಥರ ದೇವ್ರ ಥರ ನೋಡ್ತಿದ್ರು ಮುಂಚೆ. ಬಟ್ ಆ ರೀತಿ ನೋಡೋದು ಬೇಡ ಇವ್ರು ಹೇಳ್ದಂಗೆ. ಬಟ್ ಮನುಷ್ಯ ನಡುವೆನಾದ್ರೂ ಒಂದು ಗೌರವ ಇರಬೇಕಲ್ಲ, ಅಟ್ಲೀಸ್ಟ್ ರೆಸ್ಪೆಕ್ಟ್ ಹೌದು, ಇರಬೇಕಲ್ಲ. ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು.
ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಅವ್ರಿಗೆ ಇರ್ತದೆ, ಬಟ್ ಎಲ್ಲೋ ಒಂಚೂರು ಒಂದು ಸ್ವಲ್ಪ ಜನ ಇರ್ತಾರೆ, ಅದು ಏನು ನಾವು ಮಾಡೋಕ್ಕಾಗೋದಿಲ್ಲ. ಒಂದ್ಸಲಿ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ಒಂದೊಂದ್ಸಲಿ ನಾವು ತೊಗೊಳ್ಬೇಕಾಗ್ತದೆ. ಅದು ಪಾಸಿಟಿವ್ ಆಗಿ ತೊಗೋಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಯಾರೋ ಇಬ್ಬರು ಆ ಥರ ಕಿರಿಕಿರಿ ಮಾಡ್ತಾರೆ ಅಥವಾ ಏನೋ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಇನ್ನುಳಿದು 95 ಜನನ ನಾವು ಬಿಡೋಕ್ಕಾಗಲ್ಲ. ಸೊ ಅವರಿಗೆ ಉಪಯೋಗ ಆಗುತ್ತೆ ನಮ್ಮಿಂದ, ಅವರಿಂದ ನಮಗೆ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಬೆಟರ್ ಮಾಡಬೇಕು ಅನ್ನೋದು ಬೆಟರ್ಮೆಂಟಿಗೆ ನಾವು ಟ್ರೈ ಮಾಡ್ತಿರ್ತೀವಿ. ಅದು ಏನು ನಮ್ಮ ಪೇಷಂಟ್ಸ್ ನೋಡೇ ನಾವು ಇಂಪ್ರೂವ್ ಆಗೋದು. ನಮ್ಮ ಪೇಷಂಟ್ಸನ್ನು ಅವ್ರನ್ನ ನೋಡಿ ಅವ್ರು ಟ್ರೀಟ್ಮೆಂಟ್ ಮಾಡಿ ಅವ್ರ ಹತ್ರದಿಂದ ಕಲಿಯೋದು ತುಂಬ ಇರುತ್ತೆ. ಅವರು ಬೆಟರ್ ಆಗಿ ಅವ್ರು ಬಂದು ನಮಗೆ ಸರ್ ನಮಗೆ ಆರಾಮಾಯಿತು ಅಂತ ಹೇಳಿದ್ರೆ ನಮಗಿನ್ನೂ ಇನ್ನೂ ಅಷ್ಟೇ ಮಟ್ಟದ ಪೇಷಂಟಿಗೆ, ಇನ್ನೂ ಜಾಸ್ತಿ ಪೇಷಂಟಿಗೆ ನಾವು ಸೇವೆ ಮಾಡಬೇಕಂತ ನಮಗಿನ್ನೂ ಹುಮ್ಮಸ್ ಬರುತ್ತೆ, ನಾವು ಎಷ್ಟೋ ಇನ್ಸ್ಪೈರ್ ಆಗುತ್ತೆ. ಸುದ್ದಿಗಳನ್ನು ನೋಡ್ತೀವಿ, ನನಗೆ ಗೊತ್ತಿಲ್ಲ ಅದರ ರಿಯಾಲಿಟಿ ಏನು ಅಂತ. ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ, ಆಮೇಲೆ ಸರಿಯಾದ ಚಿಕಿತ್ಸೆ ಕೊಡಲಿಲ್ಲ, ವೈದ್ಯರು ಸರಿಯಾಗಿ ಸ್ಪಂದಿಸಲಿಲ್ಲ, ರೋಗಿ ಸಾವು ಅಂತ ಬರುತ್ತೆ, ಮತ್ತು ಸತ್ತೋಗಿರೋ ಬಾಡಿಯನ್ನು ಕೊಡಲಿಲ್ಲ, ಹಣ ಕಟ್ಟಿ ಅಂತ, ಈ ಥರದ್ದೆಲ್ಲ ಸುದ್ದಿ ಆಗುತ್ತೆ. ಆವಾಗ ಏನಾಗುತ್ತೆ, ಏನಿದು ವೈದ್ಯರು ಹಿಂಗೆ ಅಂತ ಸಾಮಾನ್ಯ ಜನಕ್ಕೆ ಅನಿಸ್ಬಿಡುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾವು ಇಲ್ಲಿ ಇಬ್ಬರದು ತಪ್ಪಂತ ಹೇಳಬೇಕು. ಯಾವಾಗಲೂ ಒಂದು ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಥವಾ ಏನೊಂದು ಆಕ್ಸಿಡೆಂಟ್ ಆಗಿರುತ್ತೋ, ಯಾರೋ ನೇಣಾಕೊಂಡು ಬಂದಿರ್ತಾರೋ ಅಥವಾ ವಿಷ ಕುಡಿದು ಸೀರಿಯಸ್ ಆಗಿ ಬಂದಿರ್ತಾರೋ, ಸೊ ಅಲ್ಲಿರೋ ಡಾಕ್ಟರ್ಸ್ಗೆ ಅದು ಗೊತ್ತಿರುತ್ತೆ ಆ ಸಿವಿಯರಿಟಿ. ಬಟ್ ಒಬ್ಬ ಕಾಮನ್ ಪೀಪಲ್ ಆಗಿ ಪೇಷಂಟ್ ಜೊತೆಗೆ ಯಾರು ಅಟೆಂಡರ್ಸ್ ಬರ್ತಾರಲ್ಲ ಅವ್ರಿಗೆ ಆ ಸಿವಿಯರಿಟಿ ಗೊತ್ತಿರಲ್ಲ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಇದು ಲ್ಯಾಕ್ ಆಫ್ ಕಮ್ಯುನಿಕೇಷನಿಂದ ಆಗೋದು. ಸೊ ಯಾವ ಡಾಕ್ಟರ್ ಇರ್ತಾರೆ, ಎಮರ್ಜೆನ್ಸಿಲಿ ಇರ್ತಾರೆ, ಪೇಷಂಟನ್ನು ಒಳಗೆ ತೊಗೊಂಡಿದ್ದ ತಕ್ಷಣ ಅವ್ರನ್ನ ಅಸೆಸ್ ಮಾಡಿ, ಇನಿಷಿಯಲ್ ಅಸೆಸ್ ಮಾಡಿ, ಅವ್ರ ಜೊತೆಗೆ ಯಾರು ಬಂದಿರ್ತಾರೆ ಅವರಿಗೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಕೆಲವೊಂದು ಸತಿ ನಮ್ಮ ವರ್ಕ್ಲೋಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅದನ್ನು ಮಾಡೋದೇ ಬಿಟ್ಬಿಡ್ತಾರೆ, ಮರ್ತು ಬಿಡ್ತಾರೆ, ಅಥವಾ ಯಾರೋ ಜೂನಿಯರ್ ಹತ್ರ ಹೇಳಿ ಕಳಿಸ್ತಾರೆ, ಇಂಟರ್ನ್ ಹತ್ರನೋ ಜೂನಿಯರ್ ಹತ್ರನೋ. ಆವಾಗಲಿಂದ ಈ ಮಿಸ್ಕಮ್ಯುನಿಕೇಷನ್ ಶುರುವಾಗುತ್ತೆ. ಸೊ ಯಾರು ಟ್ರೀಟಿಂಗ್ ಫಿಸಿಷಿಯನ್ ಇರ್ತಾರೋ ಅಥವಾ ಯಾರು ಜವಾಬ್ದಾರಿ ತೊಗೊಳ್ತಾರೋ, ಯಾರು ಯೂನಿಟ್ ಹೆಡ್ ಇರ್ತಾರೋ ಅಥವಾ ಆ ಸಮಯದಲ್ಲಿ ಯಾರು ಸೀನಿಯರ್ ಇರ್ತಾರೋ ಅವರೇ ಈ ರೀತಿ ಪ್ರೊಸೀಜರ್ಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆ ರಿಸ್ಕ್ನೆಲ್ಲ ಇದು ಮಾಡಿದ್ರೆ ಈ ಥರದ್ದು ಏನು ಹಲ್ಲೆಗಳಾಗ್ತವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಮಿಸ್ಕಮ್ಯುನಿಕೇಷನ್ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ ಡಾಕ್ಟರ್ ಸೈಡಿಂದ. ಆಮೇಲೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು ಆ್ಯಸ್ ಎ ಡಾಕ್ಟರ್, ಪೇಷಂಟ್ ಸೈಡು ಈ ಥರ ಇವಾಗ ಪೇಷಂಟ್ ಸೈಡ್ ಅವರಿಗೆ ಗೊತ್ತಿರಲ್ಲ ಸಿವಿಯರಿಟಿ, ಅವ್ರು ತುಂಬ ಗಾಬರಿಯಾಗಿ ಬರ್ದಿರ್ತಾರೆ, ಆ್ಯಂಗ್ಷಿಯಸ್ ಇರ್ತಾರೆ. ಸೊ ಅವರಿಗೆ ಕಾಮಾಗಿ ತೊಗೋಬೇಕು, ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅದನ್ನು ನಾವು ಕಲಿಬೇಕು ಡಾಕ್ಟರ್ ಸೈಡಿಂದ. ಪೇಷಂಟ್ ಸೈಡಿಂದನೂ ಡಾಕ್ಟ್ರನ್ನ ಹೇಳೋದನ್ನು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ಆಲ್ವೇಸ್ ಮ್ಯೂಚುವಲ್, ಒಬ್ಬರಿಂದ ಆಗಲ್ಲ ಅದು. ಸೊ ಅಲ್ಲಿ ಏನೋ ಮಿಸ್ಟೇಕ್ ಆಗಿರುತ್ತೆ. ಸೊ ಮತ್ತೊಂದು ಕಮ್ಯುನಿಕೇಶನ್ ಗ್ಯಾಪ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಇವಾಗ ವಯಸ್ಸಾದವ್ರು ಒಂದು 70-80 ವರ್ಷದ್ದು ಅಜ್ಜಿ ಬಂದಿರ್ತಾರೆ ಅಥವಾ ಅಜ್ಜ ಬಂದಿರ್ತಾರೆ, ಅವ್ರ ಜೊತೆ ಮಕ್ಕಳು ಬಂದಿರಲ್ಲ. ಇವರಿಗೇನೋ ಒಂದು ECG ಚೇಂಜಸ್ ಇರುತ್ತೆ. ನಾವು ಹೇಳ್ತೀವಿ ಇದಕ್ಕೆ ಇನ್ನೂ ನೀವು ಮುಂದೆ ಇದಕ್ಕೆ ಎಕ್ಸ್ಟ್ರಾ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ನೀವು ತೋರಿಸ್ಬೇಕಾಗತ್ತೆ, ಅವೆಲ್ಲ ಹೇಳಿ ಕಳಿಸಿರ್ತೀವಿ. ಇವ್ರು ಏನಾಗುತ್ತೆ, ಮನೆಗೆ ಹೋಗಾದ್ಮೇಲೆ ಏನು ಹೇಳಲ್ಲ. ಏನಾದರೂ ಅದು ಅವ್ರಿಗೆ ಏನಾದರೂ ಆಯಿತು ಅಂತ ಹೇಳಿದ್ರೆ ಯಾರು ರೆಸ್ಪಾನ್ಸಿಬಲ್? ನೀವು ನಿಮ್ಮ ಕಡೆಯಿಂದ ಅಡ್ವೈಸ್ ಮಾಡಿ ಹೌದು, ಅಡ್ವೈಸ್ ಮಾಡಿರ್ತಾರೆ. ನನಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಆಗಿದೆ. ಅವರು ಅಜ್ಜ ಬಂದಿದ್ರು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಇರಲಿ ಡಾಕ್ಟ್ರೆ 2 ದಿನದ ಮಾತ್ರೆ ಬರ್ಕೊಡಿ ಅಂತ ಹೇಳಿ. ಅವ್ರಿಗೆ ಯಾವುದೇ ಕಾರಣ ಇಲ್ಲ, ನಿಮ್ಮ ಮಕ್ಳಿಗೆ ಕರ್ಕೊಂಡು ಬನ್ನಿ. ಇಲ್ಲ 2-3 ಡೇಸ್ ಆದಮೇಲೆ ಎಲ್ಲೋ ಅಡ್ಮಿಟ್ ಆಗಿದ್ದಾರೆ. ಅಜ್ಜ ಪಾಪ ತೀರೋದ್ರು, ಸಾಯೋಕ್ಕಿಂತ ಮುಂಚೆ ಹೇಳಿದ್ರು ಅಟ್ಲೀಸ್ಟ್. ಅವ್ರ ಮಗನ ಹತ್ರ ಹೇಳಿದ್ರು ಡಾಕ್ಟ್ರ್ ಇವೆಲ್ಲ ಹೇಳಿದ್ರು ಅಂತ ಹೇಳ್ಬಿಟ್ಟು. ಅಲ್ಲಾದರೆ ಅದೆಲ್ಲ ಕಮ್ಯುನಿಕೇಷನ್ಗೆ ಅದು ತುಂಬ ಇರುತ್ತೆ. ಮತ್ತು ಯಾರು ಬಂದು ಲಾಸ್ಟಿಗೆ ನೀವು ಹೇಳ್ತಾರಲ್ಲ ಹಲ್ಲೆ ಎಲ್ಲ ಮಾಡ್ತಾರಂತ ಹೇಳಿ, ಅವ್ರ ಪೇಷಂಟ್ ಇರೋದಿಲ್ಲ, ಅವ್ರ ಕಡೆಯವ್ರು ಇರೋದಿಲ್ಲ. ಅವ್ರು ಯಾರು ಇರ್ತಾರೆ, ಯಾರೋ ಹೊರಗಡೆಯವರು ಒಂದು 5 ಜನ 6 ಜನ ಅವ್ರು ಬೇರೆ ಅವರು ಒಂದು ಇದ್ರಿಗೋಸ್ಕರ ಬಂದಿರ್ತಾರೆ. ಅದು ಬಿಟ್ಟು ಅವ್ರಿಗೆ ಒಳ್ಳೇದಾಗಲಿ ಅಂತ ಅಂತೂ ಬಂದಿರೋದಿಲ್ಲ. ಇದು 100% ನಿಜ. ಈಗ ಇತ್ತೀಚಿನ ದಿನ ಮಾಫಿಯಾ ಆಗಿದೆ, ವೈದ್ಯರತ್ತ ಅಲ್ಲ, ಬೇರೆ ಬೇರೆ ರಂಗದಲ್ಲಿ ಕೂಡ. ಯಾವ್ದಾದ್ರು ಒಂದು ಬೇಳೆ ಬೇಯ್ತಂದ್ರೆ ಅಲ್ಲಿ ಬೇಯ್ದುಬಿಟ್ಟು ಮಧ್ಯದಲ್ಲಿ ಏನು ಹಣ ಸಿಗುತ್ತೆ ಅಂತೇಳಿ ಅವರು ಕೆಲವೊಂದು ಸೋಷಿಯಲ್ ಮೀಡಿಯಾ ಉಪಯೋಗಿಸ್ಕೊಂಡು ದಾಂಧಲೆ ಮಾಡಿಕೊಂಡು ಅವ್ರಿಗೆ ಕೆಟ್ಟ ಹೆಸರು ಬರಲಿಕ್ಕೆ ಅಥವಾ ಅದರಿಂದ ಆಮಿಷ ಒಡ್ಡಿ ದುಡ್ಡು ತೆಗಿಯೋಕ್ಕೆ 90% ನನಗೆ ಅನಿಸುತ್ತೆ ಅದಕ್ಕೆ ಬರ್ತಾರಂತ. ಈಗ ದುಡಿಲಿಕ್ಕೆ ಒಂದು ಕೆಲಸ ಇದ್ದರೆ ಅಂಥ ಕೆಲಸ ಮಾಡಲ್ಲ, ಕೆಲಸ ಇಲ್ಲದವರು ಅಥವಾ ವಿಕೃತ ಮನಸ್ಸುಳ್ಳವರು ಮಾತ್ರ ಇಂಥ ಕೆಲಸ ಮಾಡ್ತಾರಂತ ಹೇಳ್ಬೋದು. ಕೆಲವು ಜೆನ್ಯೂನ್ ಕೇಸ್ಗಳಿದಾವಲ್ಲ ಡಾಕ್ಟರ್, ಈಗ ನಾವೇ ನೋಡಿದ ಹಾಗೆ ಕೆಲವು ನಿಮಗೆ ಸರ್ಜರಿ ಮಾಡಬೇಕಾದ್ರೆ ಸಿಸರನ್ನು ಒಳಗಡೆನೆ ಬಿಟ್ಟಿರೋದು ಅಥವಾ ಯಾವುದೋ ಟ್ರೀಟ್ಮೆಂಟಿಗೆ ಯಾವುದೋ ಕೊಟ್ಟು ಇತ್ತೀಚೆಗೆ ಓರ್ವ ವಕೀಲೆ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ತೀರ್ಕೊಂಡ್ರು. ಅಂದರೆ ಅವರಿಗೆ ಬೇಸಿಕಲಿ ಡಯಾಗ್ನೋಸ್ ಸರಿಯಾಗಿ ಮಾಡದೆ ಯಾವುದೋ ಟ್ರೀಟ್ಮೆಂಟ್ ಕೊಟ್ಟು ಅವ್ರಿಗೆ ಇನ್ನೇನೋ ಅಡ್ವೈಸ್ ಆಗಿ ತೀರ್ಕೊಂಡ್ರು. ಅಂದರೆ ಈ ಥರದ್ದು ಆಗುತ್ತೆ. ಅಂದರೆ ನಿರ್ಲಕ್ಷ್ಯ ಇದೆಯಲ್ಲ, ನಿರ್ಲಕ್ಷ್ಯ 1% 2% ಖಂಡಿತ ಇದೆ.
ಇದ್ರ ಬಗ್ಗೆ ಏನು ಹೇಳ್ತೀರಿ ತಾವು? ಇಲ್ಲ, ಇದು ನಿರ್ಲಕ್ಷ್ಯದ ಬಗ್ಗೆ ನಾವು ಅದಕ್ಕೆ ಕರೆಕ್ಟಾದ ಕ್ರಮ ತೊಗೊಳ್ಬೇಕು. ಯಾಕಂದ್ರೆ ತಪ್ಪಿದ್ದಾಗ ನಾವು ತಿನ್ನಲೇಬೇಕು. ವಿ ಕೆನಾಟ್ ಕವರ್ ಎಲ್ಲದನ್ನು ಸರಿ ಅಂತ ನಾನು ಹೇಳ್ತಿಲ್ಲ. ಬೈ ಮಿಸ್ಟೇಕ್ ಆಗಿರ್ಬೋದು ಅಥವಾ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಮಿಸ್ಟೇಕ್ಸ್ ಆಗಿರ್ಬೋದು. ಸೊ ಅದಕ್ಕೆ ಬೇಕಾದ ಕ್ರಮ ತೆಗೆದುಕೊಳ್ಬೇಕು. ಒಂದು ವೇಳೆ ಅವೇರ್ನೆಸ್ ಕಮ್ಮಿ ಇದ್ದರೆ ಡಾಕ್ಟರ್ಸ್ ಮಧ್ಯದಲ್ಲಿ ಕಮ್ಯುನಿಕೇಷನ್, ಸರ್ ಹೇಳ್ದಂಗೆ ಕಮ್ಯುನಿಕೇಷನ್ ಬೇಕಾಗಬೇಕು. ಸ್ಪೆಷಲ್ ಟ್ರೈನಿಂಗ್ ಗೌರ್ಮೆಂಟಲ್ಲಿ ತುಂಬ ಟ್ರೈನಿಂಗ್ ಮಾಡ್ತಾರೆ. ಈಗ ಮಲೇರಿಯಾ ಕೇಸಸ್ ನಮ್ಮ ಭಾಗದಲ್ಲಿಲ್ಲ, ಮಲೇರಿಯಾ ಟ್ರೈನಿಂಗ್ ಮಾಡಿದ್ರು. ನನಗೆ ಅನಿವಾರ್ಯ ಅನಿಸಲಿಲ್ಲ. 20 ಪೇಷಂಟ್ಸ್ ಇದ್ದಾರೆ, 10 ಮಿನಿಟ್ಸ್ ಗ್ಯಾಪಲ್ಲಿ ಬಂದು ಅಟೆಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ನನಗೆ ಅದು ಇಂಪಾಸಿಬಲ್ ಅನಿಸ್ತು ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ. ನಾನು ಪೇಷಂಟ್ ನೋಡಿದ ಫಸ್ಟ್ ಅದೇ ನಾನು ಪ್ರಯಾರಿಟಿ ಕೊಟ್ಟೆ. ಮಲೇರಿಯಾ ಕೇಸಸ್ ನಮ್ಮಲ್ಲಿ ಇಲ್ಲ. ಯಾವುದಕ್ಕೆ ಅನಿವಾರ್ಯ ಇದೆ ಅದನ್ನು ಗೌರ್ಮೆಂಟ್ ಫೋಕಸ್ ಮಾಡಬೇಕು. ಈವನ್ IMA ಇದೆ, ನಮ್ಮ ಕರ್ನಾಟಕ ಬ್ರಾಂಚ್ ಮೆಡಿಕಲ್ ಅಸೋಸಿಯೇಷನ್ ಇದೆ. ಇಂಥ ವಿಷಯಗಳನ್ನ ಚರ್ಚೆ ಮಾಡಿಬಿಟ್ಟು ಡಾಕ್ಟರ್ಸ್ ಮಧ್ಯದಲ್ಲಿ ಅವೇರ್ನೆಸ್ ಮಾಡೋಕ್ಕೆ ಎಲ್ಲಿ ನೆಗ್ಲಿಜೆನ್ಸ್ ಆಗ್ತದೆ. ಬಿಕಾಸ್ ಲ್ಯಾಕ್ ಆಫ್ ಸ್ಲೀಪ್ ಅನಿಸುತ್ತೆ. ಲ್ಯಾಕ್ ಆಫ್ ಸ್ಲೀಪ್, ನಿಮಗೆ ಡಾಕ್ಟರ್ನ ಮೆಂಟಲ್ ಹೆಲ್ತ್ ಸ್ಟೇಟಸ್ ಚೆನ್ನಾಗಿಲ್ಲ, ಬ್ರೈನ್ ಡ್ರೈನ್ ಅಂತ ಕರಿತೀವಿ. ಎಸ್ ಯಾಕಂದರೆ ದೇ ಕೀಪ್ ಆನ್ ಸೀಯಿಂಗ್ 100 ಪೇಷಂಟ್ಸ್ 50 ಪೇಷಂಟ್ಸ್. ನಮ್ಮ ವಿಲೇಜ್ ಲೆವೆಲಲ್ಲಿ ನಾನು ಅಷ್ಟು ನೋಡ್ತಾ ಇಲ್ಲ. ಸಿಟಿ ಲೆವೆಲಲ್ಲಿ ದೇ ಆರ್ ಸೀನ್ ಸಚ್ ಮಚ್ ಆಫ್ ಪೇಷಂಟ್ಸ್. ಆಫ್ಟರ್ 100 ಪೇಷಂಟ್ಸ್ ಆದ ತಕ್ಷಣ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ, ಬಟ್ ಸ್ಟೇ ದೇ ಕೆನಾಟ್ ಅದನ್ನು ಅಂಥ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ದೇ ನೀಡ್ ರೆಸ್ಟ್. ಅವರಿಗೆ ಆಲ್ಟರ್ನೇಟಿವ್ ಏನಂದರೆ ಶಿಫ್ಟ್ ವೈಸ್ ಡ್ಯೂಟಿ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಸೆಟಪಲ್ಲಿಂದ ಆಗೋ ಚಾನ್ಸಸ್ ಜಾಸ್ತಿ ಇದೆ, ಅಥವಾ ಹೆವಿ ಲೋಡ್ ಇರೋಂಥ ಹಾಸ್ಪಿಟಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರಿಗೆ ಎಸ್ಪೆಷಲಿ ಒಂದು ವಾರ ರೆಸ್ಟ್ ಮಾಡಿಬಿಟ್ಟು ಇನ್ನೊಂದು ಡ್ಯೂಟಿನ ಅಸೈನ್ ಮಾಡಿ ಅವ್ರನ್ನ ಅಲ್ಲಿಂದ ಹೊರಗೆ ತಗೊಂಡು, ನಾವು ಡಾಕ್ಟರಿಗೆ ಕಾಯಿಲೆ ಬಂದರೆ ಯಾರು ನೋಡೋಲ್ಲ. ನಾನು ಬರೀ ನೀವು ನೋಡಿ ಅಂತ ಹೇಳ್ತಾರೆ. ಡಾಕ್ಟ್ರು ನಾವು ಮನುಷ್ಯರೇ, ನಮಗೂ ಕಾಯಿಲೆಗಳು ಬರುತ್ತೆ, ನಮಗೂ ಮನಸ್ಸು ಅಂತ ಇರುತ್ತೆ, ನಮಗೂ ಫ್ಯಾಮಿಲಿ ಅಂತ ಇರುತ್ತೆ, ನಮ್ಮ ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ವೆನ್ ಡಾಕ್ಟರಿಗೆ ಪರ್ಸ್ನಲ್ ಲೈಫ್ ಆಗಿ ಹೆಲ್ತಿಯಾಗಿರೋಕ್ಕೆ ಸಾಧ್ಯ ಇಲ್ಲ, ಆವಾಗ ಡಾಕ್ಟ್ರು ಎಫೆಕ್ಟಿವ್ ಆಗಿ ಟ್ರೀಟ್ ಮಾಡೋಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಅದನ್ನು ನಾನು ಒಪ್ತೇನೆ. ಓಕೆ, ಈಗ ಡಾಕ್ಟರ್ ಸುದೀಪ್ ಅವರೇ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಅದು ಪ್ರಿಯಾರಿಟಿ ಸೆಕ್ಟರ್ ಆಗಿರಬೇಕು ಒಂದು ಸಮಾಜದಲ್ಲಿ, ಅದು ಭಾರತದಂಥ ದೇಶಕ್ಕೆ. ಬಟ್ ನಮ್ಮಲ್ಲಿ ದುರಂತ ಅಂದರೆ ಎರಡೂ ಪ್ರಿಯಾರಿಟಿ ಸೆಕ್ಟರ್ ಆಗಿಲ್ಲ, ಮತ್ತು ಎರಡೂ ಕಾರ್ಪೊರೇಟ್ ಉದ್ಯಮವಾಗಿ ಬದಲಾಗಿದೆ. ಎಜುಕೇಷನ್ ತೊಗೊಳ್ಳಿ, ಹೆಲ್ತ್ ತೊಗೊಳ್ಳಿ. ಇದ್ರ ಬಗ್ಗೆ ಅಂದರೆ ಸರ್ವಿಸ್ ಮೈಂಡ್ಸೆಟ್ ಹೋಗಿ ಕಾರ್ಪೊರೇಟ್ ಮೈಂಡ್ಸೆಟ್ ಬಂದರೆ ಏನಾಗ್ಬೋದು, ಅದು ಇವತ್ತಿಗೆ ನಡೀತಿದೆ. ನಿಮ್ಮ ಥರದವ್ರು ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡ್ಕೊಂಡು ಹೋಗ್ಬೋದು, ಬಟ್ ನಾವು ಜನರಲ್ ಮಾಡಿ ನೋಡೋದಾದರೆ ಈ ಥರದ್ದೇ ಇದೆ. ಇದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ ಗೌರ್ಮೆಂಟ್ ಲೆವೆಲಲ್ಲಿ. ನಾನು ಅನಿಸುತ್ತೆ ಹೆಲ್ತ್ ಸೆಕ್ಟರ್ ಬಂದು ಗೌರ್ಮೆಂಟಿನ ಚೆನ್ನಾಗಿರಬೇಕು, ಆವಾಗಲೇ ಕಾರ್ಪೊರೇಟ್ ಸೆಕ್ಟರ್ ಹುಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿದ್ದರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಯಾಕೆ ಹುಡ್ತೇವೆ? ಪ್ರೈವೇಟ್ ಹಾಸ್ಪಿಟ್ಲ್ ಬೇಕು, ಇಲ್ಲ ಅಂತ ಇಲ್ಲ. ಆದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಚೆನ್ನಾಗಿದ್ದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗುವಂಥ ಪೇಷಂಟ್ ಸಂಖ್ಯೆ ಏನಿದೆ ಅದು ಜಾಸ್ತಿ ಆಗುತ್ತೆ, ಮತ್ತು ಎಫೆಕ್ಟಿವ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಗೌರ್ಮೆಂಟಲ್ಲಿ ಆಗಲ್ಲ ಅಂತ ತಾನೇ ಈಗ ಕಾರ್ಪೊರೇಟ್ ಹಾಸ್ಪಿಟ್ಲು ಆಗ್ತಾ ಇರೋದು. ಸೊ ಕೆಲವೊಂದು ಕಾರ್ಪೊರೇಟ್ ಹಾಸ್ಪಿಟ್ಲು ಮಾಡೋವಂಥವ್ರು ಅವ್ರು ಹೆಚ್ಚಿನದಾಗಿ ಡಾಕ್ಟರ್ಸ್ ಅಲ್ಲ, ಅವರು ಉದ್ಯಮಿಗಳು. ಅವ್ರಿಗೇನೆಂದರೆ ಇವತ್ತು 10 ರೂಪಾಯಿ ಹಾಕ್ತಾರೆ, ನಾಳೆ 1 ಕೋಟಿ ದುಡಿ ಅಂಥ ಮನಸ್ಥಿತಿಗಳವರು. 10 ರೂಪಾಯಿ ಹಾಕಿ 100 ರೂಪಾಯಿ ತೆಗೆದು ಬೇರೆ ಅವರು ಡಾಕ್ಟ್ರುಗಳು 10 ರೂಪಾಯಿ ಹಾಕಿ 100 ರೂಪಾಯಿ ತೆಗಿಬೇಕು, ಅದರಲ್ಲಿ 10 ಜನ ಕೆಲಸ ಕೊಡಬೇಕಂತ ಯೋಚನೆ ಮಾಡ್ತೀವಿ ನಾವು. ಆದರೆ ಈ ಉದ್ಯಮಿಗಳು 10 ರೂಪಾಯಿ ಹಾಕಿ 1 ಕೋಟಿ ತೆಗೆಕ್ಕೆ ಹೋಗ್ತಾರೆ. ಅದು ಖಂಡಿತವಾಗಿ ನಾನು ಖಂಡಿಸ್ತೇನೆ. ಅಂಥ ದಂಧೆ ಮಾಡಬೇಕಂದ್ರೆ ಬೇರೆ ರೀತಿಯಾಗಿ ಅವರು ಅಂಥ ಕಾರ್ಯಗಳು ಮಾಡಲಿ. ವೈದ್ಯಕೀಯ ವೃತ್ತಿಯಲ್ಲಿ ಅಥವಾ ಈ ಒಂದು ಹೆಲ್ತ್ ಸೆಕ್ಟರಲ್ಲಿ ಬಂದಿದ್ದನ್ನು ದಯವಿಟ್ಟು ಮಾಡಬೇಡಿ ಅಂತ ನಾನು ಈ ಕಾರ್ಯಕ್ರಮ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹೆಲ್ತ್ ಬಂದು ತುಂಬ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೀವಿ. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಮ್ಮ ದೇಶದ ಅದು ಬೆನ್ನೆಲುಬು. ಎಜುಕೇಷನ್, ನೀವು ಹೇಳಿದಾಗೆ ಮೇಡಮ್, ಎಜುಕೇಷನ್ ಆ್ಯಂಡ್ ಹೆಲ್ತ್ ಬಂದು ಫಸ್ಟ್ ಪ್ರಯಾರಿಟಿ ಆಗಬೇಕು. ಇದನ್ನು ನಾವು ಕರೆಕ್ಟ್ ಮಾಡದೆ ನಾವು ದೇಶನ ಇನ್ನೊಂದು ಹಂತಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ. ಕರೆಕ್ಟ್. ಡಾಕ್ಟರ್ ವಿನಯ್ ಅವರು, ಇದ್ರ ಬಗ್ಗೆ ಅಂದರೆ ನೋಬಲ್ ಜಾಬ್ ಅಂತ ಕೆಲವುದನ್ನು ಕರಿತೀವಿ ನಾವು. ಶಿಕ್ಷಕ ವೃತ್ತಿ ಇರ್ಬೋದು, ವೈದ್ಯರಿರ್ಬೋದು, ಆದರೆ ಅದು ಯಾವುದು ಉಳ್ಕೊಂತಿಲ್ಲ. ಎಲ್ಲೋ ಒಂದು ಕಡಿಮೆ ಪರ್ಸೆಂಟಲ್ಲಿ ಉಳ್ಕೊಂಡಿರ್ಬೋದು, ಬಿಟ್ಟರೆ ನಿಮಗೆ ಓವರಾಲ್ ಸ್ಟ್ರಕ್ಚರೇ ಚೇಂಜ್ ಆಗಿ ಹೋಗ್ತಾ ಇದೆ, ಉದ್ಯಮ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ ತಾವು? ನೋಬಲ್ ಟೀಚಿಂಗ್ ಪ್ರೊಫೆಷನ್, ಹೆಲ್ತ್ ಸೆಕ್ಟರ್ ಪ್ರೊಫೆಷನ್, ಇಟ್ ಈಸ್ ನೋಬಲ್ ಜಾಬ್. ಯಾರು ಅದನ್ನು ನೋಬಲ್ ಆಗಿ ಅಂದ್ಕೊಂಡು ನಾವು ಓದಿರೋಕ್ಕೆ ನಾವು ಸೇವೆ ಮಾಡಬೇಕು ಅಂತ ಹೇಳಿ, ಇವಾಗ ಫಾರ್ ಎಕ್ಸಾಂಪಲ್ ಟೀಚರ್ಸ್ ಓದಿರ್ತಾರೆ, ಸ್ಟೂಡೆಂಟ್ಸ್ನ ಟ್ರೈನ್ ಮಾಡ್ತಾರೆ. ಅಂದರೆ ಒಬ್ಬರು ಟೀಚರ್ BA ಅಥವಾ MA ಓದಿರ್ತಾರೆ, ಬಟ್ ಅವರು ಇಂಜಿನಿಯರ್ಸು, ಡಾಕ್ಟರ್ಸು, ಸೈಂಟಿಸ್ಟ್ ಅಂತವ್ರನ್ನ ಟ್ರೈನ್ ಮಾಡ್ತಾರೆ. ಸೊ ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎ ನೋಬಲ್ ಪ್ರೊಫೆಷನ್. ಅದರಲ್ಲಿ ಏನು ಅವರು ಅಪೇಕ್ಷೆ ಪಡಲ್ಲ. ಸೊ ಸೊಸೈಟಿಗೆ ವಾಪಸ್ಸು ಬೆಟರ್ ಮಾಡಬೇಕು. ಸೊಸೈಟಿ ಅಂದರೆ ತುಂಬ ಜನ ಅಂದರೆ ಸೊಸೈಟಿಗೆ ಒಳ್ಳೆ ಡಾಕ್ಟರ್ಸು, ಒಳ್ಳೆ ಇಂಜಿನಿಯರ್ಸು, ಒಳ್ಳೆ ಟೀಚರ್ಸ್ನ ಎಷ್ಟೊಂದು ಜನ ಸ್ಟೂಡೆಂಟ್ಸು ಟೀಚರ್ಸು ಆಗ್ತಾರೆ. ಸೊ ಇದು ನೋಬೆಲ್ ಜಾಬ್ ಅಂತ ನೀವು ಹೇಳಿದ್ರೆ, ಬಟ್ ಮೈಂಡ್ಸೆಟ್ ಯಾಕೆ ಚೇಂಜ್ ಆಗಿದೆ ಅಂತ ಹೇಳಿದ್ರೆ, ನೀವು ಮತ್ತೆ ಹೇಳಿದ್ರಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಥವಾ ಈ ಎಜುಕೇಷನ್ ಸೆಕ್ಟ್ರಲ್ಲಿ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್, ಇದೆಲ್ಲ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಗೌರ್ಮೆಂಟಲ್ಲಿ ಸೊ ಮೇಯ್ನು ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅದು ಬಿಟ್ಟು ಗೌರ್ಮೆಂಟಲ್ಲಿ ಎಲ್ಲ ಫೆಸಿಲಿಟೀಸು ಸಿಗ್ತಿಲ್ಲ. ಸೊ ಇವಾಗ ಕಾರ್ಪೊರೇಟಲ್ಲಿ ಇನ್ವೆಸ್ಟ್ಮೆಂಟವ್ರು ಯಾರು? ಇನ್ಶೂರೆನ್ಸ್ ಕಂಪ್ನೀಸ್,
ಕಾರ್ಪೊರೇಟ್ ಬಿಸ್ನೆಸ್ ಪೀಪಲ್. ಸೊ ಅವರು ಇನ್ವೆಸ್ಟ್ ಮಾಡಿದ ತಕ್ಕನಾಗೆ ಅವ್ರ ಅಮೌಂಟ್ ತೆಗಿಬೇಕಂತ ದೇ ಆಲ್ವೇಸ್ ಸೊ ಬಿಸ್ನೆಸ್ ಆಗುತ್ತೆ. ಬಟ್ ಸ್ಟಿಲ್ ಕೋರ್ ವ್ಯಾಲ್ಯೂ ಯಾವುದು? ಹ್ಯುಮನಿಟೇರಿಯನ್. ನಮ್ಮದು ಡಾಕ್ಟರ್ಸಿಂದ ಕೋರ್ ವ್ಯಾಲ್ಯೂ ಏನಿದೆ, ಪೇಷಂಟಿಗೆ ನಮ್ಮ ಎಥಿಕ್ಸ್ ಯಾವತ್ತೂ ನಾವು ಬಿಟ್ಟಿಲ್ಲ. ಅಂದರೆ ಮ್ಯಾಕ್ಸಿಮಮ್ ಡಾಕ್ಟರ್ಸ್ ಯಾರೂ ಬಿಟ್ಟಿಲ್ಲ, ಸರಿನಾ? 99% ಡಾಕ್ಟರ್ಸ್ ಯಾರೂ ಎಥಿಕ್ಸ್ ಬಿಟ್ಟಿಲ್ಲ, ನಮ್ಮ ಹ್ಯುಮ್ಯಾನಿಟೇರಿಯನ್ ವರ್ಕ್ ಬಿಟ್ಟಿಲ್ಲ, ಆಯಿತಾ? ನಮಗೇನು ಪೇಷಂಟ್ ಮೇಲೆ ಕಂಪ್ಯಾಷನ್ ಇದೆ, ಪೇಷಂಟನ್ನು ನಾವು ಟ್ರಸ್ಟ್ ಮಾಡಿ ಏನು ಟ್ರೀಟ್ ಮಾಡ್ತೀವಿ, ಅದನ್ನು ಯಾವುದೂ ಚೇಂಜ್ ಆಗಿಲ್ಲ. ಇನ್ವೆಸ್ಟ್ ಮಾಡೋರು ಚೇಂಜ್ ಆಗಿರ್ಬೋದು, ಸರಿನಾ? ಡಾಕ್ಟರ್ಸ್ ಇರೋರು ಡಾಕ್ಟರ್ಸೇ ಇದ್ದಾರೆ, ಅವ್ರು ಕಂಪ್ಯಾಷನೇಟ್ ಆಗೇ ಇದ್ದಾರೆ, ಪೇಷಂಟಿಗೆ ಎಥಿಕಲ್ ಆಗೇ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಓಕೆ. ಸೊ ಅದು ನನ್ನ ಒಪಿನಿಯನ್ ಅಷ್ಟೇ. ಡಾಕ್ಟರ್ ಗಣೇಶ್ ನಾಯ್ಕ್ ಅವರೇ, ಈಗ ಗ್ರಾಮೀಣ ಮಟ್ಟದಲ್ಲಿ ಕೆಲವು ಬದಲಾವಣೆಗಳಾಗಬೇಕು. ಅದ್ರ ಜೊತೆ ನಾವು ಇವತ್ತಿಗೆ ಎದುರಿಸ್ತಿರೋ ದೊಡ್ಡ ಸಮಸ್ಯೆ, ನೀವು ಅದನ್ನು ಗಮನಿಸಿರ್ಬೋದು. ಸಡನ್ನಾಗಿ ಡಾಕ್ಟರ್ ಸುದೀಪ್ ಅವರು ಪ್ರಸ್ತಾಪ ಮಾಡಿದ್ರು, ಸಡನ್ನಾಗಿ ಏನು ಅಥವಾ ವಿನಯ್ ಅವರು ಹೇಳಿದ್ರು, ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಏನೋ BP ತುಂಬ ಹೈ ಆಗುತ್ತೆ, ತಕ್ಷಣಕ್ಕೆ ಅವರಿಗೆ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕು, ಆಮೇಲೆ ಉಳಿದ ಟ್ರೀಟ್ಮೆಂಟ್ ಸಿಗ್ಬೋದು. ಆದರೆ ಆ ಟ್ರೀಟ್ಮೆಂಟ್ಗೆ ಒಂದು 20-30 ಕಿಲೋಮೀಟ್ರ್ ಹೋಗೋ ಅಷ್ಟೊತ್ತಿಗೆ ಆ ಜೀವ ಉಳಿದಿರಲ್ಲ. ಇದು ನಮ್ಮಲ್ಲಿ ಬಹಳ ದೊಡ್ಡ ಸಮಸ್ಯೆ. ದಾರಿ ಮಧ್ಯದಲ್ಲೇ ಸಾವಾಗ್ತಿರೋದು ಅಥವಾ ಆಕ್ಸಿಡೆಂಟ್ ಆದರೆ ಹತ್ತಿರದಲ್ಲಿ ಯಾವುದೂ ಆಸ್ಪತ್ರೆಗಳಿರೋದಿಲ್ಲ. ಈ ಥರದ ಕೊರತೆಗಳು ಏನಿದೆ, ಅದನ್ನು ಹೇಗೆ ತುಂಬೋದು ಡಾಕ್ಟ್ರೆ? ಮೇನ್ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಇಂಪ್ರೂವ್ ಮಾಡಬೇಕು. ಏನಂತ ಹೇಳಿದ್ರೆ ಇವಾಗ ಒಂದೊಂದು ಚಿಕ್ಕ ಹಳ್ಳಿಗಳಿಂದ ಊರಿಂದ ಪೇಷಂಟ್ಸ್ ಬರೋರಿಗೆ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ನೇ ಇಲ್ಲ ಅಂತ ಹೇಳಿದ್ರೆ ಅವಾಗ ಕಷ್ಟ ಆಗತ್ತೆ. ಯಾಕಂತ ಹೇಳಿದ್ರೆ ಒಂದು ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಎಮರ್ಜೆನ್ಸಿ, ಇವಾಗ ಇಮಿಡಿಯೇಟಾಗಿ ಅವರಿಗೆ ಒಂದಿಷ್ಟು ರಕ್ತ ತೆಳುವಾಗ ಮಾತ್ರೆಗಳೆಲ್ಲ ಕೊಡಬೇಕಾಗ್ತದೆ. ಇವಾಗ ಅದು ಆಗಬೇಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನೇ ಬೆಳಗಿಂದ ಸಂಜೆ ತನಕ ಒಬ್ಬ ಬಸ್ಸಿಗೆ ಕಾಯ್ಕೊಂಡು ಜೀವ ಹೋಗೋ ಸಾಧ್ಯತೆ ಇರುತ್ತೆ. ಅದೊಂದು ನಮ್ಮ ಲೆವೆಲಲ್ಲಿ ಇವಾಗ ಗ್ರಾಸ್ ರೂಟ್ ಲೆವೆಲಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಅವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು, ಮುಂಚೆ ಎಲ್ಲ ಥ್ರೋಂಬೋಲೈಸಿಸ್ ಅಂತ ಮಾಡ್ತಿದ್ವಿ, ಅದು ಏನು ಒಳಗಡೆ ಬ್ಲಾಕ್ ಆಗಿದೆಯೋ ಅದನ್ನು ಲೈಸ್ ಮಾಡೋ ಅಂಥದ್ದು. ಇವಾಗ ಏನಾಗಿದೆ ಅಂತ ಎಂಜಿಯೋಗ್ರಾಮ್ ತುಂಬ ಕಾಮನ್ ಆಗಿಬಿಟ್ಟಿದೆ. ಎಂಜಿಯೋಗ್ರಾಮ್ ಆಲ್ಮೋಸ್ಟ್ ಇವಾಗ ಚೆಸ್ಟ್ ಪೇಯ್ನ್ ಇದ್ದಾಗ TMT ಎಂಜಿಯೋಗ್ರಾಮ್ ಎಲ್ಲ ಮಾಡ್ಕೊತಾರೆ, ಎಂಜಿಯೋಗ್ರಾಮ್ ಮಾಡಿದ್ರೆ ಅಲ್ಲೇ ಎಂಜಿಯೋಪ್ಲಾಸ್ಟಿ ಮಾಡ್ತಾರೆ, ಆ ರೀತಿ ಮಾಡ್ತಾರೆ. ಇವಾಗ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಅವರಿಗೆ ಬೇಸಿಕ್ ಟ್ರೀಟ್ಮೆಂಟ್ ಏನಿದೆ ಅದನ್ನು ಕೊಟ್ಬಿಟ್ಟು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಇದು ಮಾಡ್ಬೋದು ಹೊರತು ಅದನ್ನು ಅವರಿಗೆ ಮತ್ತೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದರೆ ಕಷ್ಟ. ಓಕೆ. ಈಗ ಮೊನ್ನೆ ಇದೇ ಹಾರ್ಟ್ ಅಟ್ಯಾಕ್ ವಿಚಾರದಲ್ಲಿ ಮಾತಾಡ್ತಾ ಜಯದೇವ ಆಸ್ಪತ್ರೆ ಒಬ್ಬರು ವೈದ್ಯರು ಮಾತನಾಡ್ತಾ ಹೇಳ್ತಿದ್ರು. ಒಂದು ಮಾತಿದೆ, ನೀವು ಬೆಂಗಳೂರಂಥ ಸಿಟಿಲಿ ಝೊಮ್ಯಾಟೊ, ಸ್ವಿಗ್ಗಿ 10 ನಿಮಿಷದಲ್ಲಿ ಊಟ ತಂದು ಕೊಡ್ತಾರೆ, ಅಥವಾ ನಿಮ್ಗೆ ದಿನಸಿ ಬೇಕಾ, ಏನು ಬೇಕಾದ್ರೂ ಗ್ರೋಸರಿ ಬೇಕಾ 10 ನಿಮಿಷಕ್ಕೆ ಬರುತ್ತೆ. ಅದೇ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ 10 ನಿಮಿಷ ನಾವು ಆಸ್ಪತ್ರೆ ತಲುಪೋಕ್ಕಾಗೋದಿಲ್ಲ. ಗ್ರಾಮೀಣ ಭಾಗದಲ್ಲಿ 10 ನಿಮಿಷ ಬಿಡಿ 10 ಗಂಟೆ ಆದರೂ ಕೆಲವರು ತಲುಪೋಕೆ ಸಾಧ್ಯ ಆಗೋದಿಲ್ಲ. ಇದ್ರ ಬಗ್ಗೆ ಅಂದರೆ ಬಹಳ ಏನು ಹೇಳ್ತೀವಿ, ಭಿನ್ನತೆ ಇದೆ ಅಥವಾ ಅಂತರ ಇದೆ ಸಿಟಿ ಮತ್ತು ಗ್ರಾಮೀಣ ಭಾಗಕ್ಕೆ. ಇದ್ರ ಬಗ್ಗೆ ಅಂದರೆ ಸಿಟಿಲಿ ಇರೋರಿಗೆ ಸ್ವಲ್ಪ ಸಿಗುತ್ತೆ ವೈದ್ಯಕೀಯ ಸೇವೆ, ಅಟ್ಲೀಸ್ಟ್ ದುಡ್ಡಿದೆ ನೀವು ಅಫೋರ್ಡ್ ಮಾಡ್ಬೋದು, ತಕ್ಷಣಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ. ಗ್ರಾಮೀಣ ಭಾಗದಲ್ಲಿ ಹಾಗಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಗ್ರಾಮೀಣ ಭಾಗದಲ್ಲಿ ಏನಂತ ಹೇಳಿದ್ರೆ ಇವಾಗ ತುಂಬ ಇಂಪ್ರೂವ್ ಆಗಿದೆ, ಮುಂಚೆ ಹಂಗೆ ಏನಿಲ್ಲ. ಯಾಕಂತ ಹೇಳಿದ್ರೆ ಚಿಕ್ಕ ಈವನ್ PHC CHC ಎಲ್ಲ ಕಡೆ ECG ಮಾಡಿ ಬೇಸಿಕ್ ಟ್ರೀಟ್ಮೆಂಟ್ ಏನೇನು ಬೇಕೋ ಅದನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಇವಾಗ ಮುಂಚೆ ಹಂಗೇನು ಆಗ್ತಿಲ್ಲ. ಬಟ್ ಹಾರ್ಟ್ ಅಟ್ಯಾಕ್ ಇವಾಗ ರೀಸೆಂಟಾಗಿ ಏನು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಸ್ಟ್ರೆಸ್, ಪ್ರತಿಯೊಬ್ಬ ಮನುಷ್ಯಂಗೂ ಸಿಕ್ಕಾಪಟ್ಟೆ ಸ್ಟ್ರೆಸ್, ಅದ್ರ ಜೊತೆ ಲೈಫ್ ಸ್ಟೈಲ್ ಚೇಂಜಸ್, ಮತ್ತು ಸೆಡೆಂಟ್ರಿ ಲೈಫ್ ಸ್ಟೈಲ್, ವಾಕ್ ಮಾಡೋದಿಲ್ಲ, ಆ ರೀತಿ ಎಲ್ಲ ಇದ್ದಾಗ ಸ್ವಲ್ಪ ಅದು ಹಾರ್ಟ್ ಅಟ್ಯಾಕ್ ಡೆಫಿನೆಟ್ಲಿ ಜಾಸ್ತಿ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಅದು ಬ್ಲಾಕ್ ಮಾಡೋವಂಥದ್ದು ರಕ್ತನಾಳನ್ನು ಎದೆಯಲ್ಲಿ. ಸೊ ಅದನ್ನು ಇವಾಗ ನಾವು ಕಡಿಮೆ ಮಾಡೋಕ್ಕಂತೂ ಆಗೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಬೇಸಿಕ್ ಎಲ್ಲಿ PHC CHCಲಿ ಏನೇನು ಟ್ರೀಟ್ಮೆಂಟ್ ಬೇಕೋ ಬೇಸಿಕ್ ಟ್ರೀಟ್ಮೆಂಟ್ ಅದನ್ನು ಇಟ್ಕೊಂಡ್ಬಿಟ್ಟು ಕಡಿಮೆ ಮಾಡ್ಬೋದು. ಇವಾಗ ಪ್ರತಿ ಕಡೆ ಎಂಜಿಯೋಪ್ಲಾಸ್ಟಿ ಇತ್ತು, ಇವಾಗ ಪ್ರತಿ ಕಡೆ ಕಾರ್ಡಿಯಾಲಜಿಸ್ಟ್ ತಂದು ಒಂದು ಕ್ಯಾತ್ ಲ್ಯಾಬ್ ಹಾಕೋಕ್ಕಾಗೋದಿಲ್ಲ. ಸೊ ಅದೆಲ್ಲ ಇಂಪಾಸಿಬಲ್. ಯಾಕಂದರೆ ಆ ಲೆವೆಲಲ್ಲಿ ನಮ್ಮ ಡೆವಲಪ್ಮೆಂಟ್ ಇಲ್ಲ. ಹಂಗಂತ ಹೇಳಿದ್ರೆ ಈವನ್ ಹೆಲ್ತ್ ಸೆಕ್ಟ್ರ್ ಬೇರೆ ಯಾವುದ್ರಲ್ಲಾದ್ರೂ ಸೊ ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟು ಅವರಿಗೆ ಏನು ನೆಸೆಸಿಟಿ ಇದೆಯೋ ಅದನ್ನು ನಾವು ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಡಾಕ್ಟರ್, ಇದ್ರ ಬಗ್ಗೆ ಏನು ಹೇಳ್ತೀವಿ ನೀವು? ಅಂದರೆ ಗ್ರಾಮೀಣ ಭಾಗದಲ್ಲಿ ಜನ ಒಂದು ಆಸ್ಪತ್ರೆ ತಲುಪೋದಕ್ಕೆ ಬಹಳ ಸಮಯ ತಗಲತ್ತೆ. ಅಷ್ಟೊತ್ತಿಗೆ ಏನು ಬೇಕಾದರೂ ಆಗ್ಬೋದು, ಗೊತ್ತಿಲ್ಲ ನಮಗೆ. ಆ ಸಮಯ ಭಾಳ ಮುಖ್ಯ ಆಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರೂ ಒಂದು ಆಸ್ಪತ್ರೆ ಇದ್ದರೆ ತಕ್ಷಣಕ್ಕೆ ಏನಾದರೂ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಸಿಕ್ಕರೆ ಮುಂದಿನ ಚಿಕಿತ್ಸೆಗೆ ಹೋಗ್ಬೋದು. ಇದ್ರ ಬಗ್ಗೆ ಏನು ಹೇಳ್ತೀವಿ ತಾವು? ನನ್ನ ಪ್ರಾಕ್ಟೀಸಲ್ಲಿ ನಾನು ಗ್ರಾಮೀಣ ಭಾಗದಲ್ಲಿ ಪ್ಯೂರ್ಲಿ ನಾನು ಸಣ್ಣ ಹಳ್ಳಿ ಇರೋದ್ರಿಂದ ನನಗೆ ತುಂಬ ಅನುಭವ ಆಗಿದೆ.
ಆಕ್ಸಿಡೆಂಟ್ಸ್ ಆಗಿರ್ಬೋದು, ಸ್ನೇಕ್ ಬೈಟ್ ಆಗಿರ್ಬೋದು, ಅಥವಾ ಹಾರ್ಟ್ ಅಟ್ಯಾಕಲ್ಲಿ ಇಂಥಲ್ಲಿ ವೆರಿ ಕಾಮನ್. ನನ್ನ ಹತ್ರ ಬೇಗ ಜನ ಬರ್ತಾರೆ, ಯಾಕೆಂದರೆ ನಾನು ತುಂಬ ಈಸಿಯಾಗಿ ಅವೈಲೇಬಲ್ ಇರ್ತೀನಿ. 24/7 ನನ್ನ ಮನೆ ಪಕ್ಕದಲ್ಲಿ ಆಸ್ಪತ್ರೆ. ನನ್ನ ಹತ್ರ ಬರಲಿಕ್ಕೆ ಜನ ಹಿಂದೇಟು ಹಾಕಲ್ಲ. ಸೊ ನನ್ನ ಹತ್ರ ಬಂದಿದ್ದರಿಂದ ನಾನು ಮುಂದೇನು ತೊಗೊಳ್ತೀನಿ ಅದು ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಬಂದುಬಿಡ್ತಾರೆ, ನಾನು ಫಸ್ಟ್ ಏಡ್ ಕೊಡ್ತೀನಿ. ನನ್ನಿಂದ ಇಲ್ಲಿಂದ ಹೋಗಲಿಕ್ಕೆ ತುಂಬ ಸಮಸ್ಯೆ ಆಗುತ್ತೆ. ಕೆಲವೊಂದು 108 ಕರೆ ಮಾಡಿ ಬಂದರೆ ಅವರು ಝೋನ್ ಹೇಳ್ತಾರೆ, ನಮ್ಮದು ಇದು ಉಡುಪಿ ಝೋನ್ ಬರೋಲ್ಲ, ನಾವು ಇಲ್ಲಿ ತನಕ ಹೋಗ್ತೀವಿ ಅಂತ ಹೇಳ್ತಾರೆ. ಒಂದು ದುರಂತ ಅಂದರೆ 108 ಗಾಡಿ ಬರ್ತದೆ, ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕಂದ್ರೆ 4 ಸತಿ ಚೇಂಜ್ ಆಗಬೇಕು. ಆ ಪೇಷಂಟ್ ಸತ್ತೇ ಹೋಗ್ತಾನೆ. ಇಲ್ಲಿಂದ ಹೊಸನಗರದಿಂದ ಅಲ್ಲಿ ಇಳಿಸ್ಬಿಟ್ಟು ಅವ್ರು ಡಾಕ್ಟ್ರು ಚೆಕ್ ಮಾಡ್ತಾರೆ, ಇಲ್ಲ ಆಗಲ್ಲ ತೊಗೊಳ್ರಿ ಅಂತ ಮುಂದೆ ಬರ್ಕೊಡ್ತಾರೆ. ಅಲ್ಲಿಂದ ಯಾವುದೋ ಹುಮ್ಸಕ್ಕೆ ಹೋಗ್ತಾರೆ. ಹುಮ್ಸದಿಂದ ಶಿವಮೊಗ್ಗ ಅಷ್ಟರೊಳಗೆ ನನಗೆ ಗೊತ್ತಿದೆ ಈ ಪೇಷಂಟಿಗೆ 1.5 ಅವರಲ್ಲಿ ಹೋಗಿ ತಲುಪಬೇಕು ಅಂತ. ಆದರೆ ವ್ಯವಸ್ಥೆ ದುರಂತ ಆಗಿದೆ. ಅಲ್ಲಿ ಹೋಗೋಷ್ಟರಲ್ಲಿ ಪೇಷಂಟ್ ಕೊಲಾಪ್ಸ್ ಆಗ್ತಾರೆ. ತುಂಬ ಸತಿ ನಾನು ನೋಡಿದ್ದೀನಿ. ಅಂಥ ಟೈಮಲ್ಲಿ ನಾನು ಪೇಷಂಟಿಗೆ ನೇರವಾಗಿ ನೀವು ಬೇಕಾದ್ರೆ ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗಿ ಅಂತೇಳಿ ಅವರು ಪ್ರೈವೇಟ್ ಯಾವ್ದಾದ್ರು ಗಾಡಿ ವ್ಯವಸ್ಥೆ ಮಾಡಿ ನಾನು ಆದಷ್ಟು ಬೇಗ ಕಳಿಸ್ಕೊಡಿ. ಎಷ್ಟೋ ಸತಿ ಕಾರ್ಡಿಯಕ್ ಕೇಸ್ನ ಇವು ಸರಿ ರೆಫರ್ ಮಾಡಿದ್ದೀನಿ, ಅಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಯಾಕೆ ನಾನು ಅವ್ರು ಹೊಗಳಕ್ಕೆ ಹೇಳ್ತಾ ಇಲ್ಲ, ದ ಟೈಮ್ ಡ್ಯೂರೇಷನ್ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಬೇಗ ಥ್ರೋಂಬಲೈಸ್ ಮಾಡ್ತೀವಿ ಅದು ಇಂಪಾರ್ಟೆಂಟ್. ಥ್ರೋಂಬಲೈಸ್ ಮಾಡೋಕ್ಕೆ ಇಲ್ಲ, ದೆನ್ ಯು ಟು ರೀಚ್ ಇನ್ ಕ್ಯಾತ್ ಲ್ಯಾಬ್ ಅಂದರೆ ಕಾರ್ಡಿಯಾಲಜಿಸ್ಟ್ ಹತ್ರ ಹೋಗಬೇಕು. ದೇ ಶುಡ್ ಡೂ ಆ್ಯಂಜಿಯೋಗ್ರಾಮ್ ಆ್ಯಂಡ್ ಆ್ಯಂಜಿಯೋಪ್ಲಾಸ್ಟಿ. ಅದು ಮಾಡಲಿಲ್ಲ ಅಂದರೆ ದ ಪೇಷಂಟ್ ವಿಲ್ ನಾಟ್ ಸರ್ವೈವ್, ಅವನ ಪ್ರಾಣ ಹೋಗ್ಬಿಡುತ್ತೆ. ಸೊ ನನ್ನ ಸ್ವಂತ ಅಂದರೆ ನಾವು ಟೀಚ್ ಮಾಡಿದ ಒಬ್ಬ ಟೀಚರ್ ಒಂದು ದಿವಸ ಮಧ್ಯಾಹ್ನ 12:30ಗೆ ಬರ್ತಾರೆ ವಿತ್ ಪ್ರೊಫ್ಯೂಸ್ ಸೆಟ್ಟಿಂಗ್. ಸುದೀಪ್ ಅಂತ ಅವರು ಪೇಷಂಟ್ಸ್ ಎಲ್ಲ ಕೂತ್ಕೊಂಡಿದ್ದಾರೆ. ಸ್ವೆಟ್ಟಾಗಿ ಬರ್ತಾನೆ. ನೋಡಿಬಿಟ್ಟು ನನಗೆ ಸರ್ ಮುಖ ಥರ ಕಾಣ್ತಾರೆ, ಅಷ್ಟೊಂದು ಬ್ಲೂಯಿಶ್ ಆಗಿಬಿಟ್ಟಿದ್ದಾರೆ. ನನಗೆ ಗೊತ್ತಾಯ್ತು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ನನಗೆ ಗೊತ್ತಿದೆ 100% ಅಂತ. ಬಟ್ ಸ್ಟಿಲ್ ನಾನು ಪ್ರೋಟೋಕಾಲ್ ಮಾಡಬೇಕು. ಜಸ್ಟ್ ಅಡ್ಡಿಡ್ ECG, ಅಕ್ಯೂಟ್ MI ಆಗಿದೆ. ನಾನು ಅವಾಗ ಹೇಳೋಕ್ಕಿಂತ ಮುಂಚೆನೇ ನನ್ನ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದೆ, KPC ಅಂತ ಡಿಪಾರ್ಟ್ಮೆಂಟಲ್ಲಿ. ಅಲ್ಲಿ ಕಾಲ್ ಮಾಡಿ ಆ್ಯಂಬುಲೆನ್ಸ್ ತರಿಸಾಗಿದೆ. ಅವರು ಕೆಲವರೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡ್ತಿದ್ದಾರೆ. ಸರ್ ನಿಮಗೆ ರೆಫರೆನ್ಸ್ ಲೆಟ್ರ್ ಬೇಕು, ಅಲ್ಲಿ ಬರ್ಸ್ಕೊಂಬರ್ತೀನಿ ಅಂತ. ನಾನು ಅವ್ರಿಗೆ ಮುಖದ ಮೇಲೆ ಬೈದ್ಬಿಟ್ಟೆ, ನಿಮ್ಮ ರೆಫರೆನ್ಸ್ ಲೆಟ್ರ್ ತೊಗೊಂಡು ಏನಾರು ಮಾಡ್ಕೊಂಡು ಹೋಗಲಿ, ನಾನು ಇಮಿಡಿಯೇಟಾಗಿ 1 ಅವರಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಸೌತಲ್ಲಿ ಹೆಸರು ಹೇಳ್ಬೋದು, ನಾನು ಮಣಿಪಾಲ್ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಹೋಗಬೇಕಂತ. ಈ ರಿವ್ಯೂಡ್ ಚೆನ್ನಾಗಿದ್ದಾರೆ. ಅವ್ರು ಇವರು ನೆನೆಸ್ಕೊಟ್ಟು ನನಗೊಂದು ಸಾರ್ಥಕ ಅನಿಸ್ತಾ ಇದೆ, ನನ್ನ ವಿದ್ಯೆ ಕಳಿಸ್ಕೊಟ್ಟಂಥ ಒಬ್ಬ ಶಿಕ್ಷಕರು ನಾನು ಉಳಿಸ್ತೇನೆ ಅಂತ. ಅವ್ರು ಇವತ್ತು ನಾನು ನೆನ್ಪಿಟ್ಕೊಂಡಿದ್ದಾರೆ, ನಾನು ಕೂಡ ಅವ್ರು ನೆನ್ಪಿಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಗ್ರಾಮೀಣ ಭಾಗದಲ್ಲಿ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಗಾಡಿಗಳು ಇರೋದಿಲ್ಲ. ಈಗ ಪರವಾಗಿಲ್ಲ, ಈ ಕೋವಿಡ್ ಆದ ನಂತರ ಎಲ್ಲರ ಮನೇಲಿ ಒಂದು ಗಾಡಿ ಬಂದಿದೆ. ಆ ಥರ 4 ಜನ ಸೇರಿಕೊಂಡ್ರೆ ಒಂದು ಗಾಡಿ ಸಿಗ್ತಿದೆ. ಸೊ ಸುಲಭವಾಗಿ ಬರ್ಬೋದು. ಆ್ಯಂಬುಲೆನ್ಸೇ ಬೇಕು ಅಂತ ಇಲ್ಲ. ಕೆಲವೊಂದು ಸನ್ನಿವೇಶದಲ್ಲಿ ಆಕ್ಸಿಜನ್ ಬೇಕಾಗುತ್ತೆ, ಅಂಥವ್ರಿಗೆ ಮಾತ್ರ ಆ್ಯಂಬುಲೆನ್ಸ್ ಆಕ್ಸಿಜನ್. ಕೆಲವರಿಗೆ ಒಂದು ಕಾನ್ಸೆಪ್ಟ್ ಆ್ಯಂಬುಲೆನ್ಸ್ ಬಂದ್ರೇ ಎಲ್ಲ ಅಂತ. ಆ್ಯಂಬುಲೆನ್ಸ್ ಸಿಕ್ಕಾದರೆ ಪೇಷಂಟ್ ಸತ್ತೋಗ್ಬಿಡ್ತಾರೆ. ಯಾವ ಗಾಡಿ ಇದೆ ಆ ಗಾಡಿಯಲ್ಲೇ ಡಾಕ್ಟ್ರು ಈ ಆಕ್ಸಿಜನ್ ಸರಿ ಇದೆ ಅಂದರೆ ಆರಾಮಾಗಿ ತೊಗೊಂಡೋಗ್ಬೋದು. ಇಲ್ಲಿಂದ ಬೆಂಗಳೂರು ಬೇಕು ತೊಗೊಂಡೋಗ್ಬೋದು, ಬದುಕ್ತಾರೆ ಅವ್ರು ಖಂಡಿತವಾಗಿ. ಮೇಡಮ್ ಇನ್ನೊಂದು ವಿಷಯ ಏನು ಹೇಳೋದಂದರೆ, ಒಂದೊಂದ್ಸಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂದರೆ ಒಂದು ಪೇಷಂಟ್ ಚೆಸ್ಟ್ ಪೇನ್ ಅಂತ ಬರ್ತಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಇಮಿಡಿಯೇಟಾಗಿ ECG ಚೇಂಜಸ್ ಬರಬೇಕಂತ ಇಲ್ಲ. ಅದು ಅಟ್ಲೀಸ್ಟ್ ಒಂದೊಂದು ಸಲ 24 hours ತೊಗೊಳುತ್ತೆ, ಒಂದೊಂದು ಸಲ 36 hours ತೊಗೊಳುತ್ತೆ. ಆ ರೀತಿ ಇಮ್ಮಿಡಿಯೇಟಾಗಿ ಚೇಂಜಸ್ ಬರೋದಿಲ್ಲ. ಇವಾಗ ಪೇಷಂಟ್ ಬಂದಾಗ ನೀವು ಹೇಳೋ ಕ್ವಶನ್ ಕೇಳಿದ್ರೆ ಡಾಕ್ಟ್ರ್ ಮೇಲೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಇವಾಗ ಹಾಸ್ಪಿಟ್ಲಿಗೆ ಹೋದರೆ ಅವ್ರು ಅಡ್ಮಿಟ್ ಮಾಡೋದೇ ನೋಡ್ತಿರ್ತಾರೆ, ಅವ್ರಿಗೆ ಅಡ್ಮಿಷನ್ ಮಾಡಬೇಕು, ಅವ್ರಿಗೆ ದುಡ್ಡು ಮಾಡಬೇಕು. ಬಟ್ ಏನಾಗುತ್ತೆ ಅಂತ ಇಂಥ ಕೇಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಅವರು ಕ್ಲಿನಿಕಲಿ ನೋಡಿದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್, ಬಟ್ ECG ಚೇಂಜಸ್ ಇಲ್ಲ, ಬ್ಲಡ್ ಟೆಸ್ಟಲ್ಲೂ ಹಾರ್ಟ್ ಅಟ್ಯಾಕ್ ಅನಿಸ್ತಿಲ್ಲ. ಆ ರೀತಿ ಅಂಥ ಪೇಷಂಟಿಗೆ ನಾವು ಅಡ್ಮಿಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಅಬ್ಸರ್ವೇಷನ್ ಬೇಕಾಗ್ತದೆ. ಅವರಿಗೆ 24 ಗಂಟೆ ತನಕ ಚೇಂಜಸ್ ಬರದೆ, ಆಮೇಲೆ 24 ಗಂಟೆ ಆದಮೇಲೆ ಅವ್ರಿಗೆ ಚೇಂಜಸ್ ECG ಚೇಂಜಸ್ ಬರ್ಬೋದು. ಸೊ ಆವಾಗ ಅವ್ರು ಅಡ್ಮಿಟ್ ಆಗಿ ಅದ್ರ ನೆಕ್ಸ್ಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾ ಹೇಳ್ತಿರೋದು, ಪ್ರತಿಯೊಬ್ಬ ಪೇಷಂಟು ECG ನಾರ್ಮಲ್ ಇದೆ ಅಂತ ಹೇಳಿದ್ರೆ ಇನ್ನು ಮನೆಗೆ ಹೋಗ್ಬೋದು ಅಂತ ಆ ರೀತಿ ಯೋಚನೆ ಮಾಡೋದು ತಪ್ಪು. ಯಾಕಂತ ಹೇಳಿದ್ರೆ ಡಾಕ್ಟ್ರು ಡಿಸೈಡ್ ಮಾಡಬೇಕು. ಅಲ್ಲಿ ನೋಡಿಬಿಟ್ಟು ಅವ್ನಿಗೆ ಸ್ವೆಟ್ಟಿಂಗ್ ಇದೆ, ಕೈಗೆ ಬರ್ತಿದೆ, ಎಕ್ಸಾಸ್ಟ್ನಲ್ಲಿ ನಡಿಬೇಕಾದ್ರೆ ಚೆಸ್ಟ್ ಪೇಯ್ನ್ ಇದೆ, ಅಂಥ ಪೇಷಂಟು ಹಾಸ್ಪಿಟ್ಲಲ್ಲಿ ಇದ್ಬಿಟ್ಟು ಒಂದಿನ, ಯಾಕಂತ ಹೇಳಿದ್ರೆ ಎಮರ್ಜೆನ್ಸಿ, ಬೇರೆ ಜ್ವರ ಇದ್ದಿದ್ದವ್ರ ಮನೆಗೆ ಹೋಗ್ಬೋದು. ಬಟ್ ಇವ್ರು ವಾಪಸ್ ಬರ್ತಾರೋ ಇಲ್ಲೋ ಅಂತ ಗ್ಯಾರಂಟಿ ಇರೋದಿಲ್ಲ. ಕರೆಕ್ಟ್. ಹಾಂ, ಅದು ಬೇಕಾಗತ್ತೆ. ಡಾಕ್ಟರ್ ವಿನಯ್ ಅವರೇ, ಈಗ ನಮ್ಮದೇ ಪಕ್ಕದ ರಾಜ್ಯ ಕೇರಳದಲ್ಲಿ ತಗೊಂಡ್ರೆ ನಿಮಗೆ ಅಲ್ಲಿ ಕ್ಯಾನ್ಸರ್ಗೆ 4th ಸ್ಟೇಜಲ್ಲಿ ಪಲೇಟಲ್ ಕೇರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿದೆ. ಈಗ ನಮ್ಮ ರಾಜ್ಯದಲ್ಲಿ ಹಂಗೆ ನೋಡೋಕೆ ಹೋದರೆ ನಿಮಗೆ ಆ ಥರದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅಂತ ಭಾವಿಸಿದ್ರೆ ಈ ಥರದ್ದು ಇಲ್ಲ. ನಿಮಗೆ ಪ್ರಿಸ್ಕ್ರೈಬ್ ಡ್ರಗ್ ಆಗಲಿ ಅಥವಾ ಅಟ್ಲೀಸ್ಟ್ ಅವ್ರ ಪೇಯ್ನ್ ಕಡಿಮೆ ಮಾಡೋದಕ್ಕೆ ಇಲ್ಲ. ನೀವು ಅದನ್ನು ಸಿಟಿ ನಂಬ್ಕೊಳ್ಬೇಕಾಗತ್ತೆ. ಒಂದು ಯಾವುದೋ ಸರ್ಕಾರಿ ಆಸ್ಪತ್ರೆ ನಂಬೋಕ್ಕಾಗೋದಿಲ್ಲ. ಈ ಥರದ ಸಮಸ್ಯೆಗಳ ಬಗ್ಗೆ ಏನು ಹೇಳ್ಬೋದು ತಾವು? ಮೇಡಮ್, ನಾನು ತಮಿಳ್ನಾಡಲ್ಲಿ DNB ಮಾಡಿರೋದು. ಅಲ್ಲಿ ಪ್ರತಿ ತಾಲೂಕು ಹಾಸ್ಪಿಟಲಲ್ಲಿ CT ಸ್ಕ್ಯಾನ್ ಇದೆ. ಎವ್ರಿ ತಾಲೂಕು ಹಾಸ್ಪಿಟಲಲ್ಲಿ
ನಾನು ಇದ್ದಿದ್ದು ಟರ್ಷರಿ ಸೆಂಟರ್ ಗಂಗಾ ಹಾಸ್ಪಿಟಲ್ಸ್ ಅಂತ. ಅಲ್ಲಿ ಪೇಷಂಟು ಟ್ರೋಮಾ, ಪಾಲಿಟ್ರೋಮಾ, ದೊಡ್ಡ ದೊಡ್ಡ ಮೇಜರ್ ಆಕ್ಸಿಡೆಂಟು, ಕೈ ಕಾಲು ಕಟ್ಟಾಗಿರೋದು, ತಲೆಗೆ ಪೆಟ್ಟು ಬಿದ್ದಿರೋದು ಎಲ್ಲ ಏರ್ ಲಿಫ್ಟು ಆಗ್ತಿತ್ತು ಕೇಸಸ್ಸು. ಸೊ ಅಲ್ಲಿ ಆಲ್ಮೋಸ್ಟ್ ಬರೋಕ್ಕಿಂತ ಮುಂಚೆ CT ಸ್ಕ್ಯಾನ್ ಎಲ್ಲ ಆಗಿ ಬರ್ತಿತ್ತು. ಈಸಿ ಆಗುತ್ತೆ ಟ್ರೀಟ್ಮೆಂಟ್ಗೆ. ಒಂದು ಪೇಷಂಟ್ನ ಸ್ಟೆಬಿಲೈಸ್ ಮಾಡಿದಲ್ಲೇ ನೀವು ಸಿಂಪಲ್ CT ಸ್ಕ್ಯಾನಿಗೆ ತೊಗೊಂಡೋಗೋಕ್ಕಾಗಲ್ಲ. CT ಸ್ಕ್ಯಾನ್ ರೂಮ್ ಒಳಗೆ ತೊಗೊಂಡೋದ್ರೆ ಈ ಪಾಲಿಟ್ರೋಮಾ ಪೇಷಂಟು ಅಥವಾ ತುಂಬ ಪೆಟ್ಟು ಬಿದ್ದಿರೋದು ಅಷ್ಟೊತ್ತಿಗೆ ಪೇಷಂಟೇ ಕೊಲ್ಯಾಪ್ಸ್ ಆಗುತ್ತೆ. ಸೊ ಆ ಮಟ್ಟದ ಸೆಕ್ಟರ್ಸ್ ಇಂಪ್ರೂವ್ಮೆಂಟ್ ಇದೆ. ನನಗೆ ಕೇರಳ ಬಗ್ಗೆ ಗೊತ್ತಿಲ್ಲ, ನಾನು ತಮಿಳ್ನಾಡಲ್ಲಿ ಓದಿರೋದ್ರಿಂದ ಅಲ್ಲಿ ನನಗೆ ಇದ್ರ ಬಗ್ಗೆ ಐಡಿಯಾ ಇದೆ. ಸೊ ಈ ಥರದ್ದು ಚೇಂಜಸ್ಸು ನಮ್ಮ ಗೌರ್ಮೆಂಟಲ್ಲಿ ಆಗಬೇಕು. ಅದೇ ಹೇಳಿದ್ನಲ್ಲ, ಜಾಸ್ತಿ ಫಂಡ್ ಅಲೋಕೇಟ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸೇ ನೋಡ್ಕೊಳ್ತಾರೆ. ಸರ್ ಹೇಳಿದಾಗ ನನಗೆ ನೆನಪಾಯಿತು, ನನ್ನ ಒಂದು ಹಾಸ್ಪಿಟಲಿಗೆ ಒಂದು ಎಕ್ಸ್ರೇ ಮಿಷಿನ್ ಹಾಕಿದೆ. ಅವರು ಓನರ್ ಬಂದು ತಮಿಳ್ನಾಡವರು. ಅವ್ರು ಮಾತಾಡಬೇಕಾದಾಗ ಅವ್ರ ಮಾತುಗಳು ನನಗೆ ಇವತ್ತು ಟಚ್ ಆಗುತ್ತೆ. ಅವ್ರ ಹೆಸರು ವಿಜಯ್ ಅಂತ, ಹೆಸರು ತೊಗೊಳ್ತೀನಿ ಯಾಕಂದರೆ ಇಂಥ ಜನ ಬೆಳಕಿಗೆ ಬರಬೇಕು. ಅವರು PZ ಅಂತ ಕಂಪ್ನಿ, ಅದರ CEO ಆಗಿದ್ದಾರೆ. ಅವ್ರ ಹತ್ರ ಮಾತಾಡಬೇಕಾದ, ಡಾಕ್ಟ್ರೆ ಐ ಹ್ಯಾವ್ ಒನ್ ಡಿಸೈರ್, MRI 500 ರೂಪಾಯಿಗೆ ಆಗಬೇಕು ಅಂತ ಹೇಳ್ತಾರೆ. ಸರ್ ವಾಟ್ ಸರ್ ಅಂದೆ. MRI 500 ರೂಪಾಯಿ ಆಗಬೇಕಂತ. ಈ ಹ್ಯಾಸ್ ಟೇಕನ್ ಅ ಪೇಟೆಂಟ್ ಫ್ರಮ್ ಒನ್ ಆಫ್ ದ ಫಾರಿನ್ ಕಂಟ್ರಿ, ಐ ಡೋಂಟ್ ಮೆನ್ಷನ್ ದ ನೇಮ್. ಅಲ್ಲಿಂದ ಪೇಟೆಂಟ್ ತೊಗೊಂಬಂದು ಇಂಡಿಯಾದಲ್ಲಿ ಮಿನಿಸ್ಟರ್ ಲೆವೆಲಲ್ಲಿ ತೊಗೊಂಡು ಹೋಗಿದ್ದಾರೆ. ಅವರಿಗೆ ರಿಜೆಕ್ಟ್ ಮಾಡಿ ಕಳಿಸಿದ್ದಾರೆ. ದುರಂತ. ನಾನು ಇದನ್ನು ಹೇಳಬಾರ್ದು, ಬಟ್ ಇದು ದುಃಖಕರ ಸಂಗತಿ. ಎವ್ರಿಥಿಂಗ್ ಲ್ಯಾಂಡ್ 5 ಮನೆ ಮಾರಿದ್ದಾರಂತೆ. ಮೊನ್ನೆ ದಿವಸ ಕಾಲ್ ಮಾಡಿದಾಗ, ಸರ್ ಹೇಗಿದೆ ಅಂತ ಕೇಳಿದಾಗ, MRI ಯಾವಾಗ ಸರ್, ನನಗೆ ಒಂದು ಮಿಷಿನ್ ಬೇಕು ಅಂತ ಕೇಳಿಸ್ ತಮಾಷೆ ಮಾಡಿದೆ. ನನ್ನ ಅಷ್ಟೊಂದು ದುಡ್ಡಿಲ್ಲ. ಅವ್ರು ಹೇಳ್ತಾರೆ MRI ಅಲ್ಲಪ್ಪ, ನಂದು ಬದುಕೋಕ್ಕೆ ಕಷ್ಟ ಆಗಿದೆ ಅಂತ ಹೇಳಿದ್ರು. ನನಗೆ ದುಃಖ ಬಂತು. ಇಂಥ ಒಳ್ಳೆ ಗುಡ್ ಪೀಪಲ್ ನಮ್ಮ ಇಂಡಿಯಾದಲ್ಲಿ ಅವ್ರು ಹೇಳ್ತಾರೆ, ಈ MRI ಮಿಷಿನ್ ತಂದರೆ ಇಡೀ ದೇಶದಲ್ಲಿ ಎಲ್ಲ ಹಾಸ್ಪಿಟಲ್ MRI ಹಾಕ್ಬೋದು ವಿತಿನ್ 1 crore, ಮತ್ತು ಜಸ್ಟ್ 500 ರೂಪಾಯಿಗೆ ನಾವು ಮಾಡ್ಬೋದು. ಅದಲ್ಲದೆ ಹೊರದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಇಂಡಿಯಾನ ಡೆವಲಪ್ ಮಾಡೋಂಥ ಒಂದು ಉದ್ದೇಶದಲ್ಲಿ ಅವರು ಪೇಟೆಂಟ್ ತೊಗೊಂಬಂದು ಮಾಡೋಕ್ಕೆ ಹೋದವರಿಗೆ ಇಲ್ಲಿ ನಮ್ಮ ವ್ಯವಸ್ಥೆ ಈ ರೀತಿಯಾಗಿ ಅವ್ರು ಗೌರವ ಕೊಡುತ್ತೆ. ಭಾಳ ದೊಡ್ಡ ದುರಂತ. ಸೊ ಯಾಕೆ ನಾನು ಹೇಳ್ತೇನೆ ಅಂದರೆ, ಇಂಥ ವಿಜ್ಞಾನಿಗಳು ಇಂಡಿಯಾದಲ್ಲಿ ಹುಟ್ಟು ಬೆಳೆದು ಇಂಡಿಯಾಗೋಸ್ಕರ ಪ್ರಯಾಸ ಪಡ್ತಾರೆ. ಇಂಡಿಯಾ ರೆಕಗ್ನೈಸ್ ಮಾಡ್ತಿಲ್ಲ. ಯಾವುದೋ ವಿದೇಶದಲ್ಲಿ ನಾಸದಲ್ಲಿ ಹೋಗಿ ಅವ್ರ ದೇಶನ ದೊಡ್ಡದಾಗಿ ತೊಗೊಳ್ತಾರೆ. ನಮ್ಮ ಇಂಡಿಯಾ ನಂಬರ್ 1 ಆಗುತ್ತೆ, ಆದರೆ ನಮ್ಮ ಸಿಸ್ಟಮ್ ಚೇಂಜ್ ಆಗೋ ತನಕ ಆಗೋದೇ ಇಲ್ಲ. ಸೊ ಈ ಒಂದು ಕಾರ್ಯಕ್ರಮ ಇದು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬಟ್ ಯಾಕೋ ಹೇಳ್ಬೇಕಂತ ಆಗದೆ ನಾನು ತಡೆದೇ ಹೇಳ್ತಿದ್ದೀನಿ. ಬಟ್ ಇನ್ನೊಂದು ಏನು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ, ಎಲ್ಲ ಕಡೆ CT ಸ್ಕ್ಯಾನ್ ಹಾಕಬೇಕು. ಒಂದೊಂದ್ಸಲ ನಮ್ಮ ಹಾಸ್ಪಿಟ್ಲಲ್ಲಿ ಕಂಡಿದೆ, ಡಾಕ್ಟ್ರೇ ನೀವೇನು ಒಂದು ಹಾಸ್ಪಿಟ್ಲ್ ಕಟ್ಟಿದ್ದೀರಾ, ಒಂದು ಸ್ಕ್ಯಾನಿಂಗ್ ಮಿಷನ್ ಹಾಕಿಲ್ವ? ಸ್ಕ್ಯಾನಿಂಗ್ ಮಿಷನ್ ಹಾಕೋದು ದೊಡ್ಡದಲ್ಲ, ಅಲ್ಲಿ ರೇಡಿಯಾಲಜಿಸ್ಟ್ ಬೇಕು. ರೇಡಿಯಾಲಜಿಸ್ಟ್ ಯಾರೂ ಪೆರಿಫೆರಲ್ಲಿ ಇಲ್ಲಿ ಚಿಕ್ಕ ಸೆಂಟ್ರಲ್ಲಿ ಬಂದು ಕೂರಕ್ಕೆ ರೆಡಿ ಇಲ್ಲ. ನಮ್ಮ ತೀರ್ಥಹಳ್ಳಿಲ್ಲ ರೇಡಿಯಾಲಜಿ ಇವಾಗ ಸ್ಕ್ಯಾನಿಂಗ್ ಸೆಂಟರ್ ಸ್ಟಾರ್ಟ್ ಆಗಿಬಿಟ್ಟು 8 years ಆಯಿತು. ಬಟ್ ನಮಗೆ ಯಾರಿಗೂ ಸ್ಕ್ಯಾನಿಂಗ್ ಅಲ್ಟ್ರಾಸೌಂಡ್ ತಂದು ಹಾಕೋಕ್ಕೆ ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಅಲ್ಲಿ ನಮಗೆ ರೇಡಿಯಾಲಜಿಸ್ಟ್ ಇಲ್ಲ. ಈವನ್ CT ಸ್ಕ್ಯಾನಿಂಗ್ ತಂದು ಹಾಕಿದ್ರು CT ಸ್ಕ್ಯಾನಿಂಗ್ ನಾವು ಮಾಡೋಕ್ಕಾಗೋದಿಲ್ಲ, ಮಿಷಿನ್ ಇದ್ದರೆ ಆಗೋದಿಲ್ಲ. ಸೊ ಅದಕ್ಕೆ ಮಾಡೋಕ್ಕೆ ಡಾಕ್ಟರ್ಸೇ ಬೇಕು. ಡನ್. ಓಕೆ ಡಾಕ್ಟರ್ ವಿನಯ್ ಅವರೇ, ಇವತ್ತಿನ ಈ ವಿಶೇಷ ಸಂದರ್ಭದಲ್ಲಿ ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಮತ್ತು ಸ್ವಲ್ಪ ಹದಗೆಟ್ಟಿರೋ ವೈದ್ಯರು ಮತ್ತು ರೋಗಿಗಳ ಸಂಬಂಧ ಇನ್ನೂ ಸುಧಾರಿಸಬೇಕು, ಮೊದಲಿನಂತೆಯೇ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ತಮ್ಮ ಕೊನೆಯ ಅಭಿಪ್ರಾಯ. ನನ್ನ ಅಭಿಪ್ರಾಯ ಏನಂತಂದರೆ, ಆ್ಯಕ್ಚುಲಿ ಡಾಕ್ಟರ್ಸಿಗೆ ಪೇಷಂಟ್ ಮೇಲೆ ಟ್ರಸ್ಟ್ ಇರಬೇಕು. ಸೇಮ್ ಪೇಷಂಟ್ಸಿಗೆ ಡಾಕ್ಟ್ರ್ ಮೇಲೆ ಟ್ರಸ್ಟ್ ಇರಬೇಕು, ನಂಬಿಕೆ ಇರಬೇಕು. ನಂಬಿಕೆ ಜೊತೆಗೆ ಡಾಕ್ಟ್ರು ಏನು ಓದಿದ್ದಾರೆ, ಅವ್ರ ನಾಲೆಡ್ಜ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು. ಡಾಕ್ಟ್ರ್ ಹೇಳಿದ್ದನ್ನ ಕೇಳಬೇಕು. ಯಾವ ಡಾಕ್ಟರು ನಿಮಗೆ ತೊಂದರೆ ಆಗಬೇಕು ಅಥವಾ ನಿಮಗೇನೋ ಆಗಬೇಕು ಅಂತ ಯಾರೂ ಹೇಳಲ್ಲ. ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ನಿಮಗೆ ರೋಗದಿರಲಿ ಅಥವಾ ಏನೇ ತೊಂದರೆ ಇರಲಿ, ಅದೇನು ಕಾಂಪ್ಲಿಕೇಶನ್ಸ್ ಆಗಬಾರ್ದು, ಬೆಸ್ಟ್ ಟ್ರೀಟ್ಮೆಂಟ್ ಆಗಬೇಕಂತಲೇ ಒಪಿನಿಯನ್ ಮಾಡೋದು. ಸೊ ಫಸ್ಟು ಟ್ರಸ್ಟ್ ಇಂಪಾರ್ಟೆಂಟ್. ಮತ್ತು ಪೇಷಂಟ್ ಇವಾಗ ಚೇಂಜಸ್ ಆಗಿದೆ, ಮುಂಚಿನ ಥರ ಇಲ್ಲ. ಪೇಷಂಟ್ ಮುಂಚೆ ಆದರೆ ಡಾಕ್ಟರ್ ಹೇಳಿದ್ನ ಪೇಷಂಟ್ ಕೇಳಿದ್ರು, ಇವಾಗ ಉಲ್ಟಾ ಇರುತ್ತೆ. ಪೇಷಂಟ್ ಹೇಳಿದ್ನ ಡಾಕ್ಟರ್ ಕೇಳಬೇಕು. ಬಟ್ ಡಾಕ್ಟರ್ಸ್ನೂ ಅಷ್ಟೇ, ಪೇಷಂಟ್ ಹೇಳಿದ್ದನ್ನು ಕೇಳಿ ಸಮಾಧಾನವಾಗಿ, ಸೊ ಅವ್ರಿಗೆ ಕನ್ವಿನ್ಸ್ ಮಾಡಿ ಯಾವ್ದು ರೈಟು ಯಾವ್ದು ರಾಂಗು, ಗೂಗಲ್ ಎಷ್ಟು ಕರೆಕ್ಟು ಗೂಗಲ್ ಎಷ್ಟು ತಪ್ಪು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಪೇಷಂಟ್ನ ಸಮಾಧಾನವಾಗಿ ಕಂಪ್ಯಾಷನೇಟಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕು. ಸೊ ಪೇಷಂಟ್ಸಿಗೆ ನಾಲೆಡ್ಜ್ ಇರಲ್ಲ, ಅವರು ಏನು ನೋಡಿದ್ರು ನಂಬ್ತಾರೆ. ಮೊಬೈಲಲ್ಲಿ ನೋಡಿದ್ದು ನಂಬ್ತಾರೆ, ಅದು ನೋಡಿದ್ದು ನಂಬ್ತಾರೆ, ಏನೋ ಓದಿದ್ದು ನಂಬ್ತಾರೆ. ವಾಟ್ಸಪ್ಪಲ್ಲಿ ಒಂದು ವಾಟ್ಸಪ್ ಯೂನಿವರ್ಸಿಟಿ ಅಂತ ಕರಿಬೋದು, ಅದರಲ್ಲಿ ಏನೇನು ಕಳಿಸ್ತಾರೆ ಅದನ್ನೆಲ್ಲ ನಂಬ್ತಾರೆ. ಸೊ ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡಬೇಕು, ಅವ್ರನ್ನ ವಿಶ್ವಾಸಕ್ಕೆ ತೊಗೋಬೇಕು, ಅವ್ರ ಮೇಲೆ ರೇಗಬಾರ್ದು.
ಫಸ್ಟ್ ಅವ್ರೇನೋ ಕೇಳಿದ್ರಂತ. ಸೊ ಅವ್ರ ಡೌಟ್ಸ್ನ ಎಲ್ಲದು ಕ್ಲಿಯರ್ ಮಾಡಬೇಕಾಗಿದ್ದು ನಮ್ಮ ಧರ್ಮ. ಸೊ ಅವ್ರದ್ದು ಏನು ಕ್ವಶನ್ಸ್ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದನ್ನು ಕ್ಲಿಯರ್ ಮಾಡಿ ಅವ್ರ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಬೇಕು, ರ್ಯಾಪೋ ಬಿಲ್ಡ್ ಮಾಡಬೇಕು, ಸರಿನಾ. ಸೊ ಅವ್ರ ಜೊತೆ ಒಂದು ಎಮೋಷ್ನಲ್ ಕನೆಕ್ಷನ್ ಇರಬೇಕು, ನಾವು ಎಂಪತಿ ತೋರಿಸ್ಬೇಕು, ಅವಾಗಷ್ಟೇ ಪೇಷಂಟು ನಮ್ಮ ಜೊತೆಗೆ ಉಳಿತಾರೆ. ಇಲ್ಲ ಅಂತ ಹೇಳಿದ್ರೆ ಡ್ಯಾನ್. ಓಕೆ, ಡಾಕ್ಟರ್ ಗಣೇಶ್ ನಾಯ್ಕ್ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀವಿ? ಏನಂತ ಹೇಳಿದ್ರೆ ಇವ್ರು ಹೇಳಿದಾಗೆ ಡಾಕ್ಟರ್ ಮೇಲೆ ನಂಬಿಕೆ ಇದೆಯಾ, ಡಾಕ್ಟರ್ ಹತ್ರ ಹೋಗಿ, ಅಲ್ಲಾದರೆ ಬೇರೆ ಡಾಕ್ಟರ್ ಹತ್ರ ಹೋಗಿ. ಬೇರೆ ಆ ಡಾಕ್ಟರ್ ಮೇಲೆ ನಂಬಿಕೆ ಇಲ್ವೋ ಅವ್ರ ಹತ್ರ ಹೋಗಲೇಬೇಡಿ. ಮತ್ತು ನಮಗೆ ದೇವ್ರ ಥರ ನೋಡಬೇಡಿ, ನಾವು ಮನುಷ್ಯರೇ ಅದೇ ರೀತಿ ನೋಡಿ. ಮತ್ತು ದೇವರು ಆಪೋಸಿಟ್ ಆಗಿ ನಮಗೆ ನೋಡಬೇಡಿ, ಅಷ್ಟೇ. ಓಕೆ, ಡಾಕ್ಟರ್ ಸುದೀಪ್ ಅವರೇ, ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳಬೇಕು. ಈ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ತುಂಬ ಜನ ಅಂದರೆ ಒಂದು ವಯಸ್ಸು ದಾಟಿದವರು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಅವರು ಸಿವಿಯರ್ ಆದರೆ ಮಾತ್ರ ಡಾಕ್ಟರ್ ಹತ್ರ ಬರ್ತಾರೆ, ಇಲ್ಲಾಂದರೆ ಸೆಲ್ಫ್ ಮೆಡಿಕೇಷನ್ ತೊಗೊಂಡು ಅಥವಾ ಸುಮ್ಮನೆ ಇದ್ದು ನನಗೇನೂ ಆಗಿಲ್ಲ ಆ ಥರದ್ದು ಇರ್ತಾರೆ. ಇವ್ರುಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಸಣ್ಣದಿರೋದಂದರೆ ನೀವು ಬಗೆಹರಿಸ್ಕೊಂಡ್ರೆ ತುಂಬ ಸಮಸ್ಯೆ ಆಗೋದಿಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಇವತ್ತು ಹೆಲ್ತ್ ಬಗ್ಗೆ ನಾವು ಕಾನ್ಷಿಯಸ್ ಬೇಕು, ಜಾಗೃತಿ ತುಂಬ ಬೇಕು. ಯಾಕಂದರೆ ಕಾಲಘಟ್ಟ ಚೇಂಜ್ ಆಗ್ತಾ ಇದೆ. ಎಷ್ಟೋ ಡಿಸೀಸ್ ಮೊದಲು ಇರಲಿಲ್ಲ. ನವಡೇಸ್ ಕ್ಯಾನ್ಸರ್ ಬಂದು ಒನ್ ಆಫ್ ದಿ ಮೇಜರ್ ಕಿಲ್ಲಿಂಗ್ ಡಿಸೀಸ್ ಅಂತ ಹೇಳ್ಬೋದು. ಕ್ಯಾನ್ಸರ್ ಬಿಕಮ್ ವೆರಿ ಕಾಮನ್ ಸರ್. ನಾನು ಮೊದಲು ಕ್ಯಾನ್ಸರ್ ಅಂದರೆ ಎಲ್ಲೋ ಒಂದು ನಾವು MBBS ಓದಬೇಕಾದ 1-2 ಇತ್ತು, ಈಗ OPDಲಿ 1-2 ನೋಡೋಂಗೆ ಆಗಿದೆ. ಆ್ಯಂಡ್ ಪೇಷಂಟ್ ದೇ ಡೋಂಟ್ ಹ್ಯಾವ್, ಅವರಿಗೆ ಒಂದು ಜಡ್ಜ್ ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ನೋಡಿ, 1-2 ವಾರ 3 ವಾರ ಗ್ಯಾಸ್ಟ್ರಿಕ್ ಇದೆ, 1-2 ತಿಂಗಳು ಗ್ಯಾಸ್ಟ್ರಿಕ್ ಇದ್ದಾಗ ಸ್ವಲ್ಪ ಥಿಂಕ್ ಮಾಡಬೇಕು. 1 ತಿಂಗಳು ಗ್ಯಾಸ್ಟ್ರಿಕ್, 2 ತಿಂಗಳು ಗ್ಯಾಸ್ಟ್ರಿಕ್ ಅಂದರೆ ದೇ ಶುಡ್ ನಾಟ್ ಡೂ ಹೋಮ್ ಮೆಡಿಕೇಷನ್. ಡಾಕ್ಟರ್ ಹತ್ರ ಹೋಗಬೇಕು, ಬೇಸಿಕ್ MBBS ಡಾಕ್ಟರ್ ಹೋಗಿ ಅಥವಾ ಸಮ್ ಅದರ್ ಡಾಕ್ಟರ್, ಈವನ್ BMS BHMS ದೇರ್ ಆರ್ ಗುಡ್ ಡಾಕ್ಟರ್ಸ್ ಓನ್ಲಿ. ಅವ್ರ ಹತ್ರನೂ ಹೋಗಿ, ಡಾಕ್ಟರ್ ಹತ್ರ ಹೋಗಿ. ನೀವು ಸೆಲ್ಫ್ ಮೆಡಿಕೇಷನ್ ತಗೊಳಕ್ಕೆ ಹೋಗ್ಬೇಡಿ. ಅವ್ರ ಹತ್ರ ಆಗಲಿಲ್ಲ ಅಂದರೆ ಅವರೇ ನಿಮಗೆ ಹೇಳ್ತಾರೆ, ಫರ್ದರ್ ಹೋಗಿ ಸ್ಪೆಷಲಿಸ್ಟ್ ಹತ್ರ ಹೋಗಿ. ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್ ಫಾರ್ ಗ್ಯಾಸ್ಟ್ರೋ ಕ್ಯಾನ್ಸರ್ಸ್. ಸೊ ಹಾಗೆ ವಯಸ್ಸಾದರಂತೆಲ್ಲ ಕಿರಿಯ ವಯಸ್ಸಿನವರು ಕೂಡ ಇತ್ತೀಚಿನ ದಿನದಲ್ಲಿ ಅವರಿಗೆ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಕಡಿಮೆ ಆಗಿದೆ. ಸರ್ ಹೇಳಿದಾಗೆ ಬ್ಯಾಡ್ ಲೈಫ್ ಸ್ಟೈಲ್, ಏನು ಬೇಕಾದ್ರೆ ತಿಂತಾರೆ, ಯಾವುದೆಲ್ಲ ಮಿಕ್ಸ್ ಮಾಡೋಕ್ಕಾಗತ್ತೆ ಅದಷ್ಟು ಮಿಕ್ಸ್ ಮಾಡಿ ತಿಂತಾರೆ. ನಿಜವಾಗ್ಲೂ ಇಂಥ ಮಿಕ್ಸ್ ಆಗಿ ತಿನ್ನೋಂಥ ಐಟಮ್ಸ್ಗಳು ಭಯಂಕರ ಡೇಂಜರು. ಮತ್ತು ಫಾಸ್ಟಾಗಿ ತಿನ್ನೋಂಥ ಫುಡ್ಡು ಫಾಸ್ಟಾಗಿ ನಮ್ಮ ಲೈಫ್ನ ಸ್ಪ್ಯಾನ ಕಮ್ಮಿ ಮಾಡುತ್ತೆ, ತುಂಬ ಡೇಂಜರ್ ಆಗಿದೆ. ಮತ್ತು ವಯಸ್ಸಾದವರಿಂದ ಹೇಳಬೇಕಂದ್ರೆ ಅವರಿಗೆ ಲಾಸ್ಟಿಗೆ ಬರ್ತಾರೆ ನಮ್ಮ ಹತ್ರ. ಸೊ ದಯವಿಟ್ಟು ಲಾಸ್ಟಿಗೆ ಬರಬೇಡಿ. ಏನೇ ಕಾಯಿಲೆ, ಯಾವುದೇ ಇವನ್ ಥಂಡಿ ಜ್ವರ ಆಗಲಿ, 1 ಡೇ ಮಾಡಿ ಮನೆ ಮದ್ದು, ನೆಕ್ಸ್ಟ್ ಡೇ ನಿಮ್ಮ ಹತ್ರ ನನ್ನ ಹತ್ರ ಅಲ್ಲ, ನಿಮ್ಮ ಹತ್ರ ಡಾಕ್ಟರ್ ಹತ್ರ ಹೋಗಿಬಿಡಿ. ಆವಾಗ ನಿಮಗೆ ಕ್ಯೂರ್ ಆಗುತ್ತೆ. ಅದು ಕೆಲವೊಂದು ಸರಿ ಏನಾಗುತ್ತೆ, ಸಣ್ಣಕ್ಕಾಗಿರ್ಬೋದು, ಕೆಲವು ಸರಿ ನಿಮಗೆ ಅದರ ಪರಿಣಾಮ ಗೊತ್ತಿರಲ್ಲ. ಇಟ್ ಮೇ ಬಿ ಲ್ಯಾಂಡಿಂಗ್ ಅಪ್ ಟು ಸಮ್ ಅದರ್ ಕಾಂಪ್ಲಿಕೇಶನ್ಸ್ ಇರ್ಬೋದು. ಸೊ ಸಡನ್ನಾಗಿ ಪ್ಲೇಟ್ಲೆಟ್ ಕೌಂಟ್ ಡೆಂಗ್ಯೂ ಬಂದಿರ್ಬೋದು, ಯಾರಿಗೆ ಗೊತ್ತಿರುತ್ತೆ. 3-4 ಡೇ ಆದಮೇಲೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಹಾಗಾಗಿ ಜ್ವರನ ನೆಗ್ಲಿಜೆನ್ಸ್ ಮಾಡಿಬಿಡಿ ಅಂತ ಭಯ ಹಚ್ತಿಲ್ಲ ನಾನು. ನಿರ್ಲಕ್ಷ್ಯ ವಹಿಸಬೇಡಿ. ಹತ್ತಿರದ ಆಸ್ಪತ್ರೆ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ನೀವು ಮೀಟ್ ಮಾಡಿದ್ರೆ ಅವ್ರು ನಿಮಗೆ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಡಾಕ್ಟರ್ ಸುದೀಪ್ ಅವರೇ, ಡಾಕ್ಟರ್ ಗಣೇಶ್ ನಾಯ್ಕ್ ಅವರೇ, ಡಾಕ್ಟರ್ ವಿನಯ್ ಅವರೇ, ಇಷ್ಟೊತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಬಹಳಷ್ಟು ಅನುಭವಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ಕೂಡ ಮೂವರಿಗೂ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.